ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬೂಜಿ ಸರ್. ಸ್ವಲ್ಪ ಎಕಾಲಜಿ ಕಡೆ ಹೋಗ್ತಾ ಇದ್ವಿ. ಕಳೆದ ಒಂದು ಸೆಷನಲ್ಲಿ ಕಾರ್ಬನ್ ಡೇಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ತುಂಬ ಡೀಟೇಲಾಗಿ ನೋಡ್ಕೊಂಡಿವಿ. ಇನ್ನು ಇವತ್ತಿನ ಈ ತರಗತಿಯಲ್ಲಿ ಇನ್ನೊಂದು ಕಾನ್ಸೆಪ್ಟು ಎಕ್ಸಾಮ್ದಲ್ಲಿ ಬಹು ನಿರೀಕ್ಷಿತವಾಗಿರುವಂಥ ಒಂದು ಪ್ರಶ್ನೆಯಾಗಿರ್ತದೆ. ಅದೇ ಆ್ಯಸಿಡ್ ರೈನ್, ಆಮ್ಲ ಮಳೆ ಅಂತೇಳಿ. ಪ್ರತಿಯೊಂದು ಎಕ್ಸಾಮ್ದಲ್ಲಿ ನಮಗೆ ಆಮ್ಲ ಮಳೆ ಮೇಲೆ ಸಹಜವಾಗಿ 2 ಕ್ವಶನ್ ಬರೋದನ್ನು ಅಬ್ಸರ್ವ್ ಮಾಡ್ತೀವಿ. ಆಮ್ಲ ಮಳೆ ಅಂದರೆ ಮೀನಿಂಗ್ ಏನು ಅಂತ ಒಂದು ಕ್ವಶನ್ ರೈಸ್ ಆಗ್ತದೆ. ಆಮ್ಲ ಮಳೆಗೆ ಪ್ರಮುಖವಾಗಿ ಕಾರಣವಾಗಿರುವಂಥ ಗ್ಯಾಸಸ್ ಯಾವುದು ಅಂತ ಕೇಳ್ತಾನೆ. ಆಮ್ಲ ಮಳೆ ತಯಾರಾಗುವಂಥ ಪ್ರಮುಖ ಆಮ್ಲಗಳು ಯಾವ ಅಂತ ಕೇಳ್ತಾನೆ. ಮತ್ತು ಆಮ್ಲ ಮಳೆಯ pH ಮೌಲ್ಯ ಎಷ್ಟಿರ್ತದೆ ಅಂಥೇಳಿ ಭಾಳ ಸಲಿಂಥ ಕ್ವಶನ್ಸನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ. ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸಾಮ್ಸ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಪ್ರತಿಯೊಂದು ಕ್ವಶನ್ಸ್ ಎಕ್ಸಾಮ್ದಲ್ಲಿ ಒಂದಲ್ಲ ಒಂದು ರೀತಿಯಿಂದ ನಿಮಗೆ ಈ ಎಕಾಲಜಿ ಕಾನ್ಸೆಪ್ಟ್ ಮೇಲೆ ಆಮ್ಲ ಮಳೆ ಅನ್ನೋ ಒಂದು ಪದದ ಮೇಲೆ ಕ್ವಶನ್ಸ್ ಇದ್ದೇ ಇರ್ತವೆ. ಸೊ ಆ ಒಂದು ದೃಷ್ಟಿಕೋನದಿಂದ ನಾವು ಆಮ್ಲ ಮಳೆ ಬರೀ pH, ಆ್ಯಸಿಡ್ಸು, ಗ್ಯಾಸಸ್ ಅಷ್ಟೇ ಸೀಮಿತ ಒಂದು ದೃಷ್ಟಿಕೋನ ಇಟ್ಕೊಳ್ಳದೆ ಇಡಿಯಾಗಿರುವಂಥ ಆಮ್ಲ ಮಳೆ ಬಗ್ಗೆ ನಾವು ನೋಡೋಣ. ಏನಿದೆ ವಾಸ್ತವವಾಗಿ ಆಮ್ಲ ಮಳೆ ಅಂದರೆ ಏನು, ಹೆಂಗೆ ತಯಾರಾಗ್ತತಿ, ಯಾವ ಗ್ಯಾಸಸ್ ಕಾರಣ ಆಗ್ತವೆ, ಆ ಕಾರಣವಾಗಿರುವಂಥ ಗ್ಯಾಸಸ್ ಎಲ್ಲಿಂದ ರಿಲೀಸ್ ಆಗ್ತವೆ, ಆ ಗ್ಯಾಸಸ್ಸು ಮೋಡದಲ್ಲಿರುವಂಥ ನೀರಿನ ಜೊತೆ ಹೆಂಗೆ ರಿಯಾಕ್ಟ್ ಆಗ್ತದೆ, ಈ ಆಮ್ಲ ಮಳೆಯಿಂದ ಬೇರೆ ಬೇರೆ ಒಂದು ವಿಧಾನಗಳಲ್ಲಿ ನಮ್ಮ ದೇಹದ ಮೇಲೆ ಮಳೆ ನೀರು ಅಥವಾ ಈ ಬಾಡಿ ಮೇಲೆ ಆಗಿರ್ಬೋದು, ಸಮುದ್ರ ಸಾಗರದ ನೀರಿನ ಮೇಲೆ ಆಗಿರ್ಬೋದು, ಪರಿಸರ ವ್ಯವಸ್ಥೆ ಮೇಲೆ ಆಗಿರ್ಬೋದು, ಈ ಹಳೆ ಸ್ಮಾರಕಗಳಾಗಿರುವಂಥ ತಾಜ್ ಮಹಲ್ನಂಥ ಈ ಸ್ಮಾರಕಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನಾವು ನೋಡೋಣ. ಜೊತೆಗೆ ಆಮ್ಲ ಮಳೆಯನ್ನು ನಾವು ಪ್ರಿವೆಂಟ್ ಮಾಡಬೇಕಾದ್ರೆ ಅದನ್ನು ನಾವು ಯಾವ ಒಂದು ಮೆಥಡ್ಸಿಂದ ನಾವು ಪ್ರಿವೆಂಟ್ ಮಾಡ್ಬೋದು, ನಿರಾವರಣೆ ಮಾಡ್ಬೋದು ನಾವು ಅನ್ನೋದನ್ನು ಕೆಲವೊಂದು ಈ ಆಮ್ಲ ಮಳೆ ಮೇಲೆ ಒಳ್ಳೆ ಕ್ವಶನ್ಸ್ ಅದಾವೆ. ಮತ್ತು ಲಾಸ್ಟಿಗೆ ಕೊನೆಯದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಹಿತ ನಿಮಗೆ ಬಿಡಿಸಿ ಯಾವ ರೀತಿ ಎಕ್ಸಾಮ್ದಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಹೆಂಗೆ ಬರ್ತವೆ, ಮ್ಯಾಚ್ ದ ಫಾಲೋಯಿಂಗಲ್ಲಿ ಕ್ವಶನ್ಸ್ ಹೆಂಗೆ ಬರ್ತವೆ ಅನ್ನೋದನ್ನು ಬರೀ ಒಂದು ಕಾನ್ಸೆಪ್ಟ್ ಮೇಲೇ, ಬರೀ ಆ್ಯಸಿಡ್ ರೈನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಿಮ್ಮ ಜೊತೆ 1 ಅವರ್ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವುದೂ ಅನ್ವಾಂಟೆಡ್ ಇಲ್ಲ. ಸುಮಾರು ನಿಮಗೆ 20 ಸ್ಲೈಡ್ಗಳು ಬರ್ತವೆ, 20 ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್ಸ್ ಅದಾವೆ. ಬರೀ ನಾವು ಬುಲೆಟ್ ಪಾಯಿಂಟ್ ರೂಪದಲ್ಲಿ ನೆನ್ಪಿಟ್ಕೊಳ್ಳದೆ ಇಡಿಯಾಗಿರುವಂಥ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ಸೊ ಮತ್ತೆ ಯಾಕೆ ತಡೆ ಮಾಡೋದು, ಇವತ್ತಿನ ಕ್ಲಾಸಿಗೆ ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ. ಸೊ ಐ ಆಮ್ ವಿತ್ ಯು ಶಿವರಾಜ್ ಬುಜ್ಜಿ. ನೋಡೋಣ ಇವತ್ತು ಕ್ಲಾಸ್ ಆ್ಯಸಿಡ್ ರೈನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಯಾವ್ಯಾವ ಕ್ವಶನ್ಸ್ ನಿಮಗೆ ಬರ್ತವೆ ಅನ್ನೋದನ್ನು ಒಂದೊಂದಾಗಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಮತ್ತೆ ನನ್ನದೇ ಒಂದು ಸ್ಟೈಲ್ ಆಗಿರುವಂಥ ಆ್ಯಸಿಡ್ ರೈನ್ ಅಂದರೆ ಏನು ಅನ್ನೋದನ್ನು ಒಂದು ಗ್ಲಿಮ್ಸ್ ನಿಮಗೆ ಕೊಡ್ತೀನಿ. ಆಮೇಲೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗ್ತದೆ. ಏನು ಸರ್ ಆ್ಯಸಿಡ್ ರೈನ್ ಅಂತಂದರೆ, ನೋಡಿ ಇದು ಮಳೆ ಬೀಳುವಂಥ ಮೋಡಗಳು ಮೇಲದವೆ. ಇದು ನಮ್ಮ ಭೂಮಿ. ನಮ್ಮ ಭೂಮಿಯಿಂದ ಹಲವಾರು ಕಾರಣಗಳಿಂದ ನಾವೇನು ಮಾಡ್ತೀವಿ ಅಂದ್ರೆ 2 ಪ್ರಮುಖವಾಗಿರುವಂಥ ಗ್ಯಾಸಸನ್ನು ಬಿಡುಗಡೆ ಮಾಡ್ತೀವಿ. ಅದೇ ಒಂದು ಸಲ್ಫರ್ ಡೈಆಕ್ಸೈಡು, ಇನ್ನೊಂದು ನೈಟ್ರೋಜನ್ ಡೈಆಕ್ಸೈಡು. ಇವೆರಡೂ ಅನಿಲಗಳು ವಾಹನಗಳಿಂದ, ಕಾಡ್ಗಿಚ್ಚುಗಳಿಂದ, ಕೈಗಾರಿಕೆಗಳಿಂದ, ಬೇರೆ ಬೇರೆ ಒಂದು ಇದರೊಳಗಿಂದ ನಮಗೇನಾಗ್ತದೆ, ಭೂಮಿಯ ಮೇಲಿಂದ ಈ 2 ಅನಿಲಗಳು ಬಿಡುಗಡೆಯಾಗಿ ಮೋಡಗಳಿಂದ ಬಿಡುಗಡೆ ಆಗ್ತಿರುವಂಥ, ಮೋಡಗಳಲ್ಲಿರುವಂಥ ನೀರು ಅಥವಾ ಮೋಡದಿಂದ ಬಿಡುಗಡೆ ಆಗ್ತಿರುವಂಥ ಮಳೆ, ನಥಿಂಗ್ ಬಟ್ H2 ಅಂತ ಕರಿತೀವಲ್ಲ, ಈ 2 ಕೂಡಿಬಿಟ್ಟು ಏನಾಗ್ತವೆ ಅಂತಂದರೆ ಒಂದು ಆ್ಯಸಿಡ್ ಫಾರ್ಮೇಷನ್ ಆಗ್ತದೆ. ದಟ್ ಈಸ್ SO2 ಪ್ಲಸ್ H2O 2 ಸೇರಿ ನಮಗೆ H2SO4 ಗೊತ್ತಲ್ಲ. ಇದನ್ನು ಸಲ್ಫ್ಯೂರಿಕ್ ಆಮ್ಲ ಅಂತ ಕರಿತೀವಿ. ಅತಿ ಪ್ರಬಲಕಾರಿಯಾಗಿರುವಂಥ ಆಮ್ಲ, ಸ್ಟ್ರಾಂಗೆಸ್ಟ್ ಆ್ಯಸಿಡ್ ಆಗಿರ್ತದೆ, ಆಮ್ಲಗಳ ರಾಜ ಅಂತ ಕರಿತೀವಿ. ಜೊತೆಗೆ ಈ ಮೋಡದಿಂದ ಬಂದಿರುವಂಥ H2O ಮತ್ತು ವಾತಾವರಣದ ಬಿಡುಗಡೆ ಆಗಿಂಥ ನೈಟ್ರೋಜನ್ ಡೈಆಕ್ಸೈಡ್ ಅಥವಾ ನೈಟ್ರೋಜನ್ ಆಕ್ಸೈಡ್ಸ್ ಎಲ್ಲ ಸೇರಿಬಿಟ್ಟು ನಮಗೆ ನೈಟ್ರಿಕ್ ಆಮ್ಲ HNO3 ಅಂತ ಕರಿತೀವಿ. ನೈಟ್ರಿಕ್ ಆಮ್ಲ ಇವೆರಡು ನಾವು ನೋಡಿಕೊಂಡ್ರೆ ಆ್ಯಸಿಡ್ಗಳ ಚಾಪ್ಟರ್ಗಳ ಬಗ್ಗೆ ಹೇಳೀನಿ. ಮೊದಲ ಪ್ರಬಲಕಾರಿಯಾಗಿರುವಂಥ ವೆರಿ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಯಾವುದಂದ್ರೆ H2SO4, ನಂತರ ಸೆಕೆಂಡ್ ಪ್ಲೇಸಲ್ಲಿ ಬರೋದು HNO3. ಇವೆರಡು ಮೋಸ್ಟ್ ಡೇಂಜರಸ್ ಆಗಿರುವಂಥ ಆ್ಯಸಿಡ್ಗಳಾಗಿರ್ತವೆ. ಹಂಗೆ ಭೂಮಿಯಿಂದ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ ಇವು ಬೇರೆ ಬೇರೆ ಉದ್ದೇಶಗಳಿಗಾಗಿ ನಾವು ಬಳಸುತ್ತಿರುವಂಥ ವಾಹನಗಳಿಂದ, ಕೈಗಾರಿಕೆಗಳಿಂದ, ಕಾಡ್ಗಿಚ್ಚುಗಳಿಂದ ಬೇರೆ ಬೇರೆ ರೂಪದಲ್ಲಿ ನಮಗೆ ವಾತಾವರಣಕ್ಕೆ ಬಿಡುಗಡೆಯಾಗಿ ಮೋಡ ಅಥವಾ ವಾತಾವರಣದಲ್ಲಿರುವಂಥ ತೇವಾಂಶ ಅಥವಾ ಮಳೆ ನೀರು, ಇಬ್ಬನಿ, ಮಂಜು ಇಂಥವುಗಳ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಆ ಗ್ಯಾಸಸ್ಸು ಮತ್ತು ಆ ನೀರು 2 ಸೇರಿಕೊಂಡಾಗ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆಯಿಂದ ಆಮ್ಲಗಳು ತಯಾರಾಗ್ತವೆ.
ತಿರ್ಗಾ ಈ ಮಳೆ ಸಾಧಾರಣ ಮಳೆಯಾಗಿ ಭೂಮಿಗೆ ಬರಲ್ಲ, ಈ ಆಮ್ಲಗಳನ್ನು ಕೂಡಿಕೊಂಡು ಮಳೆ ಭೂಮಿಗೆ ಬರ್ತಾ ಇರೋದರಿಂದ ಇದನ್ನು ನಾವು ಆಮ್ಲ ಮಳೆ ಅಂತ ಕರಿತೀವಿ, ಆ್ಯಸಿಡ್ ರೈನು ಅಂತ ಕರಿತೀವಿ. ಸೊ ಇದರಿಂದ ಏನೇನು ಆಗ್ತೈತಿ, ಈ ಆ್ಯಸಿಡ್ಗಳು ಭೂಮಿಗೆ ಬರೋದರಿಂದ ಏನೇನು ತೊಂದರೆ, ಏನೇನು ಸುದ್ದಿ ಅನ್ನೋದೇ ಇವತ್ತಿನ ಒಂದು ಟಾಪಿಕ್. ಇವೆರಡು ಮೋಸ್ಟ್ ಡೇಂಜರಸ್ ಆಗಿರುವಂಥ ಆ್ಯಸಿಡ್ಸ್ ಆಗ್ತವೆ, ಅವುಗಳ ಪರಿಣಾಮ ಹೆಂಗಿದೆ ಭೂಮಿ ಮೇಲೆ ಅನ್ನೋದನ್ನೇ ಇವತ್ತಿನ ಟಾಪಿಕಲ್ಲಿ ನಾವು ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಕ್ಲಾಸಸ್ಸು ಸ್ವಲ್ಪ ಲೆಂದಿ ಅನ್ನಿಸ್ತದೆ, ಸ್ವಲ್ಪ ಭಾಳ ಡೀಟೇಲಿಂಗ್ ಇರ್ತದೆ. ಹಂಗಾಗಿ ವಿಡಿಯೋ ಲೆಂತ್ ನೋಡ್ಕೊಂಡ್ಬಿಟ್ಟು ಏನಪ್ಪ ಬರೀ ಒಂದು ಪದದ ಬಗ್ಗೆ ಇಷ್ಟೆಲ್ಲ ಡ್ರ್ಯಾಗ್ ಮಾಡ್ಯಾರಂತೆ ಅನ್ಕೋಬೇಡಿ. ಡ್ರ್ಯಾಗಿಂಗ್ ಏನಿರಲ್ಲ, ನಿಮ್ಮನ್ನು ಕನ್ವೆ ಮಾಡಬೇಕನ್ನೋ ಉದ್ದೇಶದಿಂದ ಏನೇನೋ ಎಕ್ಸಾಂಪಲ್ ಕೊಟ್ಟು ಎಸ್ ದಿಸ್ ಈಸ್ ಆ್ಯಸಿಡ್ ರೈನ್ ಅನ್ನೋ ಒಂದು ಓವರಾಲ್ ನಿಮಗೆ ಕಾನ್ಫಿಡೆನ್ಸ್ ತರಿಸ್ಕೊಡೋ ಉದ್ದೇಶದಿಂದನೇ ಸ್ವಲ್ಪ ವೀಡಿಯೋ ಕ್ಲಾಸಲ್ಲಿ ಲೆಂದಿ ಆಗ್ತವೆ. ಜೀವನದಲ್ಲಿ ಒಂದೇ ಸಲ ಕೇಳ್ತೀವಿ, ಮತ್ತೆ ಕೇಳಲ್ಲ. ಒಂದು 10 ನಿಮಿಷ ಯಾರ ಜೊತೆನೋ ಫೋನ್ದಾಗ ಮಾತಾಡಿ ಹರಟೆ ಹೊಡೋದಕ್ಕಿಂತ ಒಂದು 10 ನಿಮಿಷ ಈ ಕಡೆ ಗಮನ ಕೊಡಿ, ನಿಮಗೆ ಒಳ್ಳೆ ಒಂದು ಕ್ವಶನು ಬರುವಂಥ ಸಾಧ್ಯತೆ ಇರ್ತದೆ. ಲಾಸ್ಟಿಗೆ 10 ಇಂಟ್ರೆಸ್ಟಿಂಗ್ ಆಗಿರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದಾವೆ, ನೀವೇ ನನಗಿಂತ ಫಾಸ್ಟಾಗಿ ಬಿಡಿಸ್ತೀರಿ. ನೋಡೋಣ, ಮತ್ತೆ ಯಾಕೆ ತಡೆ ಮಾಡೋದು, ಒಂದೊಂದು ಕಾನ್ಸೆಪ್ಟ್ ನಾವು ಡೀಟೇಲ್ ಆಗಿ ಹೋಗ್ತಾ ಹೋಗೋಣ. ಎಸ್, ವಾಟ್ ಈಸ್ ಆ್ಯಸಿಡ್ ರೈನ್ ಗೊತ್ತಾಗಿದೆ ಈಗ ನಿಮಗೆ. ಆ್ಯಸಿಡ್ ರೈನ್ ಅರ್ಥ ಗೊತ್ತಾಗಿದೆ. ಏನು ಆಮ್ಲ ಮಳೆಯು, ದಟ್ ಈಸ್ ಆ್ಯಸಿಡ್ ರೈನ್ ಅನ್ನೋದು ಮಳೆ, ಹಿಮ, ಮಂಜು ಅಥವಾ ಅಲಿಕಲ್ಲಿನಂತಹ, ಗೊತ್ತಲ್ಲ ಅಲಿಕಲ್ ಅಂದರೆ ಗೊತ್ತಲ್ಲ ನೀವು, ಹಿಲ್ಸ್ ಅಂತ ಕರಿತೀವಿ, ಮಳೆ ಬೀಳುವಿಕೆಯ ಒಂದು ರೂಪವಾಗಿದೆ. ಅಂದ್ರೆ ಮಳೆ ರೂಪದಲ್ಲಾದರೂ ಬೀಳ್ಬೋದು, ಹಿಮ ರೂಪದಲ್ಲಾದರೂ ಬೀಳ್ಬೋದು, ಮಂಜಿನ ರೂಪದಲ್ಲಾದರೂ ಬೀಳ್ಬೋದು, ಅಳಿಕಲ್ಲಿನಂಥ ರೂಪದಲ್ಲಿ ಸಹಿತ ಮಳೆ ಬೀಳ್ಬೋದು. ಇದು ಸಾಮಾನ್ಯ ನೀರಿಗಿಂತ ಹೆಚ್ಚಿನ ಮಟ್ಟದ ಆಮ್ಲಗಳನ್ನು ಹೊಂದಿರುತ್ತದೆ. ಹೌದು, ನಾರ್ಮಲ್ ರೈನ್ಗಿಂತ ಇದರ ಆ್ಯಸಿಡ್ಗಳ ಪ್ರಮಾಣ ಜಾಸ್ತಿ ಆಗ್ತದೆ. ಹೆಂಗೆ ತಯಾರಾಗ್ತದೆ ಅನ್ನೋದೊಂದು ಸಿಂಪಲ್ ಗ್ಲಿಮ್ಸ್ ನಿಮಗೆ ಕೊಟ್ಟಿದ್ದೆ, ಅಲ್ಲಿ ನೀವು ನೋಡ್ಕೊಂಡಿದ್ದೀರಿ. ಇದರಿಂದಾಗಿ ಇದು ಹೆಚ್ಚು ಆಮ್ಲೀಯವಾಗಿರುತ್ತದೆ. ಸೊ ಯಾವಾಗ ಈ H2SO4 ಮತ್ತು HNO3 ತಯಾರಾಯಿತೋ ಮೇಲಿಂದ ಕೆಳಗೆ ಬರಬೇಕಾದ್ರೆ, ಸೊ ಅಫ್ಕೋರ್ಸು ನೀರಿನ ಆಮ್ಲೀಯ ಗುಣ ಏನಾಗ್ತದೆ, ಜಾಸ್ತಿ ಆಗ್ತದೆ ಅಂತ ನಾವು ನೋಡ್ಕೊಂಡಿವಿ. ಅರ್ಥ ಆಗುತ್ತಲ್ಲ, ಇದೇ ಒಂದು ಆಮ್ಲ ಮಳೆದ ಒಂದು ಡೆಫಿನೇಷನ್. ಸೊ ನಾವು ಸ್ವಲ್ಪ ಇಂಗ್ಲೀಷಲ್ಲಿ ನೋಡ್ಕೊಂಡು ಹೋದರೆ, ಆ್ಯಸಿಡ್ ರೈನ್ ಇಸ್ ಎ ಫಾರ್ಮ್ ಆಫ್ ಪ್ರಿಸಿಪಿಟೇಷನ್, ದಟ್ ಈಸ್ ರೈನ್, ಸ್ನೋ, ಫಾಗ್, ಹೇಲ್ಸ್ ಅಂತ ಕರಿತೀವಿ. ದಟ್ ಈಸ್ ರೈನ್ ಅಂದರೆ ಮಳೆ, ಹಿಮ ಮಳೆ, ಏನು ಮಂಜು ಮತ್ತು ಅಲಿಕಲ್ನಂತಹ, ದಟ್ ಕಂಟೇನ್ಸ್ ಅನ್ಯೂಸ್ವಲಿ ಹೈ ಲೆವೆಲ್ಸ್ ಆಫ್ ಆ್ಯಸಿಡ್ಸ್ ಮೇಕಿಂಗ್ ಇಟ್ ಮೋರ್ ಆ್ಯಸಿಡಿಕ್ ದೆನ್ ದ ನಾರ್ಮಲ್ ರೈನ್ ವಾಟರ್. ಸಾಮಾನ್ಯ ಮಳೆ ನೀರಿಗಿಂತ ಈ ಆಮ್ಲಗಳು ಸೇರ್ಕೊಂಡ್ಬಿಟ್ಟು ಈ ಆಮ್ಲ ಮಳೆ ಅಂತ ಬಂದಾಗ ಅದರ ಆಮ್ಲೀಯ ಗುಣ ಏನಾಗಿರ್ತದೆ, ಹೆಚ್ಚಾಗಿರ್ತದೆ ಅಂತ ನೋಡ್ತೀವಿ. ದಟ್ ಈಸ್ ನಾರ್ಮಲ್ ರೈನ್ ಹ್ಯಾಸ್ pH ಆಫ್ ಅಬೌಟ್ 5.6. ಅಂದರೆ ನಾರ್ಮಲ್ ಮಳೆದು, ಸಾಮಾನ್ಯ ಮಳೆದು ಅಂತ ಬಂದಾಗ pH 5.6 ಅಥವಾ 5.6ಗಿಂತ ಜಾಸ್ತಿ ಇರ್ತದೆ. ಬಟ್ ಡ್ಯೂ ಟು ಡಿಸಾಲ್ವ್ಡ್ ಕಾರ್ಬನ್ ಡೈಆಕ್ಸೈಡ್, ಆ್ಯಸಿಡ್ ರೈನ್ ಯೂಸ್ವಲಿ ಹ್ಯಾಸ್ ಬಿಲೋ pH 5.6. ಸೊ ಸಾಮಾನ್ಯ ಮಳೆ ಅಂತ ಬಂದಾಗ ಬರೀ ಕಾರ್ಬನ್ ಡೈಆಕ್ಸೈಡ್ ಸೇರ್ಕೊಂಡ್ಬಿಟ್ಟು ಕಾರ್ಬೋನಿಕ್ ಆ್ಯಸಿಡ್ ಇರೋದ್ರಿಂದ 5.6ಗಿಂತ ಜಾಸ್ತಿ ಇರ್ತದೆ. ಬಟ್ ಆದರೆ ಈ ನಾರ್ಮಲ್ pH 5.6ಗಿಂತ ಜಾಸ್ತಿ ಇದ್ದರೆ ಇಲ್ಲಿ H2SO4 ಮತ್ತು HNO3 ಅಂತ ಈ ಪ್ರಬಲಕಾರಿಯಾಗಿರುವಂಥ ಆಮ್ಲಗಳು ಸೇರಿಕೊಂಡಾಗ ಆ್ಯಸಿಡ್ ರೈನ್ನ pH ವ್ಯಾಲ್ಯೂ 5.6ಗಿಂತ ಕಡಿಮೆ ಇರ್ತದೆ. ಸರ್ ಕಡಿಮೆ ಇದ್ದರೆ ಒಳ್ಳೆಯದಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ನಮ್ಮ pH ಆಮ್ಲಗಳು ಪ್ರತ್ಯಾಮ್ಲಗಳು ಅಂತ ಟಾಪಿಕ್ ಇದೆ ಕೆಮಿಸ್ಟ್ರಿ ಫೋಲ್ಡಲ್ಲಿ, ಒಂದ್ಸಲ ನೋಡ್ಕೊಂಬನ್ನಿ, ಆವಾಗ ನಿಮಗೆ ಗೊತ್ತಾಗ್ತದೆ. pH ಅನ್ನೋದು 0ರಿಂದ 14ವರೆಗಿದ್ದರೆ ಈ 7 ಅಂತ ನೋಡ್ತೀವಿ ನಾವು. 7ಗಿಂತ ಕಮ್ಮಿ ಇದ್ದರೆ ಅದನ್ನು ಆ್ಯಸಿಡು, 7ಗಿಂತ ಜಾಸ್ತಿ ಇದ್ದರೆ ಬೇಸ್ ಅಂತ ಕರಿತೀವಿ. 0ರಿಂದ ನ್ಯೂಟ್ರಲ್ ಕಡೆ, 7 ಅಂದರೆ ನ್ಯೂಟ್ರಲ್, ಈ ಕಡೆ ಬಂದಷ್ಟು ಅದರ ಆ್ಯಸಿಡ್ನ ಶಕ್ತಿ ಕಮ್ಮಿ ಆಗ್ತಾ ಬರ್ತದೆ. ಇಲ್ಲಿ 5.6 ಅಂತ ಕಡಿಮೆ ಇದ್ದಷ್ಟು, 0 ಕಡೆ ಹೋದಷ್ಟು ಎನರ್ಜಿ ಜಾಸ್ತಿ ಅಂತ ಅರ್ಥ. 5.6ಗಿಂತ ಜಾಸ್ತಿ 7 ಕಡೆ ಬಂದಷ್ಟು ಎನರ್ಜಿ ಕಡಿಮೆ ಅಂತ ಅರ್ಥ. ಈಗ ಆಮ್ಲ ಮಳೆದು pH ವ್ಯಾಲ್ಯೂ 5.6ಗಿಂತ ಕಡಿಮೆ ಅಂತಂದರೆ ಹೌದು ಕಡಿಮೆ ಇರಬೇಕು, ಯಾಕಂದರೆ ಆಮ್ಲಗಳು ಸೇರುವುದರಿಂದ ಆ ನೀರಿನ pH ವ್ಯಾಲ್ಯೂವಲ್ಲಿ ಕಡಿಮೆ ಆಗಿರೋದ್ರಿಂದ 0 ಕಡೆ ಮೂವ್ ಆಗ್ತಾ ಇದ್ದೀವಿ. ಹಾಗಾಗಿ ಅದರ ಎನರ್ಜಿ ಏನಾಗ್ತದೆ, ಜಾಸ್ತಿ ಆಗ್ತದೆ ಅಂತ ಅರ್ಥ. ಇದು ನಿಮಗೆ pH ಸ್ಕೇಲ್ ಅಂತ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಹೇಳ್ಕೊಟ್ಟಿನಿ, ಅಲ್ಲಿ ನೀವು ಇದ್ರ ಬಗ್ಗೆ ನೋಡ್ಕೊಂಡು ಬರ್ಬೋದು. ಸೊ ಒಂದು ಗ್ಲಿಮ್ಸ್ ನಿಮಗೆ ಅರ್ಥ ಆಯಿತು. ಆಮ್ಲ ಮಳೆ ಅಂದರೆ ಏನಿಲ್ಲ, ಕೆಲವೊಂದು ವಿಷಕಾರಿಯಾಗಿರುವಂಥ ಅಥವಾ ಇಂಡೈರೆಕ್ಟಾಗಿ ಸ್ವಲ್ಪ ಭೂಮಿಯಿಂದ ಬಿಡುಗಡೆ ಆಗಿರುವಂಥ ಅನಿಲಗಳ ಜೊತೆ ನೀರು ಸೇರಿಕೊಂಡಾಗ H2SO4 ಮತ್ತು HNO3 ಆಮ್ಲಗಳು ತಯಾರಾಗಿ pH ಮಟ್ಟವನ್ನು ಕಡಿಮೆ ಮಾಡ್ತವೆ ಅಂತ ಅರ್ಥ. ಇದನ್ನು ಎಕ್ಸಾಮ್ನಲ್ಲಿ ಕೇಳ್ತಾನೆ.
ಸಾಮಾನ್ಯ ಮಳೆಗಿಂತ ಆಮ್ಲ ಮಳೆದ ಪಿ ಎಚ್ ವ್ಯಾಲ್ಯೂ ಏನಾಗ್ತದೆ ಅಂತ ಕೇಳ್ತಾನೆ, ಕಡಿಮೆಯಾಗಿರುತ್ತದೆ. ಯಾಕಂದರೆ ಆಮ್ಲಗಳು, ನೀರಿಗೆ ಆಮ್ಲಗಳನ್ನು ಸೇರಿಸ್ತಾ ಹೋದಷ್ಟು ಅದರ ಪಿ ಎಚ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರ್ತದೆ. ಹೆಂಗೆ ಪಿ ಎಚ್ ವ್ಯಾಲ್ಯೂ ಕಮ್ಮಿ ಆಗ್ತದೋ ಹಂಗೆ ಅದರ ಎನರ್ಜಿ ಅನ್ನೋದೇನಾಗ್ತದೆ ಹೆಚ್ಚಾಗ್ತಾ ಹೋಗ್ತದೆ ಅಂತ ನೋಡ್ತೀವಿ. ಸೊ ಇದು ಪಿ ಎಚ್ನ ಒಂದು ಉದ್ದೇಶದಿಂದ ನೋಡಿರುವಂಥ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಒಳಗೆ ಹೋಗ್ತಿದ್ದೀವಿ ಸರ್. ಈಗ ನಾರ್ಮಲ್ ಮಳೆ ಮತ್ತು ಆಮ್ಲ ಮಳೆಗೆ ಏನು ವ್ಯತ್ಯಾಸ ರೀ? ಆ ಮಳೆಯಲ್ಲಿ ಈ H2SO4 ಅಥವಾ HNO3 ಅಥವಾ ಸಲ್ಫರ್ ಡೈಆಕ್ಸೈಡ್ ಅಥವಾ ನೈಟ್ರೋಜನ್ ಡೈಆಕ್ಸೈಡ್ ಸೇರಿಕೊಂಡಿಲ್ಲ ಅಂದರೆ ಆ ಮಳೆ ಹೆಂಗಿರ್ತಿತ್ತು? ಇವೆರಡು ಸೇರಿಕೊಂಡಿರೋದ್ರಿಂದ ಏನಾಗ್ತದೆ? ಎರಡಕ್ಕಿರುವಂಥ ವ್ಯತ್ಯಾಸಗಳೇನು? ಸ್ಲೈಡ್ ಇಂಗ್ಲೀಷಲ್ಲಿದೆ, ಏನು ಗಾಬರಿ ಆಗಬೇಡ್ರಿ, ಆರಾಮಾಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಫೀಚರ್, ಅಂಶ, ಯಾವ ಅಂಶದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇದು ನಾರ್ಮಲ್ ಮಳೆ ಅಂದರೆ ಸಾಮಾನ್ಯ ಮಳೆ ಅಂತ ಕರಿತೀವಿ. ಇನ್ನು ಇದು ಆ್ಯಸಿಡ್ ರೈನ್ ಅಂತ ಬಂದಾಗ ಆಮ್ಲ ಮಳೆ. ಇವೆರಡು ಮಳೆಗಳಿಗಿರುವಂಥ ವ್ಯತ್ಯಾಸಗಳೇನು ನೋಡ್ರಿ. ಪಿ ಎಚ್ ಲೆವೆಲ್ ಫಸ್ಟ್ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಈ ಸಾಮಾನ್ಯ ಮಳೆ ಪಿ ಎಚ್ ಅರೌಂಡ್ ಸುತ್ತಮುತ್ತ 5.6 ಅಥವಾ ಅದಕ್ಕಿಂತ ಜಾಸ್ತಿ ಆಗಿರ್ತದೆ. ಬಟ್ ಆದರೆ ಆ್ಯಸಿಡ್ ರೈನ್ ಅನ್ನೋದು ಯೂಶ್ವಲಿ 4ರಿಂದ 4.5 ಇರ್ತದೆ. ಇದನ್ನೇ ನಾವು ಇಂಡೈರೆಕ್ಟ್ ಆಗಿ 5.6ಗಿಂತ ಕಡಿಮೆ ಅಂತ ಕರಿತೀವಿ. 5.6ಗಿಂತ ಕಡಿಮೆ ಅಂದರೆ ಎಷ್ಟು ಬೇಕಾದರೂ ಆಗಿರ್ಬೋದು, 5 ಇರ್ಬೋದು, 4.5, 4 ಡಿಪೆಂಡ್ ಅಪಾನ್ ಆ ಆಮ್ಲದ ಶಕ್ತಿಯ ರೂಪದಲ್ಲಿ ವ್ಯತ್ಯಾಸ ಆಗ್ತದೆ. ಬಟ್ ಯೂಶ್ವಲಿ 4ರಿಂದ 4.5 ಒಳಗಡೆ ಇರ್ತದೆ. ಅದನ್ನು ನಾವು ಇಂಡೈರೆಕ್ಟಾಗಿ 5.6 ಅನ್ನೋದು ಒಂದು ಮಾನದಂಡವಾಗಿ ತಗೋತೀವಿ. 5.6ಗಿಂತ ಕಮ್ಮಿ ಅಂದ್ರೆ ಆಮ್ಲ ಮಳೆ, ಅದಕ್ಕಿಂತ ಜಾಸ್ತಿ ಅಂದ್ರೆ ಸಾಮಾನ್ಯ ಮಳೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕೆಮಿಕಲ್ ಕಂಟೆಂಟ್, ಯಾವ ರಾಸಾಯನಿಕ ವಸ್ತುಗಳು ಸಾಮಾನ್ಯ ಮಳೆಯಲ್ಲಿ ಇರ್ತವೆ ಅಂತಂದರೆ ಕಾರ್ಬೋನಿಕ್ ಆ್ಯಸಿಡ್ ಅಂದರೆ ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡು ಪ್ಲಸ್ಸು ಮೋಡಗಳಿಂದ ಬಿಡುಗಡೆ ಆಗ್ತಿರುವಂಥ ನೀರು ಎರಡೂ ಸೇರಿಕೊಂಡಾಗ ಅಲ್ಲೊಂದು ರಿಯಾಕ್ಷನ್ ಸ್ಟಾರ್ಟ್ ಆಗಿ ನಮಗೆ H2CO3 ಅಂತ ಸ್ಟಾರ್ಟ್ ಆಗ್ತದೆ, ತಯಾರಾಗ್ತದೆ. ಇದನ್ನೇ ನಾವು ಕಾರ್ಬೋನಿಕ್ ಆ್ಯಸಿಡ್ ಅಂತ ಕರಿತೀವಿ. ಯಾಕಂದರೆ ನಾರ್ಮಲ್ ಮಳೆ ಅಂತ ಬಂದಾಗ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್ ಇರಲ್ಲ, ಆವಾಗ ಕೇವಲ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಹಾಗಾಗಿ ಅದರೊಳಗೆ ಕಾರ್ಬೋನಿಕ್ ಆ್ಯಸಿಡ್ ಅಂತ ತಯಾರಾಗ್ತದೆ. ಬಟ್ ವೆನ್ ಇಟ್ ಕಮ್ಸ್ ಟು ಆ್ಯಸಿಡ್ ರೈನ್, ಆ್ಯಸಿಡ್ ರೈನ್ ಇನ್ಕ್ಲೂಡ್ಸ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಆಕ್ಸೈಡ್, ದೇ ಫಾರ್ಮ್ ಸಲ್ಫ್ಯೂರಿಕ್ ಆ್ಯಂಡ್ ನೈಟ್ರಿಕ್ ಆ್ಯಸಿಡ್ಸ್. ಇಲ್ಲಿ ನಮಗೆ ಅವೆರಡು ಸೇರಿಕೊಂಡು H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು HNO3 ನೈಟ್ರಿಕ್ ಆ್ಯಸಿಡ್ಗಳೇನಾಗ್ತವೆ, ತಯಾರಾಗ್ತವೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನಮಗೆ ಡಿಫ್ರೆನ್ಸಸ್. ನಾರ್ಮಲ್ ಮಳೆ ಪಿ ಎಚ್ ಗೊತ್ತಾಗ್ತಾ ಇದೆ, ಆಮ್ಲ ಮಳೆ ಕೇಳ್ಬೋದು ನಿಮಗೆ. ಸಾಮಾನ್ಯ ಮಳೆಗೆ ಹೋಲಿಸಿದಾಗ ಪಿ ಎಚ್ ದಟ್ ಈಸ್ ಆಮ್ಲ ಮಳೆದ ಬಗ್ಗೆ ತಪ್ಪಾಗಿರೋದನ್ನು ಗುರುತಿಸ್ರಿ. ಏನು ಬೇಕಾದರೂ ಪಾಸಿಬಲ್ ಇದೆ ನಮಗೆ. ಸೊ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ನು ಪ್ರೈಮರಿ ಕಾಸ್, ಸಾಮಾನ್ಯವಾಗಿ ಏನು ಇದಕ್ಕೆ ಕಾರಣ ಆಗ್ತಂದರೆ ನ್ಯಾಚುರಲಿ ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಅಂತ ನೀವು ವಾಹನಗಳಿಂದ ಬಿಡುಗಡೆ ಆಗಲಿಂದ್ರೆ ಸಹಿತ ನಮಗೆ ಸಸ್ಯಗಳಿಗೆ ಬೇಕೇ ಬೇಕು. ನಾವೇ ಮಾನವನ ಉಸಿರಾಟದಿಂದ ಸಹಿತ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತೀವಿ, ಉಸಿರಾಟವನ್ನು ಮಾಡ್ತೀವಿ. ಸೊ ಕಾಮನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅರೌಂಡ್ ನಮಗೆ 0.04% ನಮಗೆ ವಾತಾವರಣದಲ್ಲಿ ಸಿಗ್ತದೆ. ಅದರಿಂದ ಈ ಒಂದು ನಾರ್ಮಲ್ ರೈನಲ್ಲಿ ಕಾರ್ಬೋನಿಕ್ ಆ್ಯಸಿಡ್ ಅಂತ ಕಂಡು ಬರ್ತದೆ. ಇದು ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಮಿಷನ್ಸ್. ಆಮ್ಲ ಮಳೆಗೆ ಕಾರಣ ಏನು ಅಂತಂದರೆ ಪಳೆಯುಳಿಕೆ ಇಂಧನಗಳು, ಪೆಟ್ರೋಲ್, ಡೀಸೆಲ್, ಕೆರೋಸಿನ್, LPG, CNG ಇಂಥವು ಇಂಧನಗಳು ಉರಿಯೋದರಿಂದ, ಮತ್ತು ಇಂಡಸ್ಟ್ರಿಯಲ್ಗಳಲ್ಲಿ ಸಹಿತ ನಾವು ಕೋಲ್, ಕಲ್ಲಿದ್ದಲ್ ಅಂತೇಳಿ, ಇದ್ದಿಲ್ ಅಂತೇಳಿ ಬೇರೆ ಬೇರೆ ಕೆಮಿಕಲ್ಗಳನ್ನು ನಾವು ಬರ್ನ್ ಮಾಡ್ತೀವಿ. ಅದು ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡನ್ನು ಎಮಿಟ್ ಮಾಡ್ತವೆ ಅಂತ ಅರ್ಥ. ಇನ್ನು ಅಕ್ವಾಟಿಕ್ ಇಂಪ್ಯಾಕ್ಟ್, ಜಲಚರ ಒಂದು ಪ್ರಾಣಿ ಅಥವಾ ವಸ್ತುಗಳ ಮೇಲೆ, ಜೀವಿಗಳ ಮೇಲೆ ಯಾವ ರೀತಿ ಎಫೆಕ್ಟ್ ಇರ್ತದೆ. ಅಕ್ವಾಟಿಕ್ ಅಂದರೆ ಜಲಚರ ನೋಡಿರಿ, ಅವೆಲ್ಲ ಅಲ್ಲಲ್ಲಿ ಇಂಗ್ಲೀಷ್ ಪದಗಳನ್ನು ಸ್ವಲ್ಪ ಬರಿತಾ ಹೋಗ್ತಿರ್ಬೇಕು. ಮೇಂಟೈನ್ಸ್ ಸೇಫ್ ಆ್ಯಂಡ್ ಹೆಲ್ದಿ ಹ್ಯಾಬಿಟಟ್ಸ್. ಸೊ ಯಾವುದೇ ರೀತಿಯಾಗಿರುವಂಥ ತೊಂದರೆ ಮಾಡಲ್ಲ. ಕಾರ್ಬೋನಿಕ್ ಆ್ಯಸಿಡ್ ಇರೋದರಿಂದ, ಮಳೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಶ ಇರೋದರಿಂದ ಯಾವುದೇ ರೀತಿ ತೊಂದರೆಯನ್ನು ನಾವು ನೋಡಲ್ಲ. ಬಟ್ ರಿಲೀಸಸ್ ಟಾಕ್ಸಿಕ್ ಆ್ಯಂಡ್ ಅಲ್ಯೂಮಿನಿಯಂ ದಟ್ ಕಿಲ್ಸ್ ಫಿಶ್. ಸಾಮಾನ್ಯವಾಗಿ ಕಪ್ಪೆಗಳಿಗೆ, ಮೀನುಗಳಿಗೆ, ಇತರ ಜಲಚರ ಪ್ರಾಣಿಗಳಿಗೆ ಏನಾಗ್ತದೆ, ಈ ಹೈ ಕಾನ್ಸಂಟ್ರೇಟೆಡ್ ಆಗಿರುವಂಥ ಲೋ pH ಇರುವಂಥ ಈ ಆ್ಯಸಿಡ್ಸ್ ಏನು ಮಾಡ್ತವೆ, ಅವುಗಳ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ, ಅವು ಸಾಯಲು ಕಾರಣ ಆಗ್ತವೆ ಅಂತ ನೋಡ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೆಲವೊಂದು ವಸ್ತುಗಳು ಯಾವ ರೀತಿ ನಾಶ ಆಗ್ತವೆ ಅಂತಂದರೆ ಸ್ಲೋ ನ್ಯಾಚುರಲ್ ವೆದರಿಂಗ್ ಅಂತ ನೋಡ್ತೀವಿ. ಇಲ್ಲಿ ಯಾವುದೇ ರೀತಿ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ಇಲ್ಲಿ ರ್ಯಾಪಿಡ್ ಕರೋಸಿನ್ ಆಫ್ ಮಾರ್ಬಲ್, ಲೈಮ್ ಸ್ಟೋನ್ಸ್ ಆ್ಯಂಡ್ ಮೆಟಲ್ಸ್. ಸೊ ಕರೋಜನ್ ಅಂದರೆ ಅರ್ಥ ತುಕ್ಕು ಹಿಡಿಯೋದು ಅಂತ ಕರಿತೀವಿ. ಈ ಆ್ಯಸಿಡ್ ರೈನ್, ಆಮ್ಲ ಮಳೆ ಬೀಳುತ್ತರಿಂದ ಮಾರ್ಬಲ್ಸ್, ನಮ್ಮ ಮನೇಲಿ ಆಗ್ತವಂಥ ಟೈಲ್ಸ್ ಮಾರ್ಬಲ್ಸ್ ಅಂತ ಕರಿತೀವಂಥ ಮಾರ್ಬಲ್ಸ್ ಹಾಳಾಗ್ತವೆ, ಮೆಟಲ್ ಬಾಡಿ ಹಾಳಾಗ್ತದೆ, ಮತ್ತು ಮಿನರಲ್ಸ್, ಖನಿಜಾಂಶಗಳು ಸಹಿತ ಏನಾಗ್ತವೆ, ಆ
ಆಮ್ಲಗಳ ಜೊತೆ ರಿಯಾಕ್ಟ್ ಆಗಿಬಿಟ್ಟು ತನ್ನ ಮೇಲ್ಪದರು ಕೊಚ್ಕೊಂಡು ಹೋಗೋದು, ಕಲರಲ್ಲಿ ಚೇಂಜಸ್ ಆಗೋದು, ಸೊ ಶೈನಿಂಗ್ ಇರುವಂಥ ವಸ್ತುಗಳು ಡಲ್ ಆಗೋದು, ಈ ರೀತಿ ನಮಗೇನಾಗ್ತದೆ ಕಂಡು ಬರ್ತದೆ. ಸೊ ಒಳ್ಳೆಯ ಕಂಟೆಂಟ್ ನೋಡಿದ ನಾವು ಸಾಮಾನ್ಯ ಮಳೆಗೆ ಮತ್ತು ಆಮ್ಲ ಮಳೆಗೆ ಇರುವಂಥ ವ್ಯತ್ಯಾಸ ಏನು ಅಂತ ನಾವು ನೋಡ್ಕೊಂಡಿವಿ. ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಆಸ್ಪೆಕ್ಟ್ಗಳ ಮೇಲೆ ಇದನ್ನು ನಾನು ಚರ್ಚೆ ಮಾಡಿದ್ದೀನಿ. ಇಷ್ಟು ಇದ್ರ ಬಗ್ಗೆ ಬೇಸಿಕ್ ಆದರೂ ನಿಮಗೆ ಗೊತ್ತಿರಲೇಬೇಕು. ಎಕ್ಸಾಮ್ದಲ್ಲಿ ಸಾಮಾನ್ಯ ಮಳೆಗೆ ಹೋಲಿಸಿದರೆ ಆಮ್ಲ ಮಳೆ ಲಕ್ಷಣಗಳೇನು ಅಥವಾ ಆಮ್ಲ ಮಳೆಗೆ ತಪ್ಪಾಗಿರೋದನ್ನು ಗುರುತಿಸಿರಿ ಅನ್ನೋ ಕ್ವಶನ್ ನಿಮಗೆ ಎಕ್ಸಾಮ್ದಲ್ಲಿ ಕೇಳ್ತಾ ಹೋಗ್ತಾನೆ. ಎಸ್, ಇಷ್ಟಕ್ಕೂ ಈ ಆ್ಯಸಿಡ್ ರೇನ್ ಐತಿ, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಇದಕ್ಕೆ ಕಾರಣ ಅದಾವೆ, ಇವೆರಡೂ ಆ್ಯಸಿಡ್ಸ್ ಇದನ್ನು ತೊಂದರೆ ಉಂಟು ಮಾಡ್ತವೆ ಅಂತ ನಮಗೆ ಮೊಟ್ಟ ಮೊದಲು ತಿಳಿಸ್ಕೊಟ್ಟಿರುವಂಥ ವಿಜ್ಞಾನಿ ಯಾರು ಅಂತ ನಾವು ನೋಡ್ತೀವಿ. ಇವರನ್ನೇ ಫಾದರ್ ಆಫ್ ಆ್ಯಸಿಡ್ ರೇನ್ ಸ್ಟಡೀಸ್ ಅನ್ನೋ ಒಂದು ಹೆಸರು ಕೊಡ್ತೀವಿ. ಅವ್ರ ಹೆಸರೇ ರಾಬರ್ಟ್ ಆ್ಯಂಗಸ್ ಸ್ಮಿತ್ ಅಂತ ನೋಡ್ತೀವಿ. ಈ ರಾಬರ್ಟ್ ಆ್ಯಂಗಸ್ ಸ್ಮಿತ್ ಅನ್ನೋ ವ್ಯಕ್ತಿಯನ್ನೇ ನಾವು ದ ಫಸ್ಟ್ ಯೂಸ್ ದ ಟರ್ಮ್ ಆ್ಯಸಿಡ್ ರೇನ್ ಇನ್ 1852. ನೋಡ್ರಿ, ಅವಾಗೇ ಇವರು ಪ್ರಿಡಿಕ್ಟ್ ಮಾಡ್ಯಾರ. ಅವಾಗೇ ಇಂಡಸ್ಟ್ರಿಯಲ್ ಕಾಲದಲ್ಲಿ ಅವಾಗೇ ಈ ಭೂಮಿಯಿಂದ ಬಿಡುಗಡೆ ಆಗ್ತಿರುವಂಥ ಕೆಲವೊಂದು ಅನಿಲಗಳ ಪ್ರಮಾಣದಿಂದ ಮಳೆ ಹೆಂಗೆ ಬರ್ತಾ ಇದೆ ಅನ್ನೋದನ್ನೇ ಚರ್ಚೆ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಹಿ ಈಸ್ ನೋನ್ ಆ್ಯಸ್ ದ ಫಾದರ್ ಆಫ್ ಆ್ಯಸಿಡ್ ರೇನ್ ಸ್ಟಡೀಸ್. ಸೊ ಆಮ್ಲ ಮಳೆ ಬಗ್ಗೆ ಸ್ಟಡಿ ಮಾಡಿರುವಂಥ ವ್ಯಕ್ತಿ ಯಾರು ಅಂತಂದರೆ ಆ್ಯಂಗಸ್ ಸ್ಮಿತ್ ಅನ್ನೋ ವಿಜ್ಞಾನಿ 1852 ಅಲ್ಲಿ ನಮಗೆ ಈ ಆಮ್ಲ ಮಳೆ ಅನ್ನೋ ಕಾನ್ಸೆಪ್ಟನ್ನು ನಮಗೆ ನೀಡಿರುವಂಥ ಮೊಟ್ಟ ಮೊದಲ ವಿಜ್ಞಾನಿ. ತದನಂತರ ಅನೇಕ ವಿಜ್ಞಾನಿಗಳು ಬಂದು ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಎಸ್, ಈಗ ವೆರಿ ಇಂಪಾರ್ಟೆಂಟು ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀವಿ. ದಟ್ ಈಸ್ ಕಾಸಸ್ ಆಫ್ ಆ್ಯಸಿಡ್ ರೇನ್. ಆಮ್ಲ ಮಳೆಗೆ ಏನು ಕಾರಣ ಅಂತ ನಾವು ನೋಡ್ಕೊಂಡಾಗ ಗೊತ್ತಾಯಿತು ನಮಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್. ಇಲ್ಲಿ ಪದಗಳು ನಾನು ಕ್ಲಾರಿಟಿಗೆ ಅರ್ಥ ಮಾಡ್ಕೋಬೇಕು. ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತಾ ಇಲ್ಲ, ನಾನು ನೈಟ್ರೋಜನ್ ಆಕ್ಸೈಡ್ಸ್ ಅಂತ ಹೇಳ್ತಾ ಇದ್ದೀನಿ. ನೈಟ್ರೋಜನ್ ಆಕ್ಸೈಡ್ಸ್ ಅಂದರೆ 3-4 ಬರ್ತವೆ ಇಲ್ಲಿ. ಒಂದು ನೈಟ್ರೋಜನ್ ಡೈಆಕ್ಸೈಡ್ ಬರ್ಬೋದು, ನೈಟ್ರಿಕ್ ಆಕ್ಸೈಡ್ ಬರ್ಬೋದು, ನೈಟ್ರಸ್ ಆಕ್ಸೈಡ್ ಬರ್ಬೋದು. ಏನಾದರೂ ಒಟ್ಟು ನೈಟ್ರೋಜನ್ ಮತ್ತು ಆಕ್ಸಿಜನ್ಲಿಂದ ಸೇರಿರುವಂಥ ಗ್ಯಾಸಸನ್ನೇ ನಾವು ನೈಟ್ರೋಜನ್ ಆಕ್ಸೈಡ್ಸ್ ಅಂತ ಕರಿತೀವಿ. ಒಳಗಡೆ ನೈಟ್ರೋಜನ್ ಡೈಆಕ್ಸೈಡು, ನೈಟ್ರೋಜನ್ ಮೊನಾಕ್ಸೈಡು, ನೈಟ್ರಸ್ ಆಕ್ಸೈಡು, ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಆಕ್ಸೈಡ್ಸ್ ಬರ್ತವೆ. ಅಲ್ಲಿ ಒಂದೇ ಕಾರಣ ಅಲ್ಲ, ಕೇವಲ ನೈಟ್ರೋಜನ್ ಡೈಆಕ್ಸೈಡ್ ಅಷ್ಟೇ ಕಾರಣ ಅಲ್ಲ, ನೈಟ್ರೋಜನ್ ಮೊನಾಕ್ಸೈಡ್ ಅಷ್ಟೇ ಕಾರಣ ಅಲ್ಲ, ನೈಟ್ರೋಜನ್ ಮತ್ತು ಆಮ್ಲಜನಕ ಎರಡೂ ಕೂಡಿರುವಂಥ ಅನಿಲಗಳೆಲ್ಲವೂ ಸಹಿತ ಕಾರಣ ಆಗ್ತವೆ. ಅದಕ್ಕೆ ಸಿಂಪಲ್ ಆಗಿ ನೈಟ್ರೋಜನ್ ಆಕ್ಸೈಡ್ಸ್. ಇಲ್ಲಿ ಎಕ್ಸ್ ಅನ್ನೋ ಪ್ಲೇಸಲ್ಲಿ ನೀವು ಏನು ಬೇಕಾದರೂ ಕೊಡ್ಬೋದು. ಅಂದರೆ NO2 ಕೊಡ್ಬೋದು, O1 ಕೊಡ್ಬೋದು, ಅಥವಾ O3 ಏನು ಬೇಕಾದ್ರೆ ನೀವು O1 ನೀವು ಅಲ್ಲಿ ಕೊಡ್ಬೋದು. ಹಾಗಾಗಿ ನೈಟ್ರೋಜನ್ ಆಕ್ಸೈಡ್ಸ್ ಅಂತ ನಾನು ಪದವನ್ನು ಕೊಡ್ತೀನಿ. ಬಟ್ ಸರ್ವೇ ಸಾಮಾನ್ಯವಾಗಿ ಎಲ್ಲದರೊಳಗೆ ನೈಟ್ರೋಜನ್ ಡೈಆಕ್ಸೈಡ್ ಅನ್ನೋದು ಸ್ವಲ್ಪ ಹೆಚ್ಚು ಪರಿಣಾಮಕಾರಿಯಾಗಿ ಆಮ್ಲ ಮಳೆಗೆ ಕಾರಣ ಆಗ್ತದೆ. ಇದು ಸ್ವಲ್ಪ ನಿಮ್ಮ ದೃಷ್ಟಿಯಲ್ಲಿ ಇಟ್ಕೋಬೇಕು. ಸೊ ಒಟ್ಟಾರೆಯಾಗಿ ಕಾಸಸ್ ಆಫ್ ಆ್ಯಸಿಡ್ ರೇನ್. ಕಾಸಸ್ ಅಂದರೆ ಕಾರಣಗಳೇನು, ಆಮ್ಲ ಮಳೆಗೆ ಕಾರಣಗಳೇನು ಅಂತ ಬಂದಾಗ ದ ಮೇಜರ್ ಕಾಸಸ್ ಆರ್ ಎಮಿಷನ್ ಆಫ್. ಸೊ ಮೇಜರ್ ಕಾರಣಗಳೇನು, ಈ ಬಿಡುಗಡೆ ಆಗಿರುವಂಥ ಅನಿಲಗಳೇ ಕಾರಣ ಅಂತೆ. ಒಂದು ಸಲ್ಫರ್ ಡೈಆಕ್ಸೈಡ್, ಇನ್ನೊಂದು ನೈಟ್ರೋಜನ್ ಆಕ್ಸೈಡ್ಸ್. ನೈಟ್ರೋಜನ್ ಡೈಆಕ್ಸೈಡ್ ಅಲ್ಲ, ಇಲ್ಲಿ ಮಾತ್ರ ಡೈಆಕ್ಸೈಡ್, ಅಲ್ಲಿ ಮಾತ್ರ ನೈಟ್ರೋಜನ್ ಆಕ್ಸೈಡ್ಸ್. ಈ ಪದಗಳು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಎಕ್ಸಾಮ್ದಲ್ಲಿ ಏನು ಬೇಕಾದರೂ ಕೊಡ್ಬೋದು. ನೈಟ್ರೋಜನ್ ಡೈಆಕ್ಸೈಡ್ ಅಂದರೂ ಓಕೆ, ನೈಟ್ರೋಜನ್ ಮೊನಾಕ್ಸೈಡ್ ಅಂದರೂ ಒಂದೇ, ನೈಟ್ರಸ್ ಆಕ್ಸೈಡ್ ಅಂದರೂ ಓಕೆ, ಇವೆಲ್ಲ ಸಹಿತ ಕಾರಣ ಆಗಿರುವಂಥ ಅನಿಲಗಳು. ಇದು ನಾನು ನಿಮಗೆ ಸಪ್ರೇಟಾಗಿ ಎರಡಕ್ಕೂ ಸಪ್ರೇಟ್ ಒಂದು ಇದು ಮಾಡೀನಿ. ಸರಿ, ಸಲ್ಫರ್ ಡೈಆಕ್ಸೈಡ್ ನಮಗೆ ಸಪ್ರೇಟಾಗಿ ಎಲ್ಲಿ ಬಿಡುಗಡೆ ಆಗ್ತದೆ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಎಲ್ಲಿ ಬಿಡುಗಡೆ ಆಗ್ತದೆ ಕೇಳ್ಬೋದು. ಹಿಂಗೂ ಏನು ಆಮ್ಲ ಮಳೆಗೆ ಕಾರಣವಾಗಿರುವಂಥ ಈ ಸಲ್ಫರ್ ಡೈಆಕ್ಸೈಡ್ನ ಮೂಲಗಳೇನು? ವಾಟ್ ಆರ್ ದ ಸೋರ್ಸಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಆ್ಯಸಿಡ್ ರೇನ್ ಅನ್ನ ಸಪ್ರೇಟಾಗಿ ನಿಮಗೆ ಸಲ್ಫರ್ ಡೈಆಕ್ಸೈಡ್ದೇ ಕೇಳ್ಬೋದು, ಸಪ್ರೇಟಾಗಿ ನೈಟ್ರೋಜನ್ ಆಕ್ಸೈಡ್ದೇ ಕೇಳ್ಬೋದು. ಏನು ಬೇಕಾದರೂ ಪಾಸಿಬಲ್ ಐತಿ, ತಿಳ್ಕೊಳ್ಳೋಣ. ಎಸ್, ಸೊ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ನಮ್ಗೆ ಎಲ್ಲಿಂದ ಬಿಡುಗಡೆ ಆಗ್ತೈತಿ ಮೇಜರ್ ಆಗಂತಂದರೆ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್. ಮೋಸ್ಟ್ ಇಂಪಾರ್ಟೆಂಟು ಉಷ್ಣ ವಿದ್ಯುತ್ ಸ್ಥಾವರಗಳು. ಗೊತ್ತಲ್ಲ, ರಾಯಚೂರು ಶಕ್ತಿನಗರದಲ್ಲಿರುವಂಥ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ನಾವು ಅಲ್ಲಿ ಕಲ್ಲಿದ್ದಲನ್ನು ಹಾಕ್ತೀವಿ, ಕೋಲನ್ನು ಹಾಕ್ತೀವಿ. ಕೋಲನ್ನು ಹಾಕಿ ಉರಿಸಿದಾಗ ಈ ಕಲ್ಲಿದ್ದಲುಗಳಿಂದ ಈ ರೀತಿ ನೋಡ್ತೀವಿ ದಟ್ಟವಾದ ಹೊಗೆ ಬಿಡುಗಡೆ ಆಗ್ತೈತಿ. ಈ ಹೊಗೆಯಲ್ಲಿ ಮುಖ್ಯವಾಗಿರುವಂಥ ಅನಿಲ ಯಾವುದು ನಮಗೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್. ಏನು ಸಲ್ಫರ್ ಡೈಆಕ್ಸೈಡ್. ಹಂಗಾಗಿ ಥರ್ಮಲ್ ಪವರ್ ಪ್ಲಾಂಟ್ಗಳಿಂದ ಮುಖ್ಯವಾಗಿ ನಮಗೆ ಈ ಅನಿಲ ಬಿಡುಗಡೆ ಆಗ್ತದೆ. ಕೋಲ್ ಬರ್ನಿಂಗ್ಸ್, ಇಂಡೈರೆಕ್ಟ್ ಆಗಿ ನಾವು ಥರ್ಮಲ್ ಪವರ್ ಪ್ಲಾಂಟ್ಗಳಿಗೆ ಕೋಲ್ ಹಾಕ್ತೀವಿ, ಓಕೆ, ಅಲ್ಲಷ್ಟೇ ಯೂಸ್ ಮಾಡಲ್ಲ, ಸಿಮೆಂಟ್ ಉದ್ಯಮಗಳಲ್ಲಿ ಯೂಸ್ ಮಾಡ್ತೀವಿ, ಗ್ಲಾಸ್ ಉದ್ಯಮಗಳಲ್ಲಿ ಯೂಸ್ ಮಾಡ್ತೀವಿ. ಕೋಲನ್ನು ಬೇರೆ ಬೇರೆ ಕೈಗಾರಿಕೆಗಳಲ್ಲಿ ನಾವು
ಕೋಲನ್ನು ಯೂಸ್ ಮಾಡ್ತೀವಿ. ಆಯಿಲ್ ರಿಫೈನರೀಸ್ ಅಂತ ನೋಡ್ತೀವಿ, ತೈಲ ಶುದ್ಧೀಕರಣ ಕೇಂದ್ರಗಳು. ನಾವು ಈ ರೀತಿ ತೈಲ ಶುದ್ಧೀಕರಣ ಬಾಂಬೆ ಹೈ ಅಂತ ನೋಡ್ತೀವಿ. ನಾವು ಸುಮಾರು ಫಾರಿನ್ ಕಂಟ್ರಿಗಳಿಂದ ನಾವು ತೈಲವನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಡ್ತೀವಲ್ಲ, ಈ ಕಚ್ಚಾ ತೈಲದಿಂದ ಅದಕ್ಕೆ ನಾವು ಬಿಸಿಯನ್ನು ಕೊಟ್ಟು ವಿವಿಧ ತಾಪಮಾನಗಳಲ್ಲಿ ಫ್ರಾಕ್ಷನಲ್ ಡಿಸ್ಟಿಲೇಷನ್, ಆಂಶಿಕ ಬಟ್ಟಿ ಇಳಿಸುವಿಕೆ ವಿಧಾನದಿಂದ ನಾವು ತೈಲಗಳನ್ನು ಶುದ್ಧೀಕರಣ ಮಾಡ್ತೀವಿ. ಅದರಿಂದ ಸಹಿತ ನಮಗೆ ಎಷ್ಟೋ ಅಪಾರ ಪ್ರಮಾಣದ ಈ ಸಲ್ಫರ್ ಡೈಆಕ್ಸೈಡ್ ಏನಾಗ್ತದೆ, ಬಿಡುಗಡೆ ಆಗ್ತದೆ. ಇನ್ನು ಕೋಲ್ ಬರ್ನಿಂಗಿಂದ ಸಹಿತ ನಮಗೆ ಬಿಡುಗಡೆ ಆಗ್ತದೆ. ಇಂಡಸ್ಟ್ರೀಸ್, ವಿವಿಧ ರೀತಿಯ ಕೈಗಾರಿಕೆಗಳಿಂದ ಸಹಿತ ನಮಗೆ ಬಿಡುಗಡೆ ಆಗ್ತದೆ. ಮೇಜರ್ ಆಗಿ ವಾಲ್ಕನೋಸ್ ಅಂತ ನೋಡ್ತೀವಿ, ದಟ್ ಈಸ್ ನ್ಯಾಚುರಲ್ ಸೋರ್ಸ್. ಇವೆಲ್ಲ ಆರ್ಟಿಫಿಷಿಯಲ್ ಆದರೆ ನಮಗೆ ನೈಸರ್ಗಿಕವಾಗಿ ಜ್ವಾಲಾಮುಖಿಗಳಿಂದ ಏನು ದಟ್ಟವಾದ ಕಪ್ಪಾದ ಹೊಗೆ ಬಿಡುಗಡೆ ಆಗುತ್ತಲ್ಲ, ಈ ಹೊಗೆಯಲ್ಲಿ ಸಹಿತ ನಮ್ಗೆ ಅಧಿಕ ಪ್ರಮಾಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ನಮಗೆ ಹೆಚ್ಚಾಗಿರುತ್ತದೆ. ಈ ಸ್ಲೈಡ್ ಎಕ್ಸಾಮಿನೇಷನ್ ತುಂಬ ಇಂಪಾರ್ಟೆಂಟು. ಥರ್ಮಲ್ ಪವರ್ ಪ್ಲಾಂಟ್ಸ್, ಕೋಲ್ ಬರ್ನಿಂಗ್ಸ್ ಕಲ್ಲಿದ್ದಲು ಉರಿಯುವಿಕೆ, ಆಯಿಲ್ ರಿಫೈನರೀಸ್ ತೈಲ ಶುದ್ಧೀಕರಣಗಳು, ಇಂಡಸ್ಟ್ರೀಸ್ ಕೈಗಾರಿಕೆಗಳು ಮತ್ತು ವ್ಯಾಲ್ಕನೋಸ್. ಹಿಂಗೂ ಕೇಳ್ಬೋದು ನಿಮಗೆ, ಆಮ್ಲಮಳೆಗೆ ಕಾರಣವಾಗುವ ಸಲ್ಫರ್ ಡೈಆಕ್ಸೈಡ್ನ ನೈಸರ್ಗಿಕ ಮೂಲ ಯಾವುದು ಕೇಳ್ಬೋದು. ಎಸ್, ಅದೇ ವ್ಯಾಲ್ಕನೋಸ್, ಜ್ವಾಲಾಮುಖಿಗಳು. ಮುಖ್ಯವಾಗಿ ನಮಗೆ ನೈಸರ್ಗಿಕವಾಗಿ ಅದು ಬಿಡುಗಡೆ ಆಗ್ತದೆ. ಇಷ್ಟೆಲ್ಲ ಸಲ್ಫರ್ ಡೈಆಕ್ಸೈಡ್ನ ಒಂದು ಸೋರ್ಸಸ್ ಆದರೆ, ಈ ಕಡೆ ನೈಟ್ರೋಜನ್ ಆಕ್ಸೈಡ್ಸ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಮೊನಾಕ್ಸೈಡ್, ನೈಟ್ರಸ್ ಆಕ್ಸೈಡ್, ಬೇರೆ ಬೇರೆ ಅನಿಲಗಳು ಸೇರಿ ನೈಟ್ರೋಜನ್ ಆಕ್ಸೈಡ್ಸ್ ಅಂತ ಕರಿತೀವಿ. ಇಲ್ಲಿ ಮೋಟಾರ್ ವೆಹಿಕಲ್ಸ್, ಮೇಜರಾಗಿ ನಮಗೆ ಏನು ಈ ಮೋಟಾರ್ ವೆಹಿಕಲ್ಸಿಂದ ಬಿಡುಗಡೆ ಆಗುತ್ತಲ್ಲ, ಇದು ಮುಖ್ಯವಾಗಿರ್ತದೆ. ಫ್ಯಾಕ್ಟರೀಸ್, ಇಲ್ಲಿ ಸಹಿತ ಕೆಲವೊಂದು ಕೈಗಾರಿಕೆಗಳಾಗಿರ್ಬೋದು. ಪವರ್ ಪ್ಲಾಂಟ್ಸ್, ಇಲ್ಲಿ ಸಹಿತ ಆ್ಯಸ್ ಇಟ್ ಈಸ್ ಮತ್ತು ಪವರ್ ಪ್ಲಾಂಟ್ಸ್, ಥರ್ಮಲ್ ಪವರ್ ಪ್ಲಾಂಟ್ಸ್ ಆಗಿರ್ಬೋದು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಆಗಿರ್ಬೋದು. ಸಾಮಾನ್ಯವಾಗಿ ನ್ಯೂಕ್ಲಿಯರಿಂದ ಇದು ಜಾಸ್ತಿ ಇಲ್ಲ, ಈಗಾಗಲ್ಲ ಥರ್ಮಲ್ಗಿಂದ ನೋಡ್ತೀವಿ. ಮತ್ತು ಫಾರೆಸ್ಟ್ ಫೈರ್ಸ್, ಕಾಡ್ಗಿಚ್ಚುಗಳು ಅಂತ ಕರಿತೀವಿ. ಕಾಡ್ಗಿಚ್ಚುಗಳು, ಈ ಸಡನ್ ಆಗಿ ಫಾರೆಸ್ಟನ್ನು ಬೆಂಕಿ ಹತ್ಕೊಂಡ್ಬಿಡ್ತು ಅಂದರೆ ಅದರಿಂದ ಸಹಿತ ನಮಗೆ ಸಲ್ಫರ್ ಡೈಆಕ್ಸೈಡ್ ಜೊತೆಗೆ ನೈಟ್ರೋಜನ್ ಆಕ್ಸೈಡ್ಸ್ ಅನ್ನೋ ಅಂಶಗಳೇನಾಗ್ತವೆ, ಬಿಡುಗಡೆ ಆಗ್ತವೆ. ಯಾಕಂದರೆ ಗೊತ್ತು ನಿಮಗೆ, ಸಸ್ಯಗಳ ಬೇರುಗಳಲ್ಲಿ, ಎಲೆಗಳಲ್ಲಿ ಅಧಿಕವಾಗಿರೋದೇ ನೈಟ್ರೋಜನ್. ಅದಕ್ಕೆ ಹಂಗಾಗಿ ನಮಗೆ ಅದು ಸಹಿತ ನಮ್ಗೆ ಏನಾಗ್ತದೆ, ಹೆಚ್ಚಾಗಿ ಬಿಡುಗಡೆ ಆಗ್ತದೆ. ಎರಡು ಎಮಿಷನ್ ನಿಮಗೆ ಕ್ಲಿಯರಾಗಿ ಆಗಿದೆ ಅಂತ ನಾನು ಅಂದ್ಕೊಂಡಿನಿ. ಸೊ ದೀಸ್ ಗ್ಯಾಸಸ್ ಆರ್ ರಿಲೀಸ್ಡ್ ಇನ್ ಟು ದ ಅಟ್ಮಾಸ್ಫಿಯರ್ ಆ್ಯಂಡ್ ರಿಯಾಕ್ಟ್ ವಿತ್ ವಾಟರ್ ವೇಪರ್ ಟು ಫಾರ್ಮ್ ಸಲ್ಫ್ಯೂರಿಕ್ ಆಸಿಡ್ ಆ್ಯಂಡ್ ನೈಟ್ರಿಕ್ ಆಸಿಡ್ ವಿಚ್ ಫಾಲ್ಸ್ ಟು ದ ಅರ್ತ್ ಆಸ್ ಎ ಆಸಿಡಿಕ್ ರೇನ್. ಸೊ ಎಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದಾನೆ ಇಲ್ಲಿ ಅಂತಂದರೆ, ಇವೇ ಅನಿಲಗಳೇನಾಗ್ತವೆ, ಮೇಲೆ ಹೋಗ್ಬಿಟ್ಟು ಮೋಡಗಳಲ್ಲಿರುವಂಥ ನೀರಿನ ಜೊತೆ ರಿಯಾಕ್ಟ್ ಆಗಿ ತಿರ್ಗಾ ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ರೂಪದಲ್ಲಿ ಮಳೆಯ ರೂಪದಲ್ಲಿ ಭೂಮಿಗೆ ಬರ್ತದೆ. ಇದನ್ನು ನಾವು ಆಮ್ಲ ಮಳೆ ಅಂತ ನಾವು ಕರೆದೇವೆ. ಸೊ ಈ ಸ್ಲೈಡು ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು. ಸೋರ್ಸಸ್ ಏನು, ಆಮ್ಲ ಮಳೆ ಹೆಂಗೆ ಬರ್ತದೆ, ಅದಕ್ಕೆ ಕಾರಣಗಳೇಂತ ನಾವು ಇಲ್ಲಿ ಕ್ಲಿಯರ್ ಆಗಿ ತಿಳ್ಕೊಂಡಿವಿ. ಫಾರ್ಮೇಷನ್ ಆಫ್ ಆ್ಯಸಿಡ್ ರೈನ್, ಇಷ್ಟಕ್ಕೂ ಆಮ್ಲ ಮಳೆ ಹೆಂಗೆ ತಯಾರಾಗ್ತದೆ, ಭಾಳ ಸಿಂಪಲ್ ಮೆಥಡ್ ನಿಮಗೆ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟಿನಿ. ಆದರೂ ಸೈಂಟಿಫಿಕ್ ವೇಲಿಂದ ಏನಾಗ್ತದೆ ಅನ್ನೋದನ್ನು ನಾವು ನೋಡೋಣ. ಸ್ಟೆಪ್ 1ನಲ್ಲಿ ಏನಾಗ್ತದೆ ಅಂತಂದರೆ, ಈ ಕೈಗಾರಿಕೆಗಳಿಂದ, ವಾಹನಗಳಿಂದ ನಮಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್, ಇಂಡೈರೆಕ್ಟಾಗಿ ನೈಟ್ರೋಜನ್ ಆಕ್ಸೈಡ್ಸ್ ಏನಾಗ್ತವೆ, ಹೊಗೆಯ ರೂಪದಲ್ಲಿ ಬಿಡುಗಡೆ ಆಗ್ತವೆ. ಸ್ಟೆಪ್ 2ಅಲ್ಲಿ ಏನಾಗ್ತವೆ ಅಂದ್ರೆ, ಈ ಬಿಡುಗಡೆ ಆಗಿರುವಂಥ ಆಕ್ಸೈಡ್ಗಳು ವಾತಾವರಣದಲ್ಲಿರುವಂಥ ನೀರು ಮತ್ತು ಆಮ್ಲಜನಕದೊಂದಿಗೆ ರಿಯಾಕ್ಟ್ ಮಾಡ್ತವೆ. ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಅಲ್ಲಿ ರಿಯಾಕ್ಟ್ ಮಾಡಿ ಏನಾಗ್ತಂದ್ರೆ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡನ್ನು ಏನಾಗ್ತವೆ, ತಯಾರಾಗ್ತವೆ. ಆವಾಗ ಎಸಿಡಿಕ್ ಕ್ಲೌಡ್ಸ್, ಆ ಮೋಡಗಳೆಲ್ಲ ಏನಾಗ್ತವೆ, ಆಮ್ಲೀಯವಾಗಿ ಕೂಡಿರ್ತವೆ. ಅಂದ್ರೆ ಗಾಳಿಯ ಜೊತೆನೆ ಸಮುದ್ರ ಸಾಗರಗಳು ನೀರು ಹಿಂಗ ಮೇಲಕ್ಕೆ ಆವಿಯಾಗುವಾಗ ಆ ಆವಿ ರೂಪದಲ್ಲೇ ಈ ಗ್ಯಾಸಸ್ ಎಲ್ಲ ಮೇಲೆ ಹೋಗ್ಬಿಟ್ಟು ಮೋಡಗಳೇ ಆಮ್ಲದ ಮೋಡಗಳಾಗಿ ತಯಾರಾಗ್ತವೆ. ಅರ್ಥ ಆಗುತ್ತಲ್ಲ, ಆಮ್ಲದ ಮೋಡಗಳ ತಯಾರಾಗಿ ಮಳೆ ಬರಬೇಕಾದ್ರೆ ಈ ಅಸಿಡಿಕ್ ಕ್ಲೌಡ್ಸಿಂದ ಏನಾಗ್ತದೆ, ಆಮ್ಲೀಯ ಮೋಡಗಳಿಂದನೇ ನಮ್ಗೆ ಆಮ್ಲ ಮಳೆಯಾಗಿ ಏನಾಗ್ತದೆ, ಸುರಿತ ಕೆಳಗೆ ಬರ್ತದೆ ಅಂತ ನೋಡ್ತೀವಿ. ಸೊ ಇಂಡಸ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್ ರಿಲೀಸಸ್ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ದೀಸ್ ಗ್ಯಾಸಸ್ ರಿಯಾಕ್ಟ್ ವಿತ್ ವಾಟರ್ ವೇಪರ್ ಆ್ಯಂಡ್ ಆಕ್ಸಿಜನ್ ಇನ್ ದ ಅಟ್ಮಾಸ್ಫಿಯರ್, ನೀರು ಮತ್ತು ಗಾಳಿ ಜೊತೆ ರಿಯಾಕ್ಟ್ ಮಾಡ್ತವೆ. ಫಾರ್ಮೇಷನ್ ಆಫ್ ಆಸಿಡ್ಸ್, H2SO4 ಮತ್ತು ನೈಟ್ರಿಕ್ ಆಸಿಡ್ ತಯಾರಾಗ್ತವೆ. ಆಸಿಡ್ಸ್ ಮಿಕ್ಸ್ ವಿತ್ ಕ್ಲೌಡ್ಸ್, ಇವೇ ಆಮ್ಲಗಳು ಮೋಡಗಳ ಜೊತೆ ಕೂಡ್ಕೊಂಡ್ಬಿಡ್ತವೆ. ಫಾಲ್ಸ್ ಆಸ್ ಎ ಆಸಿಡ್ ರೇನ್ ಟು ದ ಅರ್ತ್, ಮತ್ತು ತಿರ್ಗಾ ಆಮ್ಲ ಮಳೆ ರೂಪದಲ್ಲಿ ಕೆಳಗೆ ಬರ್ತವೆ. ಸಿಂಪಲ್ ಆಗಿ ಇಲ್ಲಿ ನೋಡ್ಕೊಂಡಿವಿ, SO2 ಮತ್ತು O2 ರಿಯಾಕ್ಟ್ ಆಗಿ SO3 ಅಂತ ಆಗ್ತದೆ. ಈ SO3 ಮತ್ತು H2O ಎರಡು ರಿಯಾಕ್ಟ್ ಆಗಿಬಿಟ್ಟು ನಮಗೆ H2SO4 ರೂಪದಲ್ಲಿ ಆಮ್ಲ ತಯಾರಾಗ್ತದೆ. ಇನ್ನು ನೆಕ್ಸ್ಟು 2NO2 ಮತ್ತು H2O ಸೇರಿಬಿಟ್ಟು ನಮಗೆ ಏನು HNO2 ಪ್ಲಸ್ HNO3 ಅಂತ ತಯಾರಾಗ್ತದೆ. ಇದು ತಿರ್ಗಿ ನಮಗೆ ಮಳೆಯಾಗಿ HNO3
ದಟ್ ಈಸ್ 4 ಟೈಮ್ಸ್ ಆಫ್ H2O ರೂಪದಲ್ಲಿ ನಮಗೆ ಮಳೆಗೆ ಭೂಮಿ ಬರ್ತದೆ. ರಿಯಾಕ್ಷನ್ ನಮಗೆ ಇಂಪಾರ್ಟೆಂಟ್ ಏನಿಲ್ಲ, ಹೆಂಗೆ ತಯಾರಾಗ್ತದೆ, ಫಾರ್ಮೇಷನ್ ಹೆಂಗಾಯಿತು, ಗಾಳಿ ಹೆಂಗೆ ಮೇಲೆ ಆಯಿತು, ಹೆಂಗೆ ಮೋಡಗಳು ಕೂಡ್ತು, ಮತ್ತು ತಿರ್ಗಾ ಮಳೆ ಹೆಂಗೆ ಬಂತು ಅನ್ನೋದನ್ನು ನಾವು ಈ ಫಾರ್ಮೇಷನ್ ಆಫ್ ಆ್ಯಸಿಡ್ನಲ್ಲಿ ತಿಳ್ಕೊಂಡಿವಿ. ಇನ್ನು ಮೋಡಗಳ ಬಗ್ಗೆ ನಿಮಗೆ ಜಿಯೋಗ್ರಫಿಯಲ್ಲಿ ಫುಲ್ಲು ಡೀಟೇಲಾಗಿ ಕಾನ್ಸೆಪ್ಟ್ ಗೊತ್ತಾಗ್ತದೆ, ಅಲ್ಲಿ ಒಂದ್ಸಲ ನೀವು ಇದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಎಸ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೀವಿ. ಟೈಪ್ಸ್ ಆಫ್ ಆ್ಯಸಿಡ್ ಡಿಪಾಸಿಷನ್ಸ್. ಸರ್, ಇಲ್ಲಿ ಭೂಮಿಯಿಂದ ಬಿಡುಗಡೆ ಆಗಿರುವಂಥ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸು ಯಾವಾಗಲೂ ಮಳೆ ರೂಪದಲ್ಲೇ ಸಂಗ್ರಹವಾಗ್ತದೇನ್ರಿ? ಮಳೆ ಬಿಟ್ಟು ಬೇರೆ ಕಡೆ ಕೂಡಲ್ಲೇನು, ಬೇರೆ ಕಡೆ ನಮಗೆ ಈ ಗ್ಯಾಸಸ್ ಸಂಗ್ರಹ ಆಗಲ್ಲೇನು, ಸ್ಟೋರೇಜ್ ಆಗಲ್ಲೇನು ಅಂತಂದರೆ ಹಂಗೂ ಸ್ಟೋರೇಜ್ ಆಗ್ತದೆ. ಸಾಮಾನ್ಯವಾಗಿ ಈ H2SO4 ಮತ್ತು H2O ರೂಪದಲ್ಲಿ ಮಳೆ ಬರೋಕ್ಕೆ ಕಾರಣವಾಗಿರುವಂಥ ಸಲ್ಫರ್ ಮತ್ತು ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ ಏನದಾವಲ್ಲ, ಇವು ವಾತಾವರಣದಲ್ಲಿ 2 ರೂಪದಲ್ಲಿ ಸ್ಟೋರೇಜ್ ಆಗ್ತವೆ. 2 ರೂಪದಲ್ಲಿ ವಸ್ತುಗಳನ್ನು ಹಿಡ್ಕೊಂಡು ಸ್ಟೇ ಮಾಡ್ತವೆ. ಯಾವ ರೂಪದಲ್ಲಿ ಅಂದ್ರೆ, ಒಂದು ವೆಟ್ ಡಿಪಾಸಿಷನ್ ಅಂತ ಕರಿತೀವಿ. ವೆಟ್ ಡಿಪಾಸಿಷನ್ ಅಂದ್ರೆ ಈ ತೇವಾಂಶದ ರೂಪದಲ್ಲಿರುವಂಥದ್ದು, ನೀರು ಮತ್ತು ಗಾಳಿಯ ರೂಪದಲ್ಲಿ ಸೇರಿಕೊಂಡಿರುವಂಥದ್ದು. ಇನ್ನೊಂದು ಡ್ರೈ ಡಿಪಾಸಿಷನ್ ಅಂತ ಕರಿತೀವಿ, ಶುಷ್ಕ ಸಂಗ್ರಹ ಅಂತ ಕರಿತೀವಿ. ಅಂದರೆ ಯಾವುದೇ ರೀತಿಯ ನೀರಿನಂಶ ಇರಲ್ಲ, ನೀರಿನಂಶ ಇಲ್ಲದೆ ಬರೇ ಹೊಗೆಯ ರೂಪದಲ್ಲಿ ಮಾತ್ರ, ಗ್ಯಾಸಸ್ ರೂಪದಲ್ಲಿ ಮಾತ್ರ ಇರ್ತದೆ. ಒಂದು ಕಡೆ ಈ ಗ್ಯಾಸಸ್ಸು ನೀರು ಜೊತೆ ಸೇರ್ಕೊಂಡ್ಬಿಟ್ಟು ತೇವಾಂಶ ಆಗ್ಬಿಡ್ತದೆ, ಮೆತ್ತಗಾಗ್ಬಿಡ್ತದೆ, ವೆಟ್ ಆಗಿಬಿಡ್ತದೆ ಅಂತ ನೋಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಆಕರ್ಸ್ ಥ್ರೂ. ಇದು ಯಾವ ರೂಪದಲ್ಲಿ ನಾವು ಪಡಿತೀವಿ ಅಂತಂದರೆ, ಮಳೆ, ಸ್ನೋ, ಹಿಮಮಳೆ, ಫಾಗ್, ಮಂಜು, ಮತ್ತು ಡ್ಯೂ, ಇಬ್ಬನಿ, ಈ ರೂಪದಲ್ಲಿ ನಾವೇನು ಮಾಡ್ತೀವಿ, ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ ಅನ್ನೋದು ಆ ರೀತಿ ನಮಗೆ ಸ್ಟೋರೇಜ್ ಆಗ್ತವೆ. ಯಾಕಂದರೆ ಈ ಭೂಮಿಯಿಂದ ಬಿಡುಗಡೆ ಆಗಿಬಿಟ್ಟು ಮಳೆ ನೀರಿನ ಜೊತೆ ಗಾಳಿಯ ತೇವಾಂಶ ಜೊತೆ ಸೇರಿಕೊಂಡಾಗ ಅವೇನಾಗ್ತವೆ, ಒಂಥರ ತೇವಾಂಶ ಭರಿತವಾಗಿರುವಂಥ ಆ್ಯಸಿಡಿಕ್ ಡಿಪಾಸಿಷನ್ ಆಗ್ತದೆ. ಇಲ್ಲಿ ಬಂದಾಗ ಈ ಇಂಡಸ್ಟ್ರಿಗಳಿಂದ ಬಿಡುಗಡೆ ಆಗಿರುವಂಥ ಒಂದು ಹೊಗೆ ಗ್ಯಾಸ್ ಐತಲ್ಲ, ಕೆಲವೊಂದು ಕಡೆ ತೇವಾಂಶ ಸರಿಯಾಗಿ ಸಿಗಲಿಲ್ಲ ಅಂತಂದರೆ ಅವು ಬಿಲ್ಡಿಂಗ್ಗಳ ಮೇಲೆ ಹೋಗಿ ಕೂಡ್ಬೋದು, ಗಿಡ ಮರಗಳ ಮೇಲೆ, ಎಲೆಗಳ ಮೇಲೆ ಸಹಿತ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಬಂದು ಹೋಗಿ ಕೂಡ್ಬೋದು. ಮತ್ತು ರೋಡು, ದಟ್ಟವಾದ ಒಂದು ರೋಡ್ ಮೇಲೆ ಸಹಿತ ಸಲ್ಫರ್ ಡೈಆಕ್ಸೈಡ್ ಗ್ಯಾಸಸ್ ಬಂದು ಸಂಗ್ರಹ ಆಗ್ಬೋದು. ಮತ್ತು ಸ್ನೇಲ್, ಬೆಟ್ಟ ಗುಡ್ಡಗಳ ಮೇಲೆ ಸಹಿತ ಏನಾಗ್ತದೆ, ಈ ಒಂದು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಅನ್ನೋದು ನಮಗೆ ಡಿಪಾಸಿಷನ್ ಆಗಬಹುದು. ಮತ್ತು ಇವೇ ತಿರ್ಗಾ ಬಿಲ್ಡಿಂಗ್ ಮೇಲೆ ಬಿದ್ದಾಗ, ಗಿಡ ಮರಗಳ ಮೇಲೆ, ರಸ್ತೆ ಮೇಲೆ, ಬೆಟ್ಟ ಗುಡ್ಡಗಳ ಮೇಲೆ ಇವೆಲ್ಲ ಗ್ಯಾಸಸ್ ಹೋಗಿ ಸಂಗ್ರಹ ಆದಾಗ ಮತ್ತೆ ಆ್ಯಸ್ ಇಟ್ ಇಸ್ ತಿರ್ಗಾ ಮಳೆ ಬಿತ್ತು, ಆ ಮಳೆಯ ಜೊತೆ ಮತ್ತು ಇಲ್ಲಿ ಡಿಪಾಸಿಷನ್ ಆಗಿರುವಂಥ ಗ್ಯಾಸಸ್ ಅದ್ರ ಜೊತೆ ರಿಯಾಕ್ಟ್ ಆಗಿಬಿಡ್ತಂದರೆ ತಿರ್ಗಾ ನಮ್ಗೆ ಏನಾಗ್ತದೆ, ಆಮ್ಲ ಮಳೆ ರೂಪದಲ್ಲಿ ತಯಾರಾಗ್ತದೆ. ಒಟ್ಟು ನಮಗೆ 2 ರೂಪದಲ್ಲಿ ಡಿಪಾಸಿಷನ್ ಆಗ್ತದೆ. ಡಿಪಾಸಿಷನ್ ಅಂದರೆ ಸಂಗ್ರಹವಾಗೋದು. ಬಿಡುಗಡೆ ಆಗಿರುವಂಥ ಗ್ಯಾಸಸ್ ಡೈರೆಕ್ಟಾಗಿ ನೀರ ಜೊತೆ ರಿಯಾಕ್ಟ್ ಆಗಿ ಮೋಡಗಳ ರೂಪದಲ್ಲಿ, ಹಿಮಮಳೆ ರೂಪದಲ್ಲಿ, ಹಿಮದ ರೂಪದಲ್ಲಿ, ಇಬ್ಬನ ರೂಪದಲ್ಲಿ ಒಂದು ಕಡೆ ಸಂಗ್ರಹ ಆದರೆ ಅದಕ್ಕೆ ನೀರಿನ ಅಂಶ ಸಿಗಲಿಲ್ಲ, ತೇವಾಂಶ ಸಿಗಲಿಲ್ಲ ಅಂತಂದರೆ ಬಿಲ್ಡಿಂಗ್ಗಳ ಮೇಲೆ, ಗಿಡಗಳ ಮರಗಳ ಮೇಲೆ, ರಸ್ತೆಯ ಮೇಲೆ, ಬೆಟ್ಟ ಗುಡ್ಡಗಳ ಮೇಲೆ ಈ ಗ್ಯಾಸಸ್ ಹೋಗಿ ಕೂಡ್ಕೊಂಡಾಗ ಮತ್ತೆ ತಿರ್ಗಾ ಮಳೆ ಬಿದ್ದಾಗ ಆ ಗ್ಯಾಸಸ್ ಮತ್ತು ಈ ಮಳೆ 2 ಮಿಕ್ಸ್ ಆಗಿ ಮತ್ತು ನಮಗೆ ಆಮ್ಲ ಮಳೆ ರೂಪದಲ್ಲಿ ಕೆಳಗಡೆ ಬಂದುಬಿಡ್ತದೆ. ಆ್ಯಸಿಡ್ಸ್ ಫಾರ್ಮ್ಡ್ ಇನ್ ದ ಅಟ್ಮಾಸ್ಫಿಯರ್ ಮಿಕ್ಸ್ ವಿತ್ ಕ್ಲೌಡ್ ವಾಟರ್ ಆ್ಯಂಡ್ ಫಾಲ್ ಟು ದ ಅರ್ತ್ ಆಸ್ ಎ ವೆಟ್ ಡಿಪಾಸಿಷನ್. ಅಂದ್ರೆ ತೇವಾಂಶ ಭರಿತವಾಗಿರುವಂಥ ರೂಪದಲ್ಲಿ ಸಂಗ್ರಹ ಆದರೆ ದೀಸ್ ಆಸಿಡಿಕ್ ಗ್ಯಾಸಸ್ ಆ್ಯಂಡ್ ಪಾರ್ಟಿಕಲ್ಸ್ ಲೇಟರ್ ಗೆಟ್ ವಾಶ್ಡ್ ಅವೇ ಬೈ ರೈನ್ ಆ್ಯಂಡ್ ಎಂಟರ್ ವಾಟರ್ ಬಾಡೀಸ್ ಟು ಆರ್ ಸಾಯಿಲ್ ಅಂತ ನೋಡ್ತೀವಿ. ಮಣ್ಣಿಗೆ ಮತ್ತು ನೀರಿಗೆ ಇವು ಮಳೆ ರೂಪದಲ್ಲಿ ಮತ್ತೆ ತಿರ್ಗಿ ಬಂದೇನಾಗ್ತವೆ, ಸೇರ್ಕೊಂಡ್ಬಿಡ್ತವೆ. ಎಸ್, ವೆಟ್ ಡಿಪಾಸಿಷನ್ ಇನ್ವಾಲ್ವ್ಸ್ ಆಸಿಡ್ ಫಾಲಿಂಗ್ ವಿತ್ ಪ್ರಿಸಿಪಿಟೇಷನ್. ಡ್ರೈ ಡಿಪಾಸಿಷನ್ ಇನ್ವಾಲ್ವ್ಸ್ ಡೈರೆಕ್ಟ್ ಸೆಟ್ಟಿಂಗ್ ಆಫ್ ಆಸಿಡ್ಸ್ ಆ್ಯಂಡ್ ಪಾರ್ಟಿಕಲ್ಸ್ ಆನ್ ದ ಸರ್ಫೇಸ್. ಸೊ ಇಲ್ಲಿ ನೀರಿನ ಜೊತೆ ಸೇರ್ಕೊಂಡ್ಬಿಟ್ರೆ ವೆಟ್ ಡಿಪಾಸಿಷನ್. ವೆಟ್ ಅಂದರೆ ತೇವಾಂಶ, ತೊಯ್ದ ಅಂತ ಕರಿತೀವಿ. ಡ್ರೈ ಅಂದರೆ ಶುಷ್ಕ ಸಂಗ್ರಹ ಅಂತ ನಾವು ನೋಡ್ತೀವಿ. 2 ರೂಪದಲ್ಲಿ ಸಹಿತ ನಮಗೇನಾಗ್ತದೆ, ವಾತಾವರಣದಲ್ಲಿ ಈ ಗ್ಯಾಸಸ್ ಅನ್ನೋದು ಸಂಗ್ರಹವಾಗ್ತವೆ. ಎಸ್, ಸೊ ನಮಗೆ ಆಮ್ಲ ಮಳೆ ಮೀನಿಂಗ್ ಗೊತ್ತಾಗ್ತು. ಸಾಮಾನ್ಯ ಮಳೆಗೆ ಆಮ್ಲ ಮಳೆಗೆ ಡಿಫ್ರೆನ್ಸ್ ಗೊತ್ತಾಯಿತು. ಆಮ್ಲ ಮಳೆಗೆ ಕಾರಣವಾಗಿರುವಂಥ ಆ್ಯಸಿಡ್ಸ್ ಏನಂತ ಗೊತ್ತಾಯಿತು, ಯಾವ ರೀತಿ ಸಂಗ್ರಹವಾಗ್ತಂತ ಗೊತ್ತಾಯಿತು. ನೆಕ್ಸ್ಟ್ ನಾವು ನೋಡೋಕೆ ಹೋಗ್ತಾ ಇದ್ದೀವಿ ಎಫೆಕ್ಟ್ಸ್ ಆಫ್ ಆಸಿಡ್ ರೈನ್. ಆಮ್ಲ ಮಳೆದ ಪರಿಣಾಮಗಳೇನು, ಆಮ್ಲ ಮಳೆದ ಪರಿಣಾಮಗಳೇನು, ಏನು ಎಫೆಕ್ಟ್ಸ್ ಆಗ್ತದೆ, ಯಾವ ರೀತಿ ನಾವು ತೊಂದರೆಯನ್ನು ಅನುಭವಿಸ್ತೀವಿ ಅನ್ನೋದನ್ನು ಒಂದು 5 ಲಿಸ್ಟ್ ಔಟ್ ಮಾಡ್ಕೊಂಡಿನಿ ನಾನು. ಯಾವುದರ ಮೇಲೆ ಪರಿಣಾಮ ಹೆಂಗಾಗ್ತದೆ ಅಂತ ನಾನು 5 ಲಿಸ್ಟ್ ಔಟ್ ಮಾಡ್ಕೊಂಡಿನಿ. ಫಸ್ಟ್ ಒನ್, ಎಫೆಕ್ಟ್ಸ್ ಆನ್ ಪ್ಲಾಂಟ್ಸ್. ಸಸ್ಯಗಳ ಮೇಲೆ ಪರಿಣಾಮ. ಎದರ ಮೇಲೆ?
ಸಸ್ಯಗಳ ಮೇಲೆ ಪರಿಣಾಮ. ಯಾವ ರೀತಿ ಸಸ್ಯಗಳು ಮತ್ತು ಕಾಡು ಮತ್ತು ಸಸ್ಯಗಳ ಮೇಲೆ ಆಮ್ಲಮಳೆ ಯಾವ ರೀತಿ ತೊಂದರೆ ಉಂಟಾಗ್ತದೆ ಅಂತಂದರೆ, ಡ್ಯಾಮೇಜಸ್ ಲೀವ್ಸ್, ಈ ಎಲೆಗಳನ್ನು ಹಾಳು ಮಾಡ್ತತಿ. ಎಲೆಗಳ ಆರೋಗ್ಯವನ್ನು ಏನು ಕೆಡುವಂತೆ ಮಾಡ್ತದೆ ಅಂತ ನೋಡ್ತೀವಿ. ಹೆಲ್ದಿ ಲೀಫ್, ಆರೋಗ್ಯವಾಗಿರುವಂಥ ಎಲೆ, ಈ ರೀತಿ ಸಮೃದ್ಧವಾಗಿರುವಂಥ ಎಲೆ ಈ ರೀತಿ ನಮಗೆ ಕಾಣಿದ್ರೆ ಅದ್ರ ಮೇಲೆ ಆಮ್ಲಮಳೆ ಬಿದ್ದಾಗ ಆ ಎಲೆ ಏನಾಗ್ತದೆ ಈ ರೀತಿ ಏನು ಡ್ಯಾಮೇಜ್ಡ್ ಬೈ ಆಸಿಡ್ ರೇನ್, ಅದರ ಆರೋಗ್ಯ ಕೆಟ್ಟೋಗ್ಬಿಡ್ತತಿ. ಆವಾಗ ಇದರಿಂದ ನಮಗೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುವುದಿಲ್ಲ, ನಿರ್ದಿಷ್ಟವಾಗಿರುವಂಥ ಪೋಷಕಾಂಶಗಳನ್ನು ಸಂಗ್ರಹ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಹಂಗಾಗಿ ಸಸ್ಯಗಳು ಸಹಿತ ಏನಾಗ್ತವೆ, ಹಾಳಾಗ್ತವೆ ಅಂತ ನೋಡ್ತೀವಿ. ರೆಡ್ಯೂಸಸ್ ಫೋಟೋಸಿಂಥಸಿಸ್, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಕಡಿಮೆಗೊಳಿಸುತ್ತವೆ. ಏನು ಮಾಡ್ತವೆ, ಕಡಿಮೆಗೊಳಿಸುತ್ತವೆ. ದಯವಿಟ್ಟು ಕನ್ನಡದಲ್ಲಿ ಬರ್ಕೋಬೇಕೆಲ್ಲರೂ. ಕಡಿಮೆಗೊಳಿಸುತ್ತವೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಕಡಿಮೆಗೊಳಿಸುತ್ತವೆ. ಹೌದಲ್ಲ. ವೀಕನ್ಸ್ ಫಾರೆಸ್ಟ್, ಇದರಿಂದ ಈ ಅರಣ್ಯಗಳ ಒಂದು ಸಾಂದ್ರತೆ ಕಡಿಮೆ ಆಗ್ತಾ ಬರ್ತದೆ. ಈ ರೀತಿ ದಟ್ಟವಾಗಿರುವಂಥ ಕಾಡು ನಿಧಾನವಾಗಿ ಈ ರೀತಿ ಏನು ಡ್ರೈ ಆಗಿರುವಂಥ ಹಾಳಾಗಿರುವಂಥ ಒಂದು ಫಾರೆಸ್ಟನ್ನು ಸಹಿತ ನಾವು ನೋಡೋಕ್ಕಾಗ್ತದೆ. ಸ್ಲೋ ಪ್ಲಾಂಟ್ ಗ್ರೋತ್, ಇದರಿಂದ ಸಸ್ಯದ ಬೆಳವಣಿಗೆ ಕುಂಠಿತ ಆಗ್ತದೆ. ನಿಧಾನಗತಿಯಲ್ಲಿ ಬೆಳವಣಿಗೆಯನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಕಾಸಸ್ ಡ್ರೈಯಿಂಗ್ ಆಫ್ ವೆಜಿಟೇರಿಯನ್, ಸೊ ಈ ರೀತಿ ಸಸ್ಯಗಳು ಒಣಗುವುದು, ಸಸ್ಯಗಳು ಬೇಗ ಹಾಳಾಗುವುದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಯಾವುದರಿಂದ, ಆಮ್ಲಮಳೆಯಿಂದ. ಅಂದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಕೂಡಿದಾಗ ನಮಗೆ ಮಳೆ ರೂಪದಲ್ಲಿ ಬಂದಾಗ ಈ ಕಾಡುಗಳು ಹಾಳಾಗೋದು, ಸಸ್ಯಗಳ ಎಲೆಗಳು ಹಾಳಾಗೋದು, ಸಸ್ಯಗಳ ಆರೋಗ್ಯ ಕೆಟ್ಟೋಗೋದ್ರಿಂದ ನಾವು ಅರಣ್ಯ ನಾಶ ಆಗೋದನ್ನು ಅಬ್ಸರ್ವ್ ಮಾಡ್ತೀವಿ. ಜೊತೆಗೆ ಗಿಡ ಮರದ ಎಲೆಗಳ ಆರೋಗ್ಯ ಕೆಟ್ಟೋಗ್ಬಿಟ್ಟು ಫೋಟೋಸಿಂಥಸಿಸ್ ಕ್ರಿಯೆಯನ್ನು ಸಹಿತ ಸರಿಯಾಗಿ ನಡೆಯುವುದಿಲ್ಲ. ಇದು ಸ್ಟ್ರಾಂಗ್ ಆಗಿರುವಂಥ ಆ್ಯಸಿಡ್ಗಳಿಂದ ಆಗುವಂಥ ಪರಿಣಾಮ. ಇದು ಎಫೆಕ್ಟ್ಸ್ ಆನ್ ಪ್ಲಾಂಟ್ ಆ್ಯಂಡ್ ಫಾರೆಸ್ಟ್. ಇನ್ನು ಅದೇ ರೀತಿ ನಮಗೆ ಈ ಸಾಯಿಲ್, ಮಣ್ಣಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತತಿ. ಆ್ಯಸಿಡ್ ರೇನು, ಆಮ್ಲ ಮಳೆ ಅನ್ನೋದು ಮಣ್ಣಿನ ಮೇಲೆ ಯಾವ ರೀತಿ ಪರಿಣಾಮ ನೋಡ್ರಿ. ಇವೆಲ್ಲ ಭಾಳ ಡೀಟೇಲ್ ಆಗಿರುವಂಥ ಕ್ಲಾಸಸ್ಸು. ಹೇಳೋಕ್ಕೆ ನಮಗೆ ಪೇಷನ್ಸ್ ಇದೆ, ನಾವು ಸಬ್ಜೆಕ್ಟನ್ನು ತಿಳ್ಕೊಂಡಿವಿ. ನೀವು ಕೇಳೋಕ್ಕೆ ಪೇಷನ್ಸ್ ಬೇಕಾಗ್ತದೆ ರೀ ಎಲ್ಲರಿಗೆ. ದಯವಿಟ್ಟು ಏನು ಸರ್ ಏನು ಉದ್ರಿ ಹೇಳತ್ತೀರ ಅಂತ ಅನ್ಕೋಬೇಡ್ರಿ. ಎಕ್ಸಾಮ್ದಲ್ಲಿ ಯಾವ ರೂಪದಲ್ಲಿ ಕ್ವಶನ್ ಬೇಕಾದ್ರೆ ಬರ್ಬೋದು. ನಾನು ತುಂಬ ನಿಮಗೆ ಡೀಟೇಲ್ ಆಗಿರುವಂಥ ಡಯಾಗ್ರಾಮೆಟಿಕ್ ಆಗಿ ರಿಪ್ರೆಸೆಂಟೇಷನ್ ಮಾಡಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಪೇಷನ್ಸಿಂದ ಕೇಳುವಂಥ ಪ್ರಯತ್ನ ಮಾಡ್ರಿ. ಒಂದು ಕ್ವಶನ್ ಬಂದರೆ ಜನ್ಮ ಧನ್ಯ ಆಗ್ಬಿಡ್ತದೆ ನಮಗೆ. ಕಾಂಪಿಟೇಟಿವ್ ಎಕ್ಸಾಮ್ ನಾನು ಜಾಸ್ತಿ ಮೋಟಿವೇಶನ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆಲ್ರೆಡಿ ನೀವು ಮೋಟಿವೇಶನ್ ಆಗಿ ನಮ್ಮ ಆ್ಯಪೆಲ್ಲ ಪರ್ಚೇಸ್ ಮಾಡಿ ಪಾಠ ಕೇಳ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ಮೋಟಿವೇಶನ್ ಬೇಕಾಗಿಲ್ಲ, ಹೌದಲ್ಲ. ಬಟ್ ಆದರೂ ಒಂದೇ ಒಂದು ಸಿಂಗಲ್ ಕ್ವಶನ್ ನಿಮ್ಮ ಲೈಫನ್ನು ಚೇಂಜ್ ಮಾಡಿಬಿಡ್ತೈತಿ. ಒಂದೇ ಒಂದು ಸಿಂಗಲ್ ಕ್ವಶನ್. ಎಲ್ಲೋ ಒಂದು ನಿಮ್ಮ ಕಡೆ ಏನು ಒಂದು 100 ಮಾರ್ಕ್ಸಿಗೆ ನಿಮ್ಮ ಸ್ಕೋರು 86.5 ಆಗಬೇಕಾಗಿತ್ತು, 86.25 ಆಯಿತು ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿರಿ. 0.25 ಮಾರ್ಕ್ಸ್ ಕಳ್ಕೊಂಡಿರುವಂಥ ಉತ್ತಮ ಉದಾಹರಣೆ ನಾನೇ ನಿಮಗೆ ಸಿಗ್ತೀನಿ. ಹಾಗೆ ನೀವು ನಮ್ಮ ಕ್ಲಾಸಲ್ಲಿ ಏನು ಉದ್ರಿ ಇರಲ್ಲ ನಮ್ಮ ಕಡೆ, ಬರೀ ಕ್ಲಾಸು ಕಂಟೆಂಟ್. 1 ತಾಸು ನಾಯಿ ಉದ್ರಾಗ ಒದ್ರಿಬಿಡ್ತೀವಿ ನಾವು ಅಷ್ಟೇ. ಹಂಗಂತೇಳಿ ನಿಮ್ಗೆ ಬರ್ಡನ್ ಮಾಡಲ್ಲ, ಕಾನ್ಸೆಪ್ಚುವಲ್ ಆಗಿ ಹೋಗ್ತಾ ಇರ್ತೀನಿ. ಯಾಕಂದರೆ ಆ 0.25 ಮಾರ್ಕ್ಸ್ನ ಬೆಲೆ ನನಗೆ ಗೊತ್ತಿದೆ. 2-3 ಎಕ್ಸಾಮ್ದಲ್ಲಿ ನಾನು 0.25, 0.5 ಕಳ್ಕೊಂಡು ನನ್ನ ಒಂದು ಗುರಿ ಮುಟ್ಟುವಂಥ ಏನು ಟೈಮ್ ಆಯ್ತಲ್ಲ, ಸುಮಾರು 3-4 ವರ್ಷಗಳು ಲೇಟ್ ಆಗಿದ್ದು ನನಗೆ. ಸಿಗ್ತೀನಿ ಒಂದಿನ ನಿಮಗೆ, ಯಾವಾಗಾರ ಟೈಮ್ ಸಿಕ್ಕಾಗ ಮೋಟಿವೇಟ್ ಮಾಡ್ತೀನಿ ನಿಮಗೆ. ಕೆಲವೊಂದು ಸ್ಟೋರೀಸ್ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿದೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಿಮಗೆ ಹೆಂಗೆ ಎತ್ತಿ ಬಿಸಾಕ್ತತಿ, ನಿಮ್ಮ ಲೈಫ್ನ ಟ್ರ್ಯಾಕನ್ನು ಹೆಂಗೆ ಚೇಂಜ್ ಮಾಡ್ತತಿ, ಪಾಸಿಟಿವ್ ಟ್ರ್ಯಾಕ್ ನೆಗೆಟಿವ್ ಟ್ರ್ಯಾಕ್ ಹೆಂಗೆ ಸೃಷ್ಟಿ ಆಗ್ತವೆ, ಇವೆಲ್ಲ ಸಹಿತ ನಿಮ್ಮ ದಿನ ಒಂದು ಚರ್ಚೆ ಮಾಡೋದೈತಿ. ಬಟ್ ಏನು ಮಾಡ್ತೀವಿ, ನಮಗೆ ಈ ಸಿಲೆಬಸ್ ಪಾಠ ಮಾಡೋಕ್ಕೆ ನಮಗೆ ಟೈಮ್ ಸಿಗ್ತಾ ಇಲ್ಲ. ಸಿಲೆಬಸ್ ಇನ್ನೂ ಭಾಳ ಪೆಂಡಿಂಗ್ ಇದೆ, ಇನ್ನೂ ಹೇಳಬೇಕಾಗಿದೆ. ಕಾನ್ಸೆಪ್ಟ್ಸ್ಗಳ ಕ್ಲಾರಿಟಿ ನಿಮಗೆ ಕೊಡಬೇಕಾಗಿದೆ. ಅವೆಲ್ಲ ನೋಡೋಣ. ಮೋಟಿವೇಶನ್ ಏನು ಸಿಗ್ತವೆ. ಆಲ್ರೆಡಿ ಮೋಟಿವೇಶನ್ ಆಗಿ ಬಂದಿರ್ತೀರಿ. ಅಪ್ಪ ಅಮ್ಮನ ಜೀವನ ಶೈಲಿ, ಅವರು ಅವ್ರು ಬದುಕುವಂಥ ರೀತಿ ನೋಡ್ಕೊಂಡ್ಬಿಟ್ರೆ ನಮಗೆ ಮೋಟಿವೇಶನ್ ಆಗ್ತದೆ. ಎರ್ಲಿ ಮಾರ್ನಿಂಗ್ ಎದ್ದು ಒಂದೇ ಸಲ ಎದ್ದ ತಕ್ಷಣ ನಮ್ಮ ತಂದೆ ತಾಯಿ ಮುಖ ನೋಡಿಕೊಂಡು ನೀವು ಓದೋಕ್ಕೆ ಶುರು ಮಾಡಿ, ಆಟೋಮೆಟಿಕ್ ಮೋಟಿವೇಟ್ ಆಗಿಬಿಡ್ತಾರೆ ನೀವು. ಅದಕ್ಕಿಂತ ದೊಡ್ಡ ಮೋಟಿವೇಶನ್ ಅಂತೂ ಬೇಕಾಗಿಲ್ಲ. ಶ್ರೀಮಂತರಿಗೆ ನೌಕರಿ ಅವಶ್ಯಕತೆ ಇಲ್ಲ, ಬಡವರಿಗೆ ಮಾತ್ರ ನೌಕರಿ ಬೇಕಾಗಿದೆ. ನಾವು ಈ ಬಡತನದಿಂದ ಓವರ್ಕಮ್ ಆಗಬೇಕಾದ್ರೆ ಒಂದೇ ಒಂದು ದಾರಿ, ನಮಗೆ ಜಾಬ್. ಅದನ್ನು ನಾವು ಪಡಿತೀವಿ, ಡೆಫಿನೆಟ್ಲಿ ಆಗ್ತದೆ. ಅದನ್ನು ಪಡಿಬೇಕಾದ್ರೆ ಈ ರೀತಿ ಕಾನ್ಸೆಪ್ಚುವಲ್ ಆಗಿರುವಂಥ ಕಾನ್ಸೆಪ್ಟನ್ನು ನಾವು ತಿಳ್ಕೊಳ್ಳಬೇಕಾಗ್ತದೆ. ಇದು ಸಾಕು ಮೋಟಿವೇಶನ್. ಮತ್ತು ಮುಂದೆ ಯಾವಾಗಾರ ಸಿಗಾಗ ನೋಡೋಣ. ಎಫೆಕ್ಟ್ಸ್ ಆನ್ ಸಾಯಿಲ್, ಮಣ್ಣಿನ ಮೇಲೆ ಯಾವ ರೀತಿ ನಮಗೆ ಪರಿಣಾಮ ಬೀರ್ತತಿ ಅಂತ ನಾವು ನೋಡಿಕೊಂಡಾಗ, ರಿಮೂವ್ಸ್ ನ್ಯೂಟ್ರಿಯನ್ಸ್ ಲೈಕ್, ಸೊ ಮಣ್ಣಲ್ಲಿರುವಂಥ ಖನಿಜಾಂಶಗಳನ್ನು, ಪೋಷಕಾಂಶಗಳನ್ನು ತೆಗೆದುಹಾಕ್ತತಿ. ಬೆಸ್ಟ್ ಎಕ್ಸಾಂಪಲ್ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ. ಈ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂನಂಥ, ಪೊಟ್ಯಾಷಿಯಂನಂಥ ಮಿನರಲ್ಗಳ ಜೊತೆ ಈ ಆ್ಯಸಿಡ್ಗಳು ರಿಯಾಕ್ಟ್ ಆದಾಗ
ಅವು ಹಾಳಾಗ್ತವೆ, ಡ್ಯಾಮೇಜ್ ಆಗ್ತವೆ, ತನ್ನ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತವೆ. ಹಾಗಾಗಿ ಒಂದು ಗಿಡಮರಗಳಿಗೆ, ಸಸಿಗಳಿಗೆ ಈ ರೀತಿ ಸಮೃದ್ಧವಾಗಿರುವಂಥ ಮಿನರಲ್ಗಳು ಸಿಕ್ಕಾಗ ತನ್ನ ಆರೋಗ್ಯ ಈ ರೀತಿ ಇದ್ದರೆ ಅದಕ್ಕೆ ಯಾವುದೇ ರೀತಿ ಪೋಷಕಾಂಶಗಳು ಸಿಗದೆ ಹೋಗಿರೋದ್ರಿಂದ ಈ ರೀತಿ ಸಸ್ಯ ಏನಾಗ್ತದೆ, ತನ್ನ ಬೆಳವಣಿಗೆ ಅನ್ನೋದು ನಿಂತು ಹೋಗ್ಬಿಡ್ತತಿ. ಹಾಗಾಗಿ ಮೇಕ್ಸ್ ಸಾಯಿಲ್ ಎಸಿಡಿಕ್, ಮಣ್ಣನ್ನು ಆಮ್ಲೀಯ ಮಾಡಿಬಿಡ್ತತಿ. ನೋಡಿ, ಸಸ್ಯಗಳು ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯುವುದಿಲ್ಲ, ಅದಕ್ಕೆ ನಿರ್ದಿಷ್ಟವಾಗಿರುವಂಥ ಆಮ್ಲೀಯತೆ ಬೇಕಾಗಿರ್ತದೆ. ಆ ಆಮ್ಲ ಮಳೆ ಬಂದ್ಬಿಟ್ಟು ಅದು ಹೆಚ್ಚಿನ ಪ್ರಮಾಣದಲ್ಲಿ ಎಸಿಡಿಕ್ ನೇಚರ್ ಮಾಡಿಬಿಡ್ತು ಮಣ್ಣನ್ನು ಅಂತಂದರೆ ಆ ಆಮ್ಲ ಮಣ್ಣಿನಲ್ಲಿ ಸಸ್ಯಗಳು ಸಹಿತ ಏನಾಗಲ್ಲ, ಬೆಳೆಯುವುದಿಲ್ಲ. ಆಮ್ಲೀಯತೆ ಎಸಿಡಿಕ್ ಮಾಡ್ತಾ ಗೊತ್ತಲ್ಲ ನಿಮಗೆ, ಈ ಕಡೆ ಬಂದರೆ ಬೇಸಿಕ್, ಈ ಕಡೆ ಬಂದರೆ ಎಸಿಡಿಕ್ ಅಂತ ನೋಡ್ತೀವಿ. ರೆಡ್ಯೂಸಸ್ ಫರ್ಟಿಲಿಟಿ, ಅದರ ಏನು ಫಲವತ್ತತೆಯನ್ನು ಕಡಿಮೆ ಮಾಡ್ತದೆ. ಆಮ್ಲದ ಏನು ಎಸಿಡಿಕ್ ನೇಚರ್ ಆಗಿರೋದರಿಂದ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡಿ ಸಸ್ಯಗಳ ಕುಂಠಿತ ಬೆಳವಣಿಗೆಗೆ ಕಾರಣ ಆಗ್ತದೆ. ಸೊ ಮಣ್ಣಿನ ಮೇಲೆ ಎಫೆಕ್ಟು ಡೈರೆಕ್ಟಾಗಿ ನಮಗೆ ಸಸ್ಯಗಳ ಮೇಲೇ ಎಫೆಕ್ಟ್ ಬೀಳ್ತದೆ. ಸೊ ಇದು ಸಹಿತ ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ಅಂಶ ಆಗ್ತದೆ. ಎಫೆಕ್ಟ್ಸ್ ಆನ್ ವಾಟರ್ ಬಾಡೀಸ್, ನೀರಿನ ಒಂದು ಆಕಾರಗಳ ಮೇಲೆ ಯಾವ ರೀತಿ ಆಮ್ಲಮಳೆ ಪರಿಣಾಮ ಬೀರ್ತದೆ ಅಂತ ಬಂದಾಗ, ಲೋವರ್ಸ್ ದ ಲೇಕ್ ಆ್ಯಂಡ್ ರಿವರ್ pH ಅಂತ ನೋಡ್ತೀವಿ. ಸೊ ಸಮುದ್ರ ಸಾಗರಗಳ pH ಮೌಲ್ಯವನ್ನು ಕಡಿಮೆ ಮಾಡ್ತದೆ. ಏನು ಸರ್ ಕಡಿಮೆ ಅಂದರೆ ಕನ್ಫ್ಯೂಸ್ ಆಗಬೇಡ್ರಿ, ಹೇಳಿಲ್ಲ. 7 ಅಂದರೆ ನಮಗೆ ನ್ಯೂಟ್ರಲ್, 7ಕ್ಕಿಂತ 0 ಕಡೆ ಬಂದಷ್ಟು ಕಡಿಮೆ ಆದಷ್ಟು ಡೇಂಜರ್. ಅದು 7 ಕಡೆ ಹೋದಷ್ಟು ನ್ಯೂಟ್ರಲ್, ಯಾವುದೇ ತೊಂದರೆ ಇಲ್ಲ. 7ರಿಂದ ನಾವು 6, 5, 4, 3, 2, 1 ಈ ಕಡೆ ಬಂದುಬಿಟ್ಟಿವಿ ಅಂತಂದ್ರೆ pH ವ್ಯಾಲ್ಯೂ ಕಮ್ಮಿ ಆದಷ್ಟು ಅದು ಸ್ಟ್ರಾಂಗ್ ಇರುವಂಥ ಮಳೆ ಅಥವಾ ಸ್ಟ್ರಾಂಗ್ ಇರುವಂಥ ಆ್ಯಸಿಡ್ ಅಂತ ನಮ್ಗೆ ಇಂಡಿಕೇಟ್ ಮಾಡ್ತೈತಿ. ಸೊ ಈ ಸಾಮಾನ್ಯವಾಗಿ ನೀರಿನ pH ಎಷ್ಟಿರಬೇಕು, ಸಮುದ್ರ ಸಾಗರದ ಜಲಚರ ಬೇಕಾಗಿರುವಂಥ pHಗಿಂತ pH ವ್ಯಾಲ್ಯೂ ಕಮ್ಮಿ ಆಗಿರೋದ್ರಿಂದ, ಆ್ಯಸಿಡ್ಗಳ ಶಕ್ತಿ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಜಲಚರ ಪ್ರಾಣಿಗಳು ಬದುಕೋಕ್ಕೆ ಕಷ್ಟ ಆಗ್ತದೆ. ಕಿಲ್ಸ್ ಫಿಶ್, ಮೇಜರಾಗಿ ಈ ಮೀನುಗಳನ್ನು ಏನು ಮಾಡ್ತದೆ, ಡೆತ್ ಮಾಡಿಬಿಡ್ತದೆ. ಈ ರೀತಿ ಆರೋಗ್ಯವಾಗಿ ಓಡಾಡ್ತಿರುವಂಥ ಮೀನುಗಳು, ಈ ರೀತಿ ಮೀನುಗಳೇನಾಗ್ತವೆ, ನೀರಲ್ಲೇ ಸತ್ತೋಗ್ಬಿಡ್ತವೆ. ಇನ್ನು ಹಾರ್ಮ್ಸ್ ಅಕ್ವಾಟಿಕ್ ಆರ್ಗನಿಸಮ್ಸ್, ಇವಷ್ಟೇ ಅಲ್ಲ, ಈ ಚಿಕ್ಕದಾಗಿರುವಂಥ ಏನು ನೀರಲ್ಲಿ ಸುಮಾರು ಸಾವಿರಾರು ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಜೀವರಾಶಿಗಳಿದ್ದಾವೆ, ಅವೆಲ್ಲಗಳ ಸಹಿತ ಅವುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತತಿ. ರೆಡ್ಯೂಸಸ್ ಬಯೋಡೈವರ್ಸಿಟಿ, ಇವೆಲ್ಲಗಳ ಪರಿಣಾಮವಾಗಿ ಜೀವ ವೈವಿಧ್ಯತೆ ಅನ್ನೋದೇನಾಗ್ತದೆ, ಕಡಿಮೆ ಆಗ್ತದೆ. ಏನು ಸರ್ ಜೀವ ವೈವಿಧ್ಯತೆ, ಅನೇಕ ಜೀವಿರಾಶಿಗಳು ಕೂಡು ಬದುಕುವುದನ್ನೇ ಜೀವ ವೈವಿಧ್ಯತೆ ಅಂತ ಕರಿತೀವಿ. ಈ ಬೇರೆ ಬೇರೆ ಜೀವಿ ಸಾಮ್ರಾಜ್ಯಗಳು ಈ ಆಸಿಡಿಕ್ ನೇಚರಿಂದ ನೀರಲ್ಲಿರುವಂಥ ಜಲಚರ ಪ್ರಾಣಿಗಳು ಸಾಯ್ತಾ ಇರುವುದರಿಂದ ಆ ಬೇರೆ ಬೇರೆ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಆ ವೈವಿಧ್ಯತೆ ಅನ್ನೋದೇನಾಗ್ತದೆ, ನಮಗೆ ಕಡಿಮೆ ಆಗ್ತಾ ಬರ್ತದೆ. ಇಲ್ಲಿ ಮೇಜರಾಗಿ ನಾವು ಎರಡು ಅರ್ಥ ಮಾಡ್ಕೋಬೇಕು. ಆಮ್ಲ ಮಳೆಯಿಂದ ಸಮುದ್ರ ಸಾಗರಗಳ pH ವ್ಯಾಲ್ಯೂ ಏನಾಗ್ತದೆ, ಕಡಿಮೆ ಆಗ್ತದೆ. ಹಾಗಾಗಿ ಮೀನುಗಳು, ಇತರ ಜಲಚರ ಪ್ರಾಣಿಗಳ ಜೀವನ ಶೈಲಿ ಮೇಲೆ ಎಫೆಕ್ಟ್ ಬೀಳ್ತದೆ ಅಂತ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿವಿ. ಸೊ ನಾರ್ಮಲ್ pH ಎದುರು ಅಕ್ವಾಟಿಕ್ ಲೈಫ್ ಜೀವನ ಬರಬೇಕಾದ್ರೆ 5.6ಇಂದ 8.5 ಇರ್ಬೇಕು ನೋಡ್ರಿ. 6.5ಇಂದ 8.5 ಇನ್ ಬಿಟ್ವೀನ್ ಇತ್ತಂದ್ರೆ ಅವು ಜಲಚರ ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗಲ್ಲ. ಬಟ್ ಆದರೆ ಈ pH ಏನಾಗ್ತದೆ, ಆ್ಯಸಿಡ್ ಏನದು 5.6ಗಿಂತ ಕಡಿಮೆ ಆಗಿರುವುದರಿಂದ ಆ್ಯಸಿಡ್ಗಳ ಶಕ್ತಿ ಜಾಸ್ತಿ ಆಗಿಬಿಟ್ಟು ಅವುಗಳ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಏನಾಗ್ತವೆ, ಡೆತ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಎಫೆಕ್ಟ್ಸ್ ಆನ್ ಹ್ಯೂಮನ್ಸ್, ಮಾನವನ ದೇಹಕ್ಕೂ ಬಿಟ್ಟಿಲ್ರಿದು, ನಮಗೂ ಎಫೆಕ್ಟ್ ಮಾಡುವಂಥದ್ದು ಅಂಶ ಇದೆ ಇದ್ರೊಳಗಡೆ. ಎಸ್, ಮಾನವನ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಅಂತ ಬಂದಾಗ ಒಂದು ಲೈನ್ ನೀವು ಅಬ್ಸರ್ವ್ ಮಾಡಬೇಕಿಲ್ಲಿ. ಆಸಿಡ್ ರೇನ್ ಡಸ್ ನಾಟ್ ಡೈರೆಕ್ಟ್ಲಿ ಬರ್ನ್ ಸ್ಕಿನ್ ಬಟ್ ಪೊಲ್ಯೂಷನ್ ಕಾಸಿಂಗ್ ಆಸಿಡ್ ರೇನ್ ಲೀಡ್ಸ್ ಟು. ಸೊ ಆಮ್ಲ ಮಳೆ ಅನ್ನೋದು ದೇಹದ ಮೇಲ್ಭಾಗದಲ್ಲಂಥ ಚರ್ಮವನ್ನು ನೇರವಾಗಿ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ. ಬಟ್ ಆದರೆ ಆ ಗಾಳಿಯಲ್ಲಿರುವಂಥ ಅನಿಲಗಳು ನೀರು ಜೊತೆ ಸೇರಿಕೊಂಡು ಆ ಮಳೆ ರೂಪದಲ್ಲಿ ನಮ್ಮ ದೇಹದ ಮೇಲೆ ಬಿದ್ದಾಗ ಆ ಒಂದು ನೀರಿನಿಂದ ನಮಗೆ ಆಸ್ತಮಾನಂಥ ಸಮಸ್ಯೆಗಳು ಬರ್ತವೆ. ಬ್ರಾಂಕೈಟಿಸ್ ಅಂದ್ರೆ ಏನು, ಈ ಬ್ರಾಂಕಿಯೋಲ್ ಅಂತ ನಾವೇನು ನೋಡ್ತೀವಲ್ಲ ಲಂಗ್ಸಲ್ಲಿ, ಈ ಬ್ರಾಂಕೈಟಿಸ್ ಇಂಥ ಒಂದು ಸಮಸ್ಯೆ ಬರ್ಬೋದು. ಲಂಗ್ಸ್ ಡಿಸೀಸ್ ಆಗಿರ್ಬೋದು, ಐ ಇರಿಟೇಷನ್ ಮತ್ತು ಬ್ರೀದಿಂಗ್ ಪ್ರಾಬ್ಲಮ್ ಅಂತ ಸಮಸ್ಯೆಗಳು ಇಂಡೈರೆಕ್ಟ್ ಆಗಿ ಬರುವಂಥ ಸಾಧ್ಯತೆಗಳಿದಾವೆ. ನೇರವಾಗಿ ನಮಗೆ ಸ್ಕಿನ್ನಿಗೆ ಎಫೆಕ್ಟ್ ಇಲ್ಲ, ಇದು ಅರ್ಥ ಮಾಡ್ಕೋಬೇಕು ನೀವು. ಯಾಕಂದರೆ 5.6ಕ್ಕಿಂತ ಕಡಿಮೆ ಅಂತಂದರೆ ಅಷ್ಟು ಆ್ಯಸಿಡಿಕ್ಕೆ ನಮ್ಮ ಸ್ಕಿನ್ನು ತಡೆಯುವಂಥ ತಾಕತ್ತಿದೆ, ನಮ್ಮ ಸ್ಕಿನ್ನಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ.
ಬಟ್ ಆದರೆ ಅದರಿಂದ ನಮಗೆ ಆ ಆಮ್ಲ ಮಳೆಯಿಂದ ನಾವು ನೇರವಾಗಿ ನಾವು ತೊಂದರೆ ಇದ್ದಿಲ್ಲ ಅಂದರೂ ಸಹಿತ ಇಂಡೈರೆಕ್ಟಾಗಿ ನಮಗೆ ಆಸ್ತಮಾ, ಬ್ರಾಂಕೈಟಿಸ್, ಲಂಗ್ಸ್ ಡಿಸೀಸ್, ಐ ಇರಿಟೇಷನ್, ಕೆಲವೊಮ್ಮೆ ನೇರವಾಗಿ ಆ ಮಳೆ ನಮ್ಮ ಕಡೆ ನೋಡಿ, ನಾವು ಸಾಮಾನ್ಯವಾಗಿ ಹಳ್ಳಿ ಊರ ಕಡೆ ಎಲ್ಲೋ ಸಿಟಿಯಲ್ಲಿ ಇದ್ದೀವಿ ಅಂದರೆ ತೊಂದರೆ ಏನಿಲ್ಲ. ಬಟ್ ಈ ಅನಿಲಗಳೇನದಾವಲ್ಲ, ನಿಯರ್ ಬೈ ಇಂಡಸ್ಟ್ರಿ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಸಸ್ ಬಿಡುಗಡೆ ಆಗ್ತಿರ್ಬೇಕಾದ್ರೆ ಅಲ್ಲಿ ನೇರವಾಗಿ ನಮಗೆ ಈ ಗ್ಯಾಸಸ್ ಅನ್ನೋದು ಬಿಡುಗಡೆ ಆಗ್ತದೆ. ಬಟ್ ಹಂಗಂತೇಳಿ ಇದು ಮಾಡ್ಕೋಬೇಡಿ. ಇಲ್ಲೆಲ್ಲೋ ಒಂದು ಕಡೆ ಇಂಡಸ್ಟ್ರಿ ಇತ್ತಂದರೆ ಈ ಗ್ಯಾಸಸ್ ನಮಗೆ 100 ಕಿಲೋಮೀಟ್ರ್ವರೆಗೆ ಪಾಸ್ ಆಗ್ತವೆ. 100 ಕಿಲೋಮೀಟ್ರ್ ಬಿಟ್ಟು ಒಂದು ನಗರ, ಒಂದು ಹಳ್ಳಿ ಇದೆ ಅಂದ್ರೆ ಸಹಿತ ಈ ಇಂಡಸ್ಟ್ರಿಯಿಂದ 100 ಟುಗೆದರ್ ಕಿಲೋಮೀಟ್ರ್ ಆ ಗ್ಯಾಸಸ್ ಎಲ್ಲ ಮೂವ್ ಆಗಿಬಿಟ್ಟು ನಮಗೆ ಎಫೆಕ್ಟ್ ಮಾಡ್ತವೆ. ಅಷ್ಟು ತಾಕತ್ ಸಹಿತ ಅನಿಲಗಳೇ ಇದೆ. ಬಟ್ ಆದರೆ ಡೈರೆಕ್ಟಾಗಿ ಎಫೆಕ್ಟ್ ಇಲ್ಲ, ಇಂಡೈರೆಕ್ಟಾಗಿ ನಮಗೆ ಆಸ್ತಮಾ, ಬ್ರಾಂಕೈಟಿಸ್, ಲಂಗ್ಸ್ ಡಿಸೀಸ್, ಇರಿಟೇಷನ್, ಬ್ರೀತಿಂಗ್ ಪ್ರಾಬ್ಲಮ್ನಂಥ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತೀವಿ. ನೋಡಿ, ನಾನೊಂದು ಫೇಸ್ ಮಾಡಿದ್ದೇನು ಅಂತಂದರೆ, ಸಾಮಾನ್ಯವಾಗಿ ನಮಗೆ ಮಳೆಯಲ್ಲಿ ತೆಗೆದುಬಿಟ್ರೆ ಸಾಕು ತಲೆ ಇರಿಟೇಷನ್ ಆಗ್ತದೆ ನನಗೆ. ಅಂದರೆ ಈ ನೀರಿನಲ್ಲಿ, ಮಳೆ ನೀರಿನಲ್ಲಿ ನನಗೆ ಹೆಡ್ಡು ವೆಟ್ ಆದಾಗ ಆ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಸೇರಿ ನಮಗೆ ರಿಯಾಕ್ಟ್ ಆದಾಗ ಒಂಥರ ಏನೋ ನನಗೆ ಇಚ್ಚಿಂಗ್ ಅನಿಸ್ಬಿಡ್ತದೆ. ನಾನು ಮಳೆಯಲ್ಲಿ ತೆಗೆದ ತಕ್ಷಣ ಇಮಿಡಿಯೇಟಾಗಿ ಬಂದುಬಿಟ್ಟು ಮತ್ತೆ ನಾನು ತಲೆ ಸ್ನಾನ ಮಾಡಬೇಕಾಗ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿ, ಒಬ್ಬೊಬ್ರಿಗೂ ಗೊತ್ತಿಲ್ಲ, ಸ್ವಲ್ಪ ಸ್ಕಿನ್ ಇರಿಟೇಷನ್ ಥರ ಆಗ್ಬೋದು, ಕಣ್ಣು ಉರಿದಂಗೆ ಆಗ್ಬೋದು, ಹೌದಲ್ಲ, ಏನೋ ಒಂಥರ ಇರಿಟೇಷನ್ ನಮಗೆ ಉಂಟಾಗ್ತದೆ. ಅದಕ್ಕೆ ನಾವು ಎಫೆಕ್ಟ್ಸ್ ಆನ್ ಹ್ಯೂಮನ್ ಬಾಡಿ ಅಂತ ನಾವು ನೋಡ್ತೀವಿ. ಇನ್ನು ಎಫೆಕ್ಟ್ಸ್ ಆನ್ ಬಿಲ್ಡಿಂಗ್ ಆ್ಯಂಡ್ ಮೊನ್ಯುಮೆಂಟ್ಸ್. ಸೊ ಈ ಆಮ್ಲ ಮಳೆ ಯಾವುದನ್ನು ಬಿಟ್ಟಿಲ್ಲ ನೋಡ್ರಿ, ಈ ಕಡೆ ಸಸ್ಯಗಳಿಗೆ, ಮಣ್ಣಿಗೆ, ಜಲಚರ ಪ್ರಾಣಿಗಳಿಗೆ, ಮಾನವನ ದೇಹಕ್ಕೆ ಮತ್ತು ಬಿಲ್ಡಿಂಗ್ಗಳ ಮೇಲೆ ಬಿದ್ದಾಗ ಸಹಿತ ನಂಗೆ ಎಫೆಕ್ಟ್ ಆಗ್ತತಿ. ನೋಡಿ ಹೆಂಗಿದೆ, ಈ ಮಾರ್ಬಲ್ನಂಥ ವಸ್ತುಗಳು ಗೊತ್ತಲ್ಲ, ಮನೆಯಲ್ಲಿ ಟೈಲ್ಸ್ ಅಥವಾ ಮಾರ್ಬಲ್ಸ್ ಅಂತ ಕರಿತಲ್ಲ, ಈ ಮಾರ್ಬಲ್ನಂಥ ವಸ್ತುಗಳ ಬಣ್ಣನೂ ಸಹಿತ ಏನಾಗ್ತದೆ, ಬದಲಾಗ್ತದೆ. ಲೈಮ್ ಸ್ಟೋನ್ ನೋಡಿ, ಈ ರೀತಿ ಗೋಡೆ ಕಟ್ಟಿದಾಗ ಈ ರೀತಿ ಸಮೃದ್ಧವಾಗಿರುವಂಥ ಒಂದು ಕಲ್ಲು ಈ ಮಳೆ ನೀರಿನಿಂದ ಈ ರೀತಿ ಹೋಲ್ಸ್ಗಳು ಫಾರ್ಮೇಷನ್ ನೋಡ್ತಾ ಇದ್ದೀವಿ. ಪುರಾತನ ಬಿಲ್ಡಿಂಗ್ಗಳು ನಿಧಾನವಾಗಿ ಈ ಆಮ್ಲ ಮಳೆಗೆ ಏನಾಗ್ತದವೆ, ತನ್ನ ರೂಪರೇಷೆಯನ್ನು ಕಳೆದುಕೊಳ್ತಾ ಇದ್ದಾವೆ. ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಕಟ್ಟಿದಾಗ ಕಲರ್ಫುಲ್ ಆಗಿರುವಂಥದ್ದು ಇವೆಲ್ಲ ಬರ್ತಾ ಈ ರೀತಿ ಮಬ್ಬಾದ ಬಣ್ಣಕ್ಕೆ ಏನಾಗ್ತದೆ, ತಿರುಗುತ್ತಾ ಇದ್ದಾವೆ. ಈ ರೀತಿ ಈ ಪೇಂಟ್ಸ್ ಆ್ಯಂಡ್ ಬಿಲ್ಡಿಂಗ್ ಸರ್ಫೇಸಸ್, ಮೇಲ್ಭಾಗದ ಸರ್ಫೇಸ್ ಸಹಿತ ಈ ರೀತಿ ಕೊಚ್ಕೊಂಡು ಹೋಗ್ತಾ ಇದೆ. ಮತ್ತು ಮೆಟಲ್ಸ್ ಕರೋಸನ್, ಲೋಹಗಳು ಸಹಿತ ಏನಾಗ್ತದ್ರಿಂದ ತುಕ್ಕಿಡಿತಾ ಇದ್ದಾವೆ. ಮೇಜರಾಗಿ ಆಮ್ಲಗಳು ಲೋಹಗಳ ಜೊತೆ ರಿಯಾಕ್ಟ್ ಮಾಡಿದಾಗ, ದಟ್ ಈಸ್ ಲೋಹಗಳು ಆಮ್ಲಗಳ ಜೊತೆ ರಿಯಾಕ್ಟ್ ಮಾಡಿದಾಗ ಡೆಫಿನೆಟ್ಲಿ ತುಕ್ಕಿಡಿತವೆ. ಮೊನ್ನೆ ಒಂದು KE ಎಕ್ಸಾಮ್ದಲ್ಲಿ ಕೇಳಿರುವಂಥ ಕ್ವಶನ್ ನಮಗೆ, ಇದರಲ್ಲಿ ಯಾವುದು ತುಕ್ಕು ಹಿಡಿಯೋದರ ಉದಾಹರಣೆಯಾಗಿದೆ ಅಂತ ಕೇಳ್ತಾನೆ. ಒಂದು ಲೋಹವನ್ನು ನಾವು ಆಮ್ಲದ ಮಾಧ್ಯಮದಲ್ಲಿ ಇಟ್ಟಾಗ ಏನಾಗ್ತದೆ, ತುಕ್ಕಿಡಿತವೆ. ಹಾಗಾಗಿ ನೋಡ್ರಿ, ನೀಟಾಗಿರುವಂಥ ಒಂದು ಮೆಟಲ್ ಸಹಿತ ಈ ರೀತಿ ಏನಾಗ್ತದವೆ, ಹಾಳಾಗ್ತಾ ಇದ್ದಾವೆ. ಇವೆಲ್ಲ ಯಾವುದರ ಪರಿಣಾಮಗಳು, ಆಮ್ಲ ಮಳೆದ ಪರಿಣಾಮಗಳು ಅಂತಿರ್ತಾರೆ ನೋಡ್ರಿ. ಇಲ್ರಿ, ನಾವು ಬದುಕಿದ್ದಾಗ ಚೆನ್ನಾಗಿದ್ದವು, ಒಂದು 50 ವರ್ಷ ಹಿಂದ್ಗಡೆ ಬಿಲ್ಡಿಂಗ್ ಭಾರಿ ಇತ್ತು, ಈಗೆಲ್ಲ ಅದು ನೋಡೋಕ್ಕಾಗ್ತಾ ಇಲ್ಲ, ಫುಲ್ ಹಾಳಾಗಿದೆ ಅಂತ. ಮನುಷ್ಯರು ಹಾಳು ಮಾಡಿದ್ದಲ್ಲ, ಬೈ ನೇಚರೇ ಇದೆಲ್ಲ ಹಾಳು ಮಾಡಿದ್ದು, ಹೌದಲ್ಲ. ಆಮ್ಲ ಮಳೆಗಳೇ ಇದಕ್ಕೆಲ್ಲ ಎಫೆಕ್ಟ್ ಆಗ್ತದೆ ಅಂತ ನಾವು ನೋಡ್ತೀವಿ. ಸೊ ಮೊನೊಮೆಂಟ್ಗಳ ಮೇಲೆ ಸಹಿತ ನಮಗೆ ಈ ರೀತಿ ಎಫೆಕ್ಟ್ ಆಗ್ತದೆ. ಮತ್ತು ಎಫೆಕ್ಟ್ಸ್ ಆನ್ ಹಿಸ್ಟಾರಿಕಲ್ ಮೊನೊಮೆಂಟ್ಸ್. ಸೊ ಐತಿಹಾಸಿಕ ಸ್ಮಾರಕಗಳು ಅಂತ ಕರಿತೀವಿ, ಎಲ್ಲ ಒಂದೇ, ಅಲ್ಲಿ ಸಹಿತ ಅದೇ. ಬಟ್ ರೀಸೆಂಟ್ ಟೈಮಲ್ಲಿ ನಾವು ಕೆಲವೊಂದು ಐತಿಹಾಸಿಕ ಸ್ಮಾರಕಗಳು ನೋಡ್ಕೊಂಡ್ಬಿಟ್ರೆ ತುಂಬ ಚೇಂಜಸನ್ನು ಕಾಣ್ತಾ ಇದ್ದೀವಿ. ಸೊ ತಾಜ್ ಮಹಲ್ ಕಟ್ಟಿರುವಾಗ ಈ ರೀತಿ ಬಿಳಿಯಾದ ಶ್ವೇತ ಸಂಗಮರ್ಮರ್ ಅಂತ ನಾವು ನೋಡ್ತೀವಿ, ಅದರ ಹೆಸರು, ಆ ಮಾರ್ಬಲ್ನ ಹೆಸರು ಶ್ವೇತ ಸಂಗಮರ್ಮರ್. ಸೊ ಅತೀ ಬಿಳಿ ಹೊಳಪುಳ್ಳ ಒಂದು ಮಾರ್ಬಲ್ ಬಣ್ಣದ ಕಲ್ಲಿಂದ ಕಟ್ಟಿರ್ತೀವಿ. ಬಟ್ ಈಗ ನಾವು ತಾಜ್ ಮಹಲ್ ನೋಡ್ಕೊಂಡ್ರೆ ಈ ರೀತಿ ಲೈಟಾಗಿ ಎಲ್ಲೋ ಬಣ್ಣಕ್ಕೆ ತಿರುಗಿಬಿಟ್ಟಿದೆ. ಅದಕ್ಕೆ ಕಾರಣನೇ ಆಮ್ಲ ಮಳೆ. ಇನ್ನು ಈ ಕುತುಬ್ ಮಿನಾರ್ ಅಂತ ಬಿಲ್ಡಿಂಗ್ ಈ ರೀತಿ ಇದ್ದರೆ ಈ ರೀತಿ ಇಲ್ಲಿ ಕಪ್ಪಾಗ್ಬಿಟ್ಟವೆ. ಮತ್ತು ನಮ್ಮ ರೆಡ್ ಫೋರ್ಟ್ ರೆಡ್ ಆಗಿತ್ತು, ಈಗ ಕಪ್ಪು ಕೋಟೆ ಆಗಿಬಿಟ್ಟಿತ್ತದು. ಕೆಂಪು ಕೋಟೆ ಹೋಗ್ಬಿಟ್ಟು ಕಪ್ಪು ಕೋಟೆ ಆಗಿಬಿಟ್ಟಿತ್ತದು. ಬರ್ತಾ ಅದರ ಕಲರ್ ಎಲ್ಲ ಚೇಂಜಸ್ ಆಗ್ತಾ ಇದೆ. ಅಜಂತ ಎಲ್ಲರ ಕೇವ್ಸ್ಗಳು ಸಹಿತ ಈ ಬಣ್ಣಗಳನ್ನು ಬದಲಾಯಿಸ್ಕೊಳ್ತದೆ. ಆನ್ಸಿಯನ್ ಟೆಂಪಲ್, ಪುರಾತನ ದೇವಸ್ಥಾನಗಳು ಸಹಿತ ಹೊಳೆಯುತ್ತಿರುವಂಥ ಬ್ರೈಟ್ನೆಸ್ ಅನ್ನು ಹೊಂದಿರುವಂಥ ಗುಡಿಗಳು ಸಹಿತ ಈ ರೀತಿ ಸಮಸ್ಯೆಯನ್ನು ಹೊಂದುತ್ತಾ ಇದ್ದಾವೆ. ಸೊ ಆಮ್ಲ ಮಳೆ ಅನ್ನೋದು ಯಾವುದನ್ನು ಬಿಟ್ಟಿಲ್ಲ, ಅಷ್ಟು ಮೇಜರ್ ಆಗಿರುವಂಥ ಒಂದು ಎಫೆಕ್ಟ್ ನಮ್ಮ ಪರಿಸರದಲ್ಲಿರುವಂಥದ್ದು. ಹಂಗಾಗಿ ಇದ್ರ ಮೇಲೆ ನಿಮಗೆ ಡೆಫಿನೆಟ್ಲಿ ಕ್ವಶನ್ಸು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇವೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಎಕ್ಸಾಮ್ದಲ್ಲಿ ತಾಜ್ ಮಹಲ್ ಮೇಲೆ ತುಂಬ ಕ್ವಶನ್ ರೈಸ್ ಆಗ್ತವೆ. ತಾಜ್ ಮಹಲ್ ಯಾಕೆ ಹಾಳಾಗ್ತಾ ಇದೆ, ಇದು ಕ್ವಶನ್ ಕೇಳ್ತಾನೆ. ಇತ್ತೀಚಿನ ದಿನಗಳಲ್ಲಿ ತಾಜ್ ಮಹಲ್ ಯಾವ ಸಮಸ್ಯೆಯಿಂದ ಬಳಲ್ತಾ ಇದೆ, ಯಾವ ಸಮಸ್ಯೆಯಿಂದ ತಾಜ್ ಮಹಲ್ ತನ್ನ ಬಣ್ಣವನ್ನು ಕಳೆದುಕೊಳ್ತಾ ಇದೆ, ಇಂಥ ಕ್ವಶನ್ ನಮಗೆ ಎಕ್ಸಾಮ್ದಲ್ಲಿ ರೈಸ್ ಮಾಡ್ತಾನೆ. ದ ರೀಸನ್ ಈಸ್ ಆ್ಯಸಿಡ್ ರೈನ್. ದ ಆ್ಯಸಿಡ್ ರೈನ್ ಆ್ಯಂಡ್ ತಾಜ್ ಮಹಲ್ ನಾವು ನೋಡ್ಕೋತೀವಿ. ನೋನ್ ಆ್ಯಸ್ ಮಾರ್ಬಲ್ ಕ್ಯಾನ್ಸರ್. ಈ ತಾಜ್ ಮಹಲ್ ನಾನೊಂದು ಚಿತ್ರ ಹಾಕಿನಿ, ಬಿಫೋರ್ ಆ್ಯಂಡ್ ಆಫ್ಟರ್. ಈ ಕಡೆಯಿಂದ ಇಲ್ಲಿಂದ ಇಲ್ಲಿ ನೋಡ್ಕೊಂಡ್ಬಿಟ್ರೆ ಇದು ಬಿಫೋರ್,
ಇದು ಆಫ್ಟರ್ ನೋಡಿಕೊಂಡಾಗ ಕಲರಲ್ಲಿ ನೀವು ತುಂಬ ಡಿಫ್ರೆನ್ಸ್ ನೋಡ್ತಾ ಇದ್ದೀರಿ. ಇಲ್ಲಿ ಹಳದಿ ಬಣ್ಣದಲ್ಲಿ ನಾವು ನೋಡ್ತಾ ಇದ್ರೆ ಇಲ್ಲಿ ಬಿಳಿ ಬಣ್ಣದಲ್ಲಿ ನೋಡ್ತಾ ಇದ್ದೀವಿ. ಸೊ ಕಟ್ಟಿದಾಗ ಈ ರೀತಿ ಇತ್ತು, ಈಗ ಈ ರೀತಿ ಆಗೋ ಕಾರಣನೇ ಅದಕ್ಕೆ ನಾವು ಏನಂತ ಕರಿತೀವಿ, ಆಮ್ಲಮಳೆ. ಇದಕ್ಕೆ ಯಾವ ಕ್ಯಾನ್ಸರ್? ಮಾರ್ಬಲ್ ಕ್ಯಾನ್ಸರ್ ಕ್ವಶನ್ ರೈಸ್ ಆಗಿದೆ. ಮಾರ್ಬಲ್ ಕ್ಯಾನ್ಸರ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ? ತಾಜ್ ಮಹಲ್ನ ಬಣ್ಣ ಕಳೆದುಕೊಳ್ಳುವಿಕೆಗೆ ಸಂಬಂಧಪಟ್ಟಿದ್ದೆ ಮಾರ್ಬಲ್ ಕ್ಯಾನ್ಸರ್ ಅಂತ ನಾವು ನೋಡ್ತೀವಿ. ಇಂಡಸ್ಟ್ರೀಸ್ ಅರೌಂಡ್ ಆಗ್ರಾ ಎಮಿಟ್ ಸಲ್ಫರ್ ಡೈಆಕ್ಸೈಡ್. ಗೊತ್ತಲ್ಲ, ಆಗ್ರಾದ ಯಮುನಾ ನದಿಯ ದಡದಲ್ಲಿರುವಂಥ ತಾಜ್ ಮಹಲ್ನ ಸುತ್ತಮುತ್ತ ಸಾಮಾನ್ಯವಾಗಿ ಕೈಗಾರಿಕೆಗಳು, ಇಂಡಸ್ಟ್ರಿಗಳು ನದಿಯ ದಡದಲ್ಲೇ ಸೆಟಪ್ ಆಗಿರ್ತವೆ. ಅವು ನಿಯರ್ ಬೈ ತಾಜ್ ಮಹಲ್ ಆಗಿರುವುದರಿಂದ ನಿರಂತರವಾಗಿ 24/7 365 ಡೇಸು ಸಲ್ಫರ್ ಡೈಆಕ್ಸೈಡ್ ಎಮಿಟ್ ಮಾಡ್ತಾ ಇರೋದರಿಂದ ತಾಜ್ ಮಹಲ್ ಯಮುನಾ ನದಿಯ ದಡದಲ್ಲಿರುವಂಥ ನದಿಯಿಂದ ನೀರು ನಿರಂತರವಾಗಿ ಎವಾಪರೇಟ್ ಆಗ್ತಾ ಇರೋದರಿಂದ ಆ ನೀರು, ಆವಿ ಮತ್ತು ಇಂಡಸ್ಟ್ರಿಗಳಿಂದ ಬಂದಿರುವಂಥ ಗ್ಯಾಸಸ್ ಎರಡು ಸೇರಿಬಿಟ್ಟು ನೇರವಾಗಿ ತಾಜ್ ಮಹಲ್ ಮೇಲೇ ಆಮ್ಲಮಳೆ ಅತಿ ಹೆಚ್ಚಾಗಿ ಸುರಿಯುವ ಒಂದು ಪರಿಸ್ಥಿತಿ ಕಂಡು ಬರ್ತಾ, ಹಂಗಾಗಿ ತಾಜ್ ಮಹಲ್ ಹಾಳಾಗ್ತಾ ಇದೆ. ಆ್ಯಸಿಡ್ ರೈನ್ ರಿಯಾಕ್ಟ್ಸ್ ವಿತ್ ಮಾರ್ಬಲ್. ಮಾರ್ಬಲ್ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್, ಸುಣ್ಣದ ಕಲ್ಲನ್ನೇ ನಾವು ಮಾರ್ಬಲ್ಗಳು ಅಂತ ಕರಿತೀವಿ. ಸೊ ನಮ್ಮ ಮನೆಯಲ್ಲಿ ಏನು ರೆಡ್ ಕಲರ್, ವೈಟ್ ಕಲರ್, ಬೇರೆ ಬೇರೆ ಬಣ್ಣದ ಮಾರ್ಬಲ್ಗಳು ಹಾಕ್ತೀವಲ್ಲ, ಅವಕ್ಕೆ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ರಾಸಾಯನಿಕವಾಗಿ. ಅವಾಗ ಏನಾಗ್ತದೆ, ತಾಜ್ ಮಹಲ್ ಹೆಂಗೆ ಲಾಸ್ ಆಗ್ತದೆ ಅಂದರೆ, ಈ ತಾಜ್ ಮಹಲ್ ಮೇಲಿರುವಂಥ ಮಾರ್ಬಲ್ಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್, ಸುಣ್ಣದ ಕಲ್ಲು, ಅಲ್ಲಿ ಈ ಆ್ಯಸಿಡ್ ಅಂಡ್ H2SO4 ಇವೆರಡು ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿ ತಯಾರಾಗ್ತಾ ಇದೆ. ಸೊ ಇದು ವಾಸ್ತವವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಬಟ್ ಆದರೆ ಅದು ಆಮ್ಲಮಳೆ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕ್ಯಾಲ್ಸಿಯಂ ಸಲ್ಫೇಟ್ ರೂಪದಲ್ಲಿ ತಯಾರಾಗ್ತಾ ಇದೆ. ಈ ಕ್ಯಾಲ್ಸಿಯಂ ಸಲ್ಫೇಟ್ ಅನ್ನೋದು ಒಂಥರ ಏನು ಹಾರ್ಡ್ ವಾಟರ್ಗೆ ಸಂಬಂಧಪಟ್ಟ ವಸ್ತು, ಅದು ನೀರನ್ನು ಗಡಸು ಮಾಡುವಂಥ ವಸ್ತು. ಹಾಗಾಗಿ ಇಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ರೂಪದಲ್ಲಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಾಟರ್ ರಿಲೀಸ್ ಆಗಿ ಈ ಕ್ಯಾಲ್ಸಿಯಂ ಸಲ್ಫೇಟ್ ರೂಪದಲ್ಲಿ ಈ ಮಾರ್ಬಲ್ಗಳು ಹಾಳಾಗ್ತಾ ಇದ್ದಾವೆ. ಎಫೆಕ್ಟ್ಸ್ ಏನಂದ್ರೆ ಯೆಲ್ಲೋವಿಂಗ್, ಹಳದಿ ಬಣ್ಣಕ್ಕೆ ತಿರುಗುತ್ತಾ ಇದ್ದಾವೆ. ಸರ್ಫೇಸ್ ಎರೋಷನ್, ಇದರ ಮೇಲ್ಭಾಗ ಕೊಚ್ಚಿಕೊಂಡು ಹೋಗ್ತಾ ಇದೆ, ಕಳೆದುಕೊಳ್ಳುತ್ತಾ ಇದೆ, ಕೊಚ್ಚಿಕೊಳ್ಳುವಿಕೆ. ಕ್ರ್ಯಾಕ್ಸ್, ಬಂಡೆಗಳು ಸೀಳುತ್ತಾ ಇದ್ದಾವೆ. ಮತ್ತು ಲಾಸ್ ಆಫ್ ಶೈನ್, ಹೊಳಪನ್ನು ಕಳೆದುಕೊಳ್ಳುತ್ತಾ ಇದ್ದಾವೆ. ಸೊ ಇಷ್ಟೆಲ್ಲ ತಾಜ್ ಮಹಲ್ ಮೇಲೆ ಸಹಿತ ಆ್ಯಸಿಡ್ ರೈನ್ ಅನ್ನೋ ಪರಿಣಾಮ ಉಂಟಾಗ್ತಾ ಇದೆ. ಎಕ್ಸಾಮ್ದಲ್ಲಿ ಮಾರ್ಬಲ್ ಕ್ಯಾನ್ಸರ್ ಅಂದರೆ ಯಾವುದು ಅಂತ ಕೇಳ್ತಾನೆ. ಲಂಗ್ಸ್ ಕ್ಯಾನ್ಸರ್ಗೆ ಇದೇ ಕಾರಣ, ಮಾರ್ಬಲ್ ಕ್ಯಾನ್ಸರ್ಗೆ ಸಹಿತ ಇದೇ ಕಾರಣ ಆಗಿರ್ತದೆ. ಸೊ ಒಳ್ಳೆ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು. ಸೊ ಇಲ್ಲಿ ರಿಯಾಕ್ಷನ್ ಏನಾಗ್ತಂದರೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋದು ಸಲ್ಫೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಸಲ್ಫೇಟ್ H2O ಮತ್ತು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ನಮಗೆ ತಯಾರಾಗಿ ತಾಜ್ ಮಹಲ್ನ ಬಣ್ಣ ಲಾಸ್ ಆಗಿರೋದನ್ನು ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀವಿ. ಇನ್ನು ಎಫೆಕ್ಟ್ಸ್ ಆಫ್ ಆ್ಯಸಿಡ್ ರೈನ್ ಆಫ್ ಅಕ್ವಾಟಿಕ್ ಲೈಫ್, ಜಲಚರ ಜೀವನ ಬಗ್ಗೆ ಯಾವ ರೀತಿ ಎಫೆಕ್ಟ್ ಮಾಡ್ತಾ ಇದೆ ಅಂತ ನೋಡಿಕೊಂಡಾಗ, ಫಿಶ್ ಎಗ್ಸ್ ಫೇಲ್ಸ್ ಟು ಹ್ಯಾಚ್. ಹ್ಯಾಚ್ ಅಂದ್ರೆ ಇಡುವುದು, ಮೊಟ್ಟೆ, ಎಗ್ ಮೊಟ್ಟೆ ಇಡುವುದು ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಮೀನುಗಳು ಈ ವೀರ್ಯಾಣು ಕಣಗಳನ್ನು ನೀರಲ್ಲಿ ಬಿಡುಗಡೆ ಮಾಡುವಂಥ ಒಂದು ಸುಪ್ರಸಂಗದಲ್ಲಿ ಅವು ವೀರ್ಯ ಕಣಗಳನ್ನೇ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಹ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ, ಮೊಟ್ಟೆ ಇಡೋಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ. ಫಿಶ್ ಡೈ, ಸೊ ಮೀನುಗಳು ಸಹಿತ ಏನಾಗ್ತದೆ, ಜಲಚರ ಮೀನುಗಳು ಸಾಯ್ತಾ ಇದ್ದಾವೆ. ಫ್ರಾಗ್ಸ್ ಡಿಸಪಿಯರ್, ಕಪ್ಪೆಗಳು ಕಣ್ಮರೆ ಆಗ್ತಾ ಇದ್ದಾವೆ. ಒಂದು ಕಾಲದಲ್ಲಿ ಮಳೆ ಬಂತಂದ್ರೆ ನಮ್ಮ ಮನೆ ಸುತ್ತಮುತ್ತ ಕಾವು ರಾತ್ರಿ ಬೆಳಗಾನ ಕಪ್ಪೆಗಳ ಆರ್ಭಟ ಜೋರಾಗಿರ್ತಿದ್ದು ನಾವು ನೋಡ್ತಾ ಇದ್ದೀವಿ. ಬಟ್ ಈಗ ಮಳೆ ಬಿದ್ದದ್ದು ಗೊತ್ತಾಗ್ತಾ ಇಲ್ಲ, ಕಪ್ಪೆಗಳ ಶಬ್ದನ ನಾವು ನೋಡೋಕೆ ಆಗ್ತಾಯಿಲ್ಲ ನಮಗೆ. ಸೊ ಅದಕ್ಕೆ ಕಾರಣ ಆಮ್ಲಮಳೆ ಅಂತ ನೋಡ್ತೀವಿ. ಫುಡ್ ಚೈನ್ ಗೆಟ್ಸ್ ಡಿಸ್ಟರ್ಬ್ಡ್, ಸೊ ಈ ಆಹಾರ ಸರಪಳಿ ಅನ್ನೋದೇನಾಗ್ತದೆ, ನಮಗೆ ಡಿಸ್ಟರ್ಬೆನ್ಸಸ್ ಆಗ್ತಾ ಇದೆ. ಆಹಾರ ಸರಪಳಿಯಲ್ಲಿ ಗೊತ್ತಲ್ಲ, ಸೊ ಸಸ್ಯಗಳನ್ನು ಮಿಡತೆಗಳು ಕಪ್ಪೆಗಳು ಹಾವುಗಳು, ಈ ರೀತಿ ಒಂದು ಫುಡ್ ಚೈನ್ ಅದಂತಿದೆ ನಮ್ಮ ಕಡೆ. ಬಟ್ ಇಲ್ಲಿ ಒಂದೊಂದು ಯಾವುದೋ ಒಂದು ಜೀವಿ ಸಾಮ್ರಾಜ್ಯ ಡಿಸಪಿಯರ್ ಆಯಿತು, ಕಣ್ಮರೆ ಆಯಿತು ಅಂತಂದರೆ ಆ ಮುಂದಿನದಕ್ಕೆ ಜೀವನಕ್ಕೆ ತೊಂದರೆ ಆಗ್ತದೆ. ಈಗ ಹಾವುಗಳು ಕಪ್ಪೆಗಳನ್ನು ತಿಂತವೆ, ಕಪ್ಪೆಗಳೇ ಕಾಣ್ತಾ ಇಲ್ಲ ಅಂತಂದರೆ ಹಾವುಗಳು ಏನು ತಿನ್ಬೇಕೀಗ? ಅವಾಗ ಹಾವುಗಳ ನಾಶನ ಸಹಿತ ನಾವು ಇಂಡೈರೆಕ್ಟಾಗಿ ನೋಡೋಕ್ಕಾಗ್ತದೆ. ಸೊ ಹಿಂಗೆ ಈ ಪರಿಸರ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಜೀವಿ ಸಾಮ್ರಾಜ್ಯದ ಒಂದು ಕಣ್ಮರೆಯಿಂದ ಜೀವಿಗಳ ಸಂಖ್ಯೆ ಕಡಿಮೆ ಆಗಿರೋದರಿಂದ ಅದು ಇನ್ನಿತರ ಅದರ ಮೇಲೆ ಅವಲಂಬಿತವಾಗಿರುವಂಥ ಜೀವಿ ಸಾಮ್ರಾಜ್ಯದ ಮೇಲೆ ಎಫೆಕ್ಟ್ ಆಗಿಬಿಟ್ಟು ನಮ್ಮ ಈ ಎಕೋಸಿಸ್ಟಮ್ ಜೀವ ವೈವಿಧ್ಯತೆಯನ್ನು ನಮಗೆ ಕಡಿಮೆ ಆಗ್ತಾ ಬರೋದನ್ನು ಅಬ್ಸರ್ವ್ ಮಾಡ್ತೀವಿ. ನೋಡ್ರಿ, ಆಮ್ಲಮಳೆಯಿಂದ ಇಷ್ಟೆಲ್ಲ ಐತೆ ಸರ್ ಅಂದ್ರೆ ಎಸ್, ಅದಕ್ಕೆ ನಾನೊಂದು ಸಪ್ರೇಟಾಗಿ ನಿಮಗೆ ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಸುಮ್ಮನೆ ಏನೋ ಆಮ್ಲಮಳೆ ಅಂದರೆ ಏನು H2SO4 SO2 NO2 ಅಂತಲ್ಲ. ಬಟ್ ಅದು ಏನು ಒಂದು ಆಮ್ಲಮಳೆ ಬಗ್ಗೆ ಬರೀರಿ ಒಂದು 10 ಪೇಜ್ ಅಂದ್ರೆ ಆರಾಮಾಗಿ ತಗೋಪ್ಪ, ನನಗೆ ಏನು ಬೇಕು, ಎದ್ರ ಮೇಲೆ ಎಫೆಕ್ಟ್ ಐತಿ, ಹೆಂಗೆ ಎಫೆಕ್ಟ್ ಐತಿ ಎಲ್ಲ ಸಹಿತ ನಾವು ಡೀಟೇಲ್ ಆಗಿ ಬರೀಬೋದು. ಮತ್ತು ವಾಟರ್ ಬಿಕಮ್ಸ್ ಅನ್ಸುಟೇಬಲ್ ಫಾರ್ ಅಕ್ವಾಟಿಕ್ ಆರ್ಗನಿಸಮ್ಸ್. ಇಷ್ಟೆಲ್ಲ ಕಾರಣಗಳಿಂದ ಈ ನೀರು ಏನು
ಈ ಆಮ್ಲದಿಂದ ಕೂಡಿರುವಂಥ ನೀರು ಸೂಟೇಬಲ್ ಅಲ್ಲ, ಸೂಕ್ತ ಅಲ್ಲ. ಜಲಚರ ಪ್ರಾಣಿಗಳು ನೀರಲ್ಲಿ ಬದುಕಕ್ಕೆ ಆ ನೀರು ಸೂಕ್ತ ಆಗುವುದಿಲ್ಲ, ಹೌದಲ್ಲ. ಸೊ ಆ ಕಲುಷಿತವಾಗಿರುವಂಥ ನೀರಲ್ಲಿ ಜಲಚರ ಪ್ರಾಣಿಗಳು ಬದುಕಕ್ಕೆ ತೊಂದರೆ ಆಗಿಬಿಟ್ಟು ಒಟ್ಟಾರೆಯಾಗಿ ನಮ್ಮ ಎಕೋಸಿಸ್ಟಮೇ ಹಾಳಾಗ್ಬಿಟ್ಟೈತೆ ನೋಡಿ. ಇದರಿಂದ ಏನು ಮಾಡ್ತೀವಿ ಸರ್, ಮತ್ತು ಸಲ್ಫರ್ ಡೈಆಕ್ಸೈಡ್ ಬೇಕಲ್ಲ, ಅಂದರೆ ಬೇಕು. ನೋಡೋಣ ಹೆಂಗೆ ನಿವಾರಣೆ ಮಾಡ್ತೀವಿ, ಆಮೇಲೆ ನೋಡೋಣ. ಆ್ಯಸಿಡ್ ರೈನ್ ಹಾರ್ಮ್ಸ್ ಅಕ್ವಾಟಿಕ್ ಲೈಫ್ ಆ್ಯಂಡ್ ಡಿಸ್ಟರ್ಬ್ಸ್ ದ ಬ್ಯಾಲೆನ್ಸ್ ಆಫ್ ಎಕೋಸಿಸ್ಟಮ್. ಆಪ್ಷನ್ ಕೇಳ್ತಾನೆ ನಿಮಗೆ. ಆಮ್ಲ ಮಳೆಯು ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡಿ ಪರಿಸರ ಅಸಮತೋಲನೆಗೆ ಕಾರಣವಾಗುತ್ತದೆ. ಎಸ್, ಇಟ್ ಈಸ್ ರೈಟ್. ನೋಡಿ, ಇವೆಲ್ಲ ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋದಷ್ಟು ನಿಮಗೆ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಎಸ್, ಇಷ್ಟೆಲ್ಲ ಕತೆ ಕೇಳಿದ ಮೇಲೆ ಹೆಂಗೆ ಪ್ರಿವೆಂಟ್ ಮಾಡೋದು ಗೊತ್ತಾಯ್ತು ನಮಗೆ. ಮಣ್ಣಿನ ಮೇಲೆ ಹೆಂಗೆ, ನೀರಿನ ಮೇಲೆ ಹೆಂಗೆ, ಸಮುದ್ರ ಸಾಗರಗಳ ಮೇಲೆ ಹೆಂಗೆ, ಆ ಸ್ಮಾರಕಗಳ ಮೇಲೆ ಹೆಂಗೆ, ದೇಹದ ಮೇಲೆ ಹೆಂಗೆ ಎಲ್ಲ ಗೊತ್ತಾಗ್ಬಿಡು ಸರ್, ತಲೆ ಕೆಟ್ಟೋಗ್ಬಿಟ್ಟತಿ. ಇದನ್ನು ಹೆಂಗೆ ಕಡಿವಾಣ ಹಾಕೋದು, ಕಡಿಮೆ ಮಾಡೋದು ಹೆಂಗೆ ಇದನ್ನು ಅಂತಂದರೆ ಅದಕ್ಕೂ ಕೆಲವೊಂದು ಕಾರಣಗಳು ನಾನು ಸರ್ಚ್ ಮಾಡಿದ್ದೀನಿ. ಆ ಕಾರಣಗಳಿಂದ ನಾವೇನು ಮಾಡ್ಬೋದು, ಆರಾಮಾಗಿ ಆ್ಯಸಿಡ್ ರೈನನ್ನು ಸಹಿತ ನಾವು ತಡೆಯಬಹುದು. ಬಟ್ ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಬಟ್ ಆದರೂ ನಾವು ಸ್ವಲ್ಪ ಪ್ರತಿಶತ ಆದರೂ ನಾವು ಇದನ್ನು ಕಡಿವಾಣ ಹಾಕ್ಬೋದು. ರೆಡ್ಯೂಸ್ ಸಲ್ಫರ್ ಡೈಆಕ್ಸೈಡ್ ಎಮಿಷನ್. ಸೊ ಏನು ಕಾರಣನೋ ಅದನ್ನು ನಾವು ಕಮ್ಮಿ ಮಾಡಬೇಕಷ್ಟೇ. ಸಲ್ಫರ್ ಡೈಆಕ್ಸೈಡ್ ಕಾರಣ ಆಗಿದೆ, ಹಂಗಾಗಿ ಅದನ್ನು ನಾವು ಕಡಿಮೆ ಮಾಡಬೇಕು. ಆ ಸಲ್ಫರ್ ಡೈಆಕ್ಸೈಡ್ ಎಮಿಷನನ್ನು ಕಡಿಮೆ ಮಾಡಿರಿ, ಅದರ ಬಿಡುಗಡೆಗೆ ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಕೊಡ್ತಾನೆ. ರೆಡ್ಯೂಸ್ ನೈಟ್ರೋಜನ್ ಆಕ್ಸೈಡ್ಸ್ ಎಮಿಷನ್, ಅವೆರಡು ಮೇನ್ ಮುಗ್ಸರಾಗಿ. ಇನ್ಸ್ಟಾಲ್ ಫ್ಲೂ ಗ್ಯಾಸ್ ಡಿಸಲ್ಫರೈಜೇಷನ್ ಅಂತ ಇದೆ. ಏನು ಸರ್ ಇದು ಫ್ಲೂ ಗ್ಯಾಸ್ ಡಿಸಲ್ಫರೈಜೇಷನ್ ಮೀನಿಂಗ್ ಅಂತಂದರೆ, ಈ ಮೇಲಕ್ಕೆ ಈ ಹೊಗೆಯ ರೂಪದಲ್ಲಿ ಏನು ಗ್ಯಾಸ್ ಬಿಡುಗಡೆ ಆಗ್ತದೆ ನೋಡ್ರಿ, ಇದನ್ನು ಮೇಲಕ್ಕೆ ಹೋಗಲಾರ್ದಂಗೆ ಇಲ್ಲೇ ತಡೆ ಹಿಡಿಯುವಂಥ ವ್ಯವಸ್ಥೆ ಮಾಡಿರಿ, ರೆಡ್ಯೂಸ್ ಮಾಡಿರಿ ಅಂತ ಕೊಡ್ತಾನೆ. ಡಿಸಲ್ಫರೈಜೇಷನ್, ಆ ಸಲ್ಫರ್ನ ಪ್ರಮಾಣವನ್ನು ಕಡಿಮೆ ಮಾಡಿಬಿಡ್ರಿ, ಸಲ್ಫರ್ನ ಶಕ್ತಿಯನ್ನು ಕಡಿಮೆ ಮಾಡುವಂಥ ವ್ಯವಸ್ಥೆ ನೀವು ಸೆಟಪ್ ಮಾಡ್ಕೋರಿ ಅಂತ ನಮಗೆ ಒಂದು ಕೊಡ್ತಾನೆ. ಮತ್ತು ಯೂಸ್ ಲೋ ಸಲ್ಫರ್ ಫ್ಯೂಲ್. ಸಾಮಾನ್ಯವಾಗಿ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, CNG, LPGಗಳಲ್ಲಿ ಸಹಿತ ಸಲ್ಫರ್ನ ಕಂಟೆಂಟ್ ಇದೆ. ಆ ಸಲ್ಫರನ್ನು ನಾವು ಸ್ವಲ್ಪ ಲೋ ಸಲ್ಫರ್ ಇರುವ ಹಾಗೆ ಮಾಡಿಕೊಡ್ರಿ. ಗೊತ್ತಲ್ಲ, ನಾವು ಸಿಲಿಂಡರ್ ಲೀಕೇಜ್ ಆದಾಗ ಮೀಥೈಲ್ ಮರ್ಕ್ಯಾಪ್ಟನ್ ಅಥವಾ ಈಥೈಲ್ ಮರ್ಕ್ಯಾಪ್ಟನ್ ಎಂಬ ಕೆಮಿಕಲ್ ಯೂಸ್ ಮಾಡ್ತೀವಲ್ಲ, ಆ ಸ್ಮೆಲ್ಗೆ ಕಾರಣನೇ ಸಲ್ಫರ್. ಒಳಗಡೆ ಸಲ್ಫರ್ ಇದೆ, ಆ ಸಲ್ಫರ್ ಇರೋದ್ರಿಂದ ನಮ್ಗೆ ಏನಾಗ್ತದೆ, ಸಿಲಿಂಡರ್ ನಮಗೆ ಗೊತ್ತಾಗ್ತದೆ. ಹಂಗೆ ನಾವು ಸಲ್ಫರ್ ಬರೋ ಸ್ಮೆಲ್ಲಿಗೆ ಯೂಸ್ ಮಾಡ್ತಿದ್ದೀವಿ ಅಂತ ಅನ್ಕೋಬೇಡ್ರಿ. ಅದನ್ನು ನಾವು ಗ್ಯಾಸ್ ಯೂಸ್ ಮಾಡ್ತಿದ್ರೆ ಆ ಬೆಂಕಿ ಜೊತೆ ಸಲ್ಫರ್ ಸಹಿತ ಹೊರಗೆ ಬಂದ್ಬಿಡ್ತತಿ. ಅವಾಗ ಸಲ್ಫರ್ ನಾವು ಅಡುಗೆ ಮಾಡೋದ್ರಿಂದ ಸಹಿತ ಆ್ಯಸಿಡ್ ರೈನ್ ಆಗ್ತಾ ಇದೆ. ಏನು ಮಾಡ್ತೀರಿ ಅಡ್ರಿಗೆ, ಏನು ಅಡುಗೆ ಮಾಡೋದು ಬಂದ್ ಮಾಡ್ಬೇಕೀಗ? ಸಾಧ್ಯನಿಲ್ಲ, ಹೌದಲ್ಲ. 1 ತಿಂಗಳು ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ಬಡದಾಡ್ಬಿಡ್ತೀವಿ ನಾವು. ಹಂಗಾಗಿ ಯೂಸ್ ಲೋ ಸಲ್ಫರ್ ಫ್ಯೂಲ್. ಸಾಧ್ಯ ಆದಷ್ಟು ಸಲ್ಫರನ್ನು ಇಂಧನಗಳಲ್ಲಿ ಕಡಿಮೆ ಯೂಸ್ ಮಾಡಿರಿ ಅಂತಾನೆ. ಶಿಫ್ಟ್ ಟು ರಿನವೇಬಲ್ ಎನರ್ಜಿ ಸೋರ್ಸಸ್. ನವೀಕರಿಸಬಹುದಾದ ಇಂಧನಗಳಿಗೆ ಶಿಫ್ಟ್ ಆಗ್ರಿ. ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಳ್ರಿ, ಸೋಲಾರ್ ಲೈಟ್ ಹಾಕ್ರಿ. ಎಸ್, ಇಂಪ್ರೂವ್ ಎನರ್ಜಿ ಎಫಿಷಿಯನ್ಸಿ. ಎನರ್ಜಿ ಎಫಿಷಿಯನ್ಸಿ ಅಂದರೆ ಭಾಳ ಇಂಧನ ಉರಿಸಿ ಶಕ್ತಿ ಪಡೆಯೋದಕ್ಕಿಂತ ಕಮ್ಮಿ ಇಂಧನದಲ್ಲಿ ಜಾಸ್ತಿ ಶಕ್ತಿ ಪಡೆಯುವಂಥ ಇಂಧನವನ್ನು ತಗೋರಿ, ಅದರ ದಕ್ಷತೆಯನ್ನು ಹೆಚ್ಚು ಮಾಡ್ಕೋರಿ ಅಂತ ಒಂದು ಕಾನ್ಸೆಪ್ಟು. ಪ್ರಮೋಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್. ವೆರಿ ಗುಡ್. ಇಲ್ಲೇ ಸಾಮಾನ್ಯವಾಗಿ 4 ಮಂದಿ ಓಡೋಕೆ ಒಂದು ಕಾರ್ ತೊಗೋಬೋದಲಾಗಿ 100 ಮಂದಿ ಓಡೋವಂಥ ಬಸ್ನಾಗ ಓಡಾಡ್ರಿ ಅಂತ ನಾವು ಎಲ್ಲಿ ಸರ್, ನಮ್ಮ ಸೇಫ್ಟಿ ನಮ್ಗೆ ಇಂಪಾರ್ಟೆಂಟ್ ನಾವು ಅಂತೀವಿ. ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಜಾಸ್ತಿ ಪ್ರಮೋಟ್ ಮಾಡಿರಿ. ಅದಕ್ಕೆ ನಾವೀಗ ಇಂಡಿಯಾದಲ್ಲಿ ಅಥವಾ ವರ್ಲ್ಡಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಒಂದು ಏರಾ ಶುರುವಾಗಿದೆ ಆಲ್ರೆಡಿ. ಪ್ರತಿಯೊಂದು ಕಂಪನಿಗಳು ಸಹಿತ ಎಲೆಕ್ಟ್ರಿಕಲ್ ವೆಹಿಕಲ್, ಝೀರೋ ಎಮಿಷನ್, ಯಾವುದೇ ರೀತಿ ಎಮಿಷನ್ ಇಲ್ಲ. ನೋಡ್ರಿ, ಇವೆಲ್ಲ ಪರಿಸರಕ್ಕೆ ಬೆಸ್ಟು. ಸಲ್ಫರ್ ಇಲ್ಲ, ನೈಟ್ರೋಜನ್ ಇಲ್ಲ, ಯಾವುದೇ ಎಮಿಷನ್ ಇಲ್ಲ. ಚಾರ್ಜ್ ಮಾಡೋದು, ಒಡೆದ ಗಾಡಿಗೆ ಅಷ್ಟೇ, ಹೌದಲ್ಲ. ಇನ್ನು ಅಫಾರೆಸ್ಟೇಷನ್ ಆ್ಯಂಡ್ ರೀಫಾರೆಸ್ಟೇಷನ್. ಕಾಡಿನ ಪ್ರಮಾಣ ಹೆಚ್ಚು ಮಾಡ್ಕೊಳ್ಳಿ, ಅಂದ್ರೆ ಅರಣ್ಯ ಪ್ರಮಾಣವನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ಕಾಡುಗಳನ್ನು, ಸಸ್ಯಗಳನ್ನು ನೆಡೋದ್ರ ಮುಖಾಂತರ ಇನ್ಕ್ರೀಸ್ ಮಾಡ್ಕೊರಿ. ಎನ್ಫೋರ್ಸ್ ಸ್ಟ್ರಿಕ್ಟ್ ಎಮಿಷನ್ ಸ್ಟ್ಯಾಂಡರ್ಡ್. ಸೊ ಎಮಿಷನ್ ಏನು ಪರಿಸರಕ್ಕೆ ಹಾನಿ ಉಂಟು ಮಾಡುವಂಥ ಎಮಿಷನ್ಸ್ ಏನು ರೂಲ್ಸ್ ಅದಾವಲ್ಲ, ಆ ರೂಲ್ಸನ್ನು ಕರೆಕ್ಟಾಗಿ ಕಟ್ಟುನಿಟ್ಟಾಗಿ ಇದು ಮಾಡಿರಿ. ಪೊಲೀಸರು ಎಮಿಷನ್ ಟೆಸ್ಟ್ ಕೇಳೋದು ಇದಕ್ಕೆ, ಕೊಡಪ್ಪ ನಿಂದು ಎಮಿಷನ್ ರಿಪೋರ್ಟ್ ಎಲ್ಲ ಐತಿ ಹೇಳ್ತಾನೆ ಅವನು. ಯಾಕಂದ್ರೆ ನನ್ನ ಗಾಡಿ ಎಷ್ಟು ಎಮಿಷನ್ ಮಾಡ್ತಾ ಇದೆ, ಸಲ್ಫರ್ ಫ್ಯೂಲ್ಸನ್ನು, ನೈಟ್ರಸ್ ಆಕ್ಸೈಡ್ ಫ್ಯೂಲ್ಸನ್ನು ಎಷ್ಟು ಎಮಿಟ್ ಮಾಡ್ತದೆ, ನನಗೆ ರಿಪೋರ್ಟ್ ಬೇಕು ನಿನ್ನ ಗಾಡಿದು ಅಂತಂದಾಗ ಇವೆಲ್ಲ ಏನದು ಅಂದರೆ ಕೆಲವೊಂದು ಎಮಿಷನ್ ಪ್ರಮಾಣವನ್ನು ಕಡಿಮೆ ಮಾಡೋ ಮುಖಾಂತರ ನಾವು ಪ್ರಿವೆಂಟ್ ಮಾಡ್ಬೋದಂತೆ. ಇಂಡಸ್ಟ್ರಿಯಲ್ ಮೇಜರ್ಸ್ ಹೆಂಗದ ಅಂದ್ರೆ
ಯೂಸ್ ಸ್ಕ್ರಬ್ಬರ್ಸ್ ಇನ್ ಪವರ್ ಪ್ಲಾಂಟ್ಸ್ ಅಂತ. ಸ್ಕ್ರಬ್ಬರ್ಸ್ ಅಂದರೆ ಮೇಲ್ಭಾಗದಲ್ಲಿ ಆ ಗಾಳಿಯನ್ನು ಬಿಡದೇ ಇರುವ ಕಾಪಾಡಿಕೊಳ್ಳುವಂಥದ್ದು. ಯೂಸ್ ಲೋ ಸಲ್ಫರ್ ಫ್ಯೂಯಲ್ಸು, ಅಡ್ಯಾಪ್ಟ್ ಟು ಕ್ಲೀನರ್ ಟೆಕ್ನಾಲಜೀಸ್, ಇಂಡೈರೆಕ್ಟಾಗಿ ಉತ್ತಮ ಶುದ್ಧೀಕರಣ ಮಾಡುವಂಥ ಟೆಕ್ನಾಲಜಿ ಯೂಸ್ ಮಾಡಿಕೊಡಂತ ಕೊಡ್ತಾನೆ. ರಿನ್ಯೂವೇಬಲ್ ಎನರ್ಜಿಗೆ ಶಿಫ್ಟ್ ಆಗಬೇಕು. ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಹೈಡ್ರೋ ಆಗಿರ್ಬೋದು, ಇಂಥ ಎನರ್ಜಿಯಿಂದ ನೀವು ಈ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ಕೊಂಡು ಯೂಸ್ ಮಾಡಿಕೊಡ್ರಿ. ಬದಲಾಗಿ ಕಲ್ಲಿದ್ದಲನ್ನು ಅವುಗಳನ್ನು ಥರ್ಮಲ್ ಪವರ್ ಪ್ಲಾಂಟ್ಗಳ ಮೇಲೆ ಜಾಸ್ತಿ ಡಿಪೆಂಡ್ ಇರಬೇಡ್ರಿ ಅಂತ ಕ್ವಶನ್ ಕೇಳ್ತಾನೆ. ಎನರ್ಜಿ ಕನ್ಸರ್ವೇಷನ್, ಶಕ್ತಿಯನ್ನು ರೆಡ್ಯೂಸ್ ಮಾಡಿರಿ, ಜಾಸ್ತಿ ಎನರ್ಜಿ ಪೋಲ್ ಮಾಡಬೇಡ್ರಿ ಅಂತ ಕೊಡ್ತಾನೆ. ವೆಹಿಕಲ್ ಎಮಿಷನ್ ಕಂಟ್ರೋಲ್, ಸೊ ವೆಹಿಕಲ್ಗಳಲ್ಲಿ ಎಮಿಷನ್ ಕಂಟ್ರೋಲ್ ಮಾಡಿರಿ. ಫ್ರೀಕ್ವೆಂಟಾಗಿ ಸರ್ವಿಸ್ ಮಾಡಿಸೋದಾಗಿರ್ಬೋದು, ವಾಹನಗಳಿಗೆ ಉತ್ತಮ ಇಂಧನ ಯೂಸ್ ಮಾಡೋದಾಗಿರ್ಬೋದು, ಇವೆಲ್ಲಗಳನ್ನು ನಾವು ಮಾಡಿಕೊಂಡು ಏನು ಮಾಡ್ತೀವಿ, ಈ ಆಮ್ಲ ಮಳೆ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಪ್ರಿವೆಂಟ್ ಮಾಡಬೇಕು. ಈ ರೀತಿಯಾಗಿ ನಾವು ಅದರ ಒಂದು ಪರಿಸರ ಮೇಲೆ ಉಂಟಾಗುವಂಥ ಒಂದು ಪರಿಣಾಮವನ್ನು ಕಡಿಮೆ ಮಾಡಬೇಕು ಅನ್ನೋದು ಇದರ ಒಂದು ಪ್ರಮುಖ ಉದ್ದೇಶ ಆಗಿರ್ತದೆ. ಸೊ ಇಷ್ಟು ಆ್ಯಸಿಡ್ ರೈನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಎಕ್ಸಾಮ್ದಲ್ಲಿ ಕೇಳುವಂಥ ಒಂದು ಕಾನ್ಸೆಪ್ಟ್ಗಳು. ಆಲ್ಮೋಸ್ಟ್ ಇಷ್ಟು ಡೀಟೇಲಾಗಿ ನೀವು ತಿಳ್ಕೊಂಬಿಟ್ರಿ ಅಂತಂದರೆ ನೀವು KS ನಂಥ ಎಕ್ಸಾಮ್ಗೆ ಮೇನ್ಸು ಬರೀಬೋದು, PSI ನಂಥ ಎಕ್ಸಾಮ್ಗೆ ಪ್ರಬಂಧಗಳು ಬರೀಬೋದು, ಒಂದು ಎಸ್ಸೆ ರೂಪದಲ್ಲಿ ಸಹಿತ ನೀವು ಆಮ್ಲ ಮಳೆ ಮೇಲೆ ಬರೀರಿ ಅಂತಂದ್ರೆ ಆರಾಮಾಗಿ ಒಂದು ಎಷ್ಟು 12 ಮಾರ್ಕ್ಸಿಗೆ 200 ಪದಗಳು ಮೀರದಂತೆ 2 ಪುಟಗಳನ್ನು ಮೀರದಂತೆ ಬರೀರಿ ಅಂದ್ರೆ ಆರಾಮಾಗಿ ನೀವು ಚೂದಿ ಸೈಂಟಿಫಿಕ್ ವರ್ಡ್ಸ್ ಹಾಕಿ ನೀವು ಚೆನ್ನಾಗಿ ಬರೀತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಕಾನ್ಸೆಪ್ಟ್ ಇರೋದು. ಇದರ ಮೇಲೆ ಸ್ವಲ್ಪ ಸಮಯ ಸಿಕ್ಕಿದೆ, ಆ ಒಂದು 10 ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸನ್ನು ಬಿಡಿಸುವಂಥ ಪ್ರಯತ್ನ ಮಾಡೋಣ. ನೋಡಿರಿ, ಇದರ ಜೊತೆಗೆ ನಿಮಗೆ MCQs ಅನ್ನು ಸಹಿತ ಆ್ಯಡ್ ಮಾಡ್ತಾ ಇದ್ದೀನಿ. ಮುಂದಿನ ಎಲ್ಲ ಟಾಪಿಕ್ಸ್ ಸಹಿತ MCQs ಇರ್ತವೆ, ನೋಡ್ತಾ ಹೋಗೋಣ. ಆಮ್ಲ ಮಳೆಯ pH ಮೌಲ್ಯ ಸಾಮಾನ್ಯವಾಗಿ ಎಷ್ಟಕ್ಕಿಂತ ಕಡಿಮೆ ಇರುತ್ತದೆ? ವಾಟ್ ಈಸ್ ದ pH ಆಫ್ ಆ್ಯಸಿಡ್ ರೈನ್ ಅಂತ ಕೊಡ್ತಾನೆ. ಎಷ್ಟಕ್ಕಿಂತ ಕಡಿಮೆ ಅಂತ ಕೊಡ್ತಾನೆ. 7ಗಿಂತ ಕಡಿಮೆನಾ, 6.5ಗಿಂತ ಕಡಿಮೆನಾ, 5.6ಗಿಂತ ಕಡಿಮೆನಾ, 4ಗಿಂತ ಕಡಿಮೆನಾ ಅಂತಂದರೆ ಗೊತ್ತು ನಿಮಗೆ. 5.6ಗಿಂತ ಕಡಿಮೆ. ಎಷ್ಟಕ್ಕಿಂತ ಕಡಿಮೆ? 5.6ಗಿಂತ ಕಡಿಮೆ. ವಾಸ್ತವವಾಗಿ 4.0 ಇಂದ 4.5 ಈ ರೇಂಜಲ್ಲಿ ಇರ್ತದೆ. ಬಟ್ ಇಟ್ ನಥಿಂಗ್ ಬಟ್ ಲೆಸ್ ದೆನ್ 5.6 ಅಂತ ಅರ್ಥ. 5.6 ಇತ್ತು, 5.6ಗಿಂತ ಜಾಸ್ತಿ ಇತ್ತು ಅಂದರೆ ಅದನ್ನು ಸಾಮಾನ್ಯ ಮಳೆ ಅಂತ ಕರಿತೀವಿ. ಇದು ಈಗಾಗಲೇ ನಾವು ಡಿಸ್ಕಷನ್ ಮಾಡ್ಕೊಂಡಿವಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಮ್ಲ ಮಳೆಯು ನೇರವಾಗಿ ಚರ್ಮವನ್ನು ಸುಡುತ್ತದೆ. ಸೊ ಆ್ಯಸಿಡ್ ರೈನ್ ಡೈರೆಕ್ಟ್ಲಿ ಬರ್ನ್ಸ್ ದ ಹ್ಯೂಮನ್ ಸ್ಕಿನ್ ಅಂತ ಕೊಡ್ತಾನೆ. ಇಲ್ಲ, ಇದನ್ನು ನಾನು ಡಿಸ್ಕಷನ್ ಮಾಡೀನಿ. ನೇರವಾಗಿ ಸುಡುವುದಿಲ್ಲ, ಬಟ್ ಅದರ ಬಾಡಿ ಕೆಲವೊಂದು ಎಫೆಕ್ಟ್ ಮಾಡ್ತದೆ ಅಂತ ನೋಡಿದ್ವಿ. ಆಮ್ಲ ಮಳೆಯ ಪ್ರಮುಖ ಕಾರಣಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಸೇರಿವೆ. ಹೌದು, ಮೇಜರ್ ಕಾರಣ ಇವೆ, ಪ್ರಮುಖ ಕಾರಣ ಅಂದರೆ ಇವೆ, ಬಟ್ ಅದರ ನೇರವಾಗಿ ನಮಗೆ ಸ್ಕಿನ್ಗೆ ಎಫೆಕ್ಟು ಮಾಡುವುದಿಲ್ಲ. ಸೊ ಇಲ್ಲಿ 1 ಮತ್ತು 2ರಲ್ಲಿ 1 ಮಾತ್ರ ಸರಿ, 2 ಮಾತ್ರ ಸರಿ, 1, 2 ಸರಿ, 2 ತಪ್ಪಂತಾನೆ. ಕೇವಲ 2 ಮಾತ್ರ ಸರಿಯಾಗಿರುವಂಥದ್ದು, ಮಿಕ್ಕಿದೆಲ್ಲ ಏನಾಗಿದ್ದಾವೆ? ತಪ್ಪಾಗಿದ್ದಾವೆ. ಕೇವಲ 2 ಮಾತ್ರ ಸರಿಯಾಗಿದೆ. ಯಾಕಂದರೆ ಪ್ರಮುಖ ಕಾರಣ SO2 ಮತ್ತು ನೈಟ್ರೋಜನ್ ಆಕ್ಸೈಡ್ಸು ನೇರವಾಗಿ ನಮ್ಮ ಸ್ಕಿನ್ನನ್ನು ಸುಡುವುದಿಲ್ಲ ಅಂತ ನೋಡ್ತೀವಿ. ಆಮ್ಲ ಮಳೆಯ ಪ್ರಮುಖ ಕಾರಣವಾಗಿರುವ ಅನಿಲಗಳು ಯಾವ್ಯಾವು? ಯಾವ್ಯಾವ ಅನಿಲಗಳು ಇದಕ್ಕೆ ಕಾರಣ ಅಂತ ನೋಡ್ಕೊಂಡಿವಿ. ಹೀಗೆ ಸೆಕೆಂಡ್ ಕ್ವಶನಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಅದೇ ಆಗಿತ್ತು. ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಅಲ್ಲ. ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ ಹೌದು. ಆಕ್ಸಿಜನ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಅಲ್ಲ. ಹೈಡ್ರೋಜನ್ ಮತ್ತು ಕ್ಲೋರಿನ್ ಅಲ್ಲ. ಸೊ ಗೊತ್ತಾಗಿದೆ, ಇಲ್ಲಿವರೆಗೆ ಪಾಠ ಮಾಡಿದ ಮೇಲೆ ಗೊತ್ತಾಗಿತ್ತು ನಮಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಮ್ಲ ಮಳೆಯು ಸರೋವರಗಳು ಮತ್ತು ನದಿಗಳ pH ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ಹೌದಾ? ಡೆಫಿನೆಟ್ಲಿ pH ವ್ಯಾಲ್ಯೂ ಕಡಿಮೆ ಆಗ್ತದೆ. ಯಾಕಂದರೆ pH ವ್ಯಾಲ್ಯೂ ಕಡಿಮೆ ಅಂತಂದ್ರೆ ಆಸಿಡಿಕ್ ನೇಚರು ಅಂತ ಕರಿತೀವಿ. ಅದಕ್ಕೆ ನಾವು 5.6ಗಿಂತ ಕಡಿಮೆ ಅಂತ ಹೇಳ್ತಾ ಇದ್ದೀವಿ. ಜಾಸ್ತಿ ಇದ್ರೆ ನಾರ್ಮಲ್ ಮಳೆ ಅದು. ಆಮ್ಲ ಮಳೆಯು ಜಲಚರ ಪ್ರಾಣಿಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇಲ್ಲ, ತಪ್ಪಾಗಿದೆ. ಈಗ ನೋಡ್ಕೊಂಡಿವಿ, ಕಪ್ಪೆಗಳು ಕಣ್ಮರೆಯಾಗಿದ್ದು ನೋಡಿದ್ವಿ, ಮೀನುಗಳು ಸತ್ತೋಗಿದ್ದು ನೋಡಿದ್ವಿ, ಇತರ ಜಲಚರ ಪ್ರಾಣಿಗಳು ಎಕೋಸಿಸ್ಟಮ್ ಮೇಲೆ ಎಫೆಕ್ಟ್ ಆಗ್ತದೆ ನೋಡ್ಕೊಂಡಿವಿ. ಇದು ಒಂದೇ ಸ್ಟೇಟ್ಮೆಂಟು ಸರಿಯಾಗಿದೆ, ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಆಮ್ಲ ಮಳೆಯು ಸರೋವರಗಳ ಮತ್ತು ನದಿಗಳ pH ಮೌಲ್ಯವನ್ನು ಕಡಿಮೆ ಮಾಡುತ್ತದೆ, ಇದು ಸರಿಯಾಗಿದೆ. ಇದು ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. 1 ಮಾತ್ರ ಸರಿ, ಮಿಕ್ಕಿದೆಲ್ಲ ಏನಾಗಿದ್ದಾವೆ? ತಪ್ಪಾಗಿದ್ದಾವೆ. ಒಂದೇ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಎಸ್.
ಮಾರ್ಬಲ್ ಕ್ಯಾನ್ಸರ್ ಎಂಬ ಸಮಸ್ಯೆ ಯಾವ ಸ್ಮಾರಕಕ್ಕೆ ಸಂಬಂಧಿಸಿದೆ? ನೋಡ್ರಿ, ದ ವರ್ಡ್ ಆರ್ ದ ಕ್ಯಾನ್ಸರ್ ಮಾರ್ಬಲ್ ಕ್ಯಾನ್ಸರ್ ಈಸ್ ರಿಲೇಟೆಡ್ ಟು ದ ಫಾಲೋಯಿಂಗ್ ಮೊನೊಮೆಂಟ್ಸ್ ಅಂತ ಕೇಳ್ತಾನೆ. ದಟ್ ಈಸ್ ಕುತುಬ್ ಮಿನಾರ್, ಕೆಂಪುಕೋಟೆ, ತಾಜ್ ಮಹಲ್, ಹಂಪಿ ಅಂತ ನೋಡ್ತೀವಿ. ದಟ್ ಈಸ್ ತಾಜ್ ಮಹಲ್ಗೆ ಸಂಬಂಧಪಟ್ಟಿದ್ದೆ ಮಾರ್ಬಲ್ ಕ್ಯಾನ್ಸರ್ ಅಂತ ನೋಡ್ತೀವಿ. ಇಲ್ಲಿ ಮಾರ್ಬಲ್ ಕ್ಯಾನ್ಸರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ಒಂದು ಅಂಶ H2SO4 ಜೊತೆ ಸೇರಿಕೊಂಡಾಗ ನಮಗೆ ಕ್ಯಾಲ್ಸಿಯಂ ಸಲ್ಫೇಟ್, ಏನು ಕ್ಯಾಲ್ಸಿಯಂ ಸಲ್ಫೇಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಆಗಿ ನಮಗೆ ಪ್ರೊಡ್ಯೂಸ್ ಆಗ್ತಾ ಇದೆ. ಇದನ್ನು ನಾವು ಮಾರ್ಬಲ್ ಕ್ಯಾನ್ಸರ್ ಅಂತ ಕರಿತೀವಿ. ಎಸ್, ಆನ್ಸರ್ ಥರ್ಡ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೋಡೋಣ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಮ್ಲ ಮಳೆಯು ಗಾಳಿಯ ಮೂಲಕ 100 ಕಿಲೋಮೀಟರ್ ದೂರ ಸಾಗಬಹುದು. ಹೌದು, ಹೇಳಿ, ನಿಮಗೆ ಎಲ್ಲೋ ಒಂದು ಕಡೆ ಇಂಡಸ್ಟ್ರಿ ಇತ್ತಂದರೆ ಇದರ ಸುತ್ತಮುತ್ತ ಅಷ್ಟೇ ಆಮ್ಲ ಮಳೆ ಆಗಲ್ರಿ. ಇದರಿಂದ 100 ಕಿಲೋಮೀಟರ್ ದೂರದವರೆಗೆ ಈ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸಸ್ ಮೂವ್ ಆಗ್ತವೆ ಗಾಳಿಯಲ್ಲಿ. ಆಮ್ಲ ಮಳೆಯು ಗಡಿ ದಾಟುವ ಮಾಲಿನ್ಯದ ಉದಾಹರಣೆಯಾಗಿದೆ. ಹೌದು, ಗಡಿ ದಾಟ ಅಂದರೆ ಅದು ಏನು ಒಂದು ಎಲ್ಲಿ ಆಯಿತು, ಒಂದು ಸಿಟಿ ಒಂದು 100 ಕಿಲೋಮೀಟರ್ ಅಂದರೆ 100 ಕಿಲೋಮೀಟರ್ ಅಷ್ಟೇ ನಮಗೆ ಆಮ್ಲ ಮಳೆ ಆಗುವುದಿಲ್ಲ. ಅದರಿಂದ ಅದರ ಆಚೆಗೂ ಸಹಿತ ನಮ್ಗೆ ಆಮ್ಲ ಮಳೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ 2 ಸ್ಟೇಟ್ಮೆಂಟ್ಗಳು ಸಹಿತ ಸರಿಯಾಗಿದ್ದಾವೆ. ಹಾಗಾಗಿ 1 ಮತ್ತು 2 ಸರಿ ಅನ್ನೋದು ಇಲ್ಲಿ ಸರಿಯಾಗಿರುವಂಥ ಸ್ಟೇಟ್ಮೆಂಟ್. ಹೌದಾ? ಎಸ್. ಕೆಳಗಿನವುಗಳಲ್ಲಿ ಆಮ್ಲ ಮಳೆಯಿಂದ ಹೆಚ್ಚು ಹಾನಿ ಒಳಗಾಗುವ ವಸ್ತು ಯಾವುದು? ಯಾವುದು ಹೆಚ್ಚು ಹಾನಿಗೆ ಒಳಗಾಗ್ತಾ ಇದೆ ಅಂತಂದರೆ ಪ್ಲಾಸ್ಟಿಕ್ಸಾ, ಮಾರ್ಬಲ್ಸಾ, ಗಾಜುನ, ರಬ್ಬರ ಅಂತ ನೋಡ್ತೀವಿ. ಗೊತ್ತಾಗಿದೆ ನಮಗೆ ಮಾರ್ಬಲ್ಗಳೇ ಅತಿ ಹೆಚ್ಚಾಗಿ ಹಾನಿ ಒಳಗಾಗ್ತಾ ಇದೆ. ಇದರಿಂದ ಬರುವಂಥ ಕ್ಯಾನ್ಸರನ್ನು ಮಾರ್ಬಲ್ ಕ್ಯಾನ್ಸರ್, ತಾಜ್ ಮಹಲ್ಗೆ ಸಂಬಂಧಪಟ್ಟಿದಂತ ನಾವು ನೋಡ್ಕೊಂಡಿವಿ. ಆಮ್ಲ ಮಳೆಯು ಮುಖ್ಯವಾಗಿ ಯಾವ 2 ಆಮ್ಲಗಳನ್ನು ಒಳಗೊಂಡಿರುತ್ತದೆ? ಯಾವ 2 ಆಮ್ಲಗಳ್ರಿ? ಒಂದು H2SO4, ಇನ್ನೊಂದು HNO3. HCl ಅಂತ ಕೊಡ್ತಾನೆ, ಅಲ್ಲ. H2SO4 ಮತ್ತು HNO3 ಸರಿಯಾಗಿದೆ. HNO3 ಮತ್ತು H2CO3 ಕಾರ್ಬೋನಿಕ್ ಆಸಿಡ್ ಅಲ್ಲ. H2CO3 ಮತ್ತು HCl ಅಂತೂ ಬರಲ್ಲ. ಬರೋದು ಒಂದೇ ಆಪ್ಷನ್ ನಮಗೆ H2SO4 ಮತ್ತು HNO3. ಸಲ್ಫ್ಯೂರಿಕ್ ಮತ್ತು ನೈಟ್ರಿಕ್ ಆಸಿಡ್ಗಳು ಮಾತ್ರ ಕಾರಣ ಆಗ್ತವೆ. ಕೆಳಗಿನಗಳನ್ನು ಹೊಂದಿಸಿ. ಪಟ್ಟಿ 1 ಮತ್ತು ಪಟ್ಟಿ 2 ಅದಾವೆ. SO2 ನೈಟ್ರೋಜನ್ ಆಕ್ಸೈಡ್ಸು, ತಾಜ್ ಮಹಲ್ ಮತ್ತು ಆಮ್ಲ ಮಳೆ. ನೋಡಿ, SO2 ನಮಗೆ ಮುಖ್ಯವಾಗಿ ಎಲ್ಲಿಂದ ಬಿಡುಗಡೆ ಆಗ್ತದೆ ಅಂದರೆ ಕೈಗಾರಿಕೆಗಳಿಂದ ಬಿಡುಗಡೆ ಆಗ್ತದೆ ಅಂತ ನೋಡ್ತೀವಿ. NO2 ನಮಗೆ ವಾಹನಗಳಿಂದ ಬಿಡುಗಡೆ ಆಗ್ತದೆ. ತಾಜ್ ಮಹಲ್ ಮಾರ್ಬಲ್ ಕ್ಯಾನ್ಸರ್, ಆಮ್ಲ ಮಳೆ pH ವ್ಯಾಲ್ಯೂ 5.6ಗಿಂತ ಕಡಿಮೆ ಅಂತ ನಾವು ನೋಡ್ತೀವಿ. ಸೊ ಎಲ್ಲ ಒಂದು ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿದೆನಾ? 1, 2, 3, 4 ಕರೆಕ್ಟ್. ಎಸ್ ಎ ಅನ್ನೋದು 1, ಬಿ ಅನ್ನೋದು 2, ಸಿ ಅನ್ನೋದು 3, ಡಿ ಅನ್ನೋದು 4. ಏನು ಹೊಂದಿಸಿ ಬರೆಯೋದು ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಾವಿಲ್ಲಿ ಬರಿಬೋದು. ಹೇಳಿ, ನಿಮಗೆ SO2 ಸಲ್ಫರ್ ಡೈಆಕ್ಸೈಡ್ ನಮಗೆ ಕೈಗಾರಿಕೆಗಳಿಂದ ಜಾಸ್ತಿ ಬಿಡುಗಡೆ ಆಗ್ತದೆ. ವಾಹನಗಳಿಂದ ನಮ್ಗೆ ಮುಖ್ಯವಾಗಿ ನೈಟ್ರೋಜನ್ ಆಕ್ಸೈಡ್ಸ್ ಜಾಸ್ತಿ ರಿಲೀಸ್ ಆಗ್ತವೆ. ಮಾರ್ಬಲ್ ಕ್ಯಾನ್ಸರ್ ತಾಜ್ ಮಹಲ್ಗೆ ಸಂಬಂಧಪಟ್ಟಿದೆ. ಆಮ್ಲ ಮಳೆ pH ವ್ಯಾಲ್ಯೂ 5.6ಗಿಂತ ಕಡಿಮೆ ಇರುತ್ತದೆ. ಆಮ್ಲ ಮಳೆಯು ಮುಖ್ಯವಾಗಿ ಯಾವ ರೀತಿಯ ಮಾಲಿನ್ಯಕ್ಕೆ ಸಂಬಂಧಿಸಿದೆ? ಇದು ಕ್ವಶನ್ ಇಂಪಾರ್ಟೆಂಟ್ ಅದು ನೋಡ್ರಿ. ಏನಿದೆ? ಜಲ ಮಾಲಿನ್ಯನ, ಮಣ್ಣಿನ ಮಾಲಿನ್ಯನ, ವಾಯು ಮಾಲಿನ್ಯನ, ಶಬ್ದ ಇದಂತೂ ಅಲ್ಲ. ಈ 3ರಲ್ಲಿ ತುಂಬ ಕನ್ಫ್ಯೂಸ್ ಆಗ್ತದೆ ನಮಗೆ. ಯಾಕಂದರೆ ಆಮ್ಲ ಮಳೆ ಅಂತ ಇದ್ದೀವಿ. ಮಳೆ ಅಂದರೆ ನೀರು ಏನು ಜಲ ಮಾಲಿನ್ಯ ಆಗುತ್ತಾ, ಅಥವಾ ಮಣ್ಣಲ್ಲಿ ಬಿದ್ದು ಮಣ್ಣಿನ ಪೋಷಕಾಂಶಗಳ ಬಗ್ಗೆ ನೋಡ್ಕೊಂಡು ಅದು ಮಾಲಿನ್ಯ ಆಗುತ್ತಾ, ಅಥವಾ ವಾಯು ಅಂತ ಬಂದಾಗ ಮೇಜರ್ ಕಾನ್ಸೆಪ್ಟ್ ಶುರುವಾಗೋದು ನಮಗೆ ವಾಯು ಮಾಲಿನ್ಯ. ಯಾಕಂದರೆ ಈ ಪ್ರಮುಖವಾಗಿರುವಂಥ ಅನಿಲಗಳು ವಾತಾವರಣದಲ್ಲಿ ಸೇರಿಕೊಂಡು ಆ ವಾತಾವರಣ ಮಾಲಿನ್ಯ ಆಗಿ ಅದರಿಂದ ನಮಗೆ ಮಳೆ ಬರೋಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಮೇಜರ್ ನಮಗೆ ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟ್ ಇದು. ತದನಂತರ ಮಳೆಯಾಗಿ ಕೆಳಗೆ ಬರ್ತಾ ಇದೆ. ಹಾಗಾಗಿ ನಾವು ಜಲಮಾಲಿನ್ಯ ಅಂತ ಕರೆಯೋಕ್ಕಾಗಲ್ಲ. ಮುಖ್ಯವಾಗಿ ಅಟ್ಮಾಸ್ಫಿಯರ್ ಕೆಟ್ಟೋಗ್ತಾ ಇದೆ. ವಾತಾವರಣದಲ್ಲಿ ಗಾಳಿಯ ಪ್ರಮಾಣ ಹೆಚ್ಚಾಗಿ ವಾಯು ಮಾಲಿನ್ಯ ಉಂಟಾಗಿ ಅದರ ಪರಿಣಾಮವಾಗಿ ಮಳೆ ನಮಗೆ ಬೀಳ್ತಾ ಇದೆ ವಿನಃ ಮುಖ್ಯವಾಗಿ ನಾವಿಲ್ಲಿ ವಾಯು ಮಾಲಿನ್ಯ ಅಂತ ಕರಿಬೇಕು. ಸೊ ಇಷ್ಟು ಆ್ಯಸಿಡ್ ರೈನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಕೇಳುವಂಥ ತುಂಬ ಡೀಟೇಲ್ ಆಗಿರುವಂಥ ಕಾನ್ಸೆಪ್ಟ್ ಆಯಿತು. ಸುಮಾರು ಒಂದು ಸಣ್ಣ ಒಂದು ಪದವನ್ನು ನಾವು 1 ತಾಸು ಹೇಳ್ಕೊಂಡು ಬಂದೀವಿ. ಅಂದರೆ ಕಂಟೆಂಟ್ ಇಲ್ಲ ಅಂತಲ್ಲ, ಒಳ್ಳೆ ಕಂಟೆಂಟ್ ಆಗಿತ್ತು. ನಿಮಗೆ ಎಸ್ಸೆ ರೂಪದಲ್ಲಿ ಕಾಂಪ್ರಿಹೆನ್ಸಿವ್ ಆಗಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಎಷ್ಟು ಅರ್ಥ ಮಾಡ್ಕೊಂಡಿರೋ, ಮುಂಬರುವಂಥ ಎಕ್ಸಾಮ್ಗೆ ಎಷ್ಟು ಇದರ ಮೇಲೆ ಆನ್ಸರ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಇಲ್ಲಿಗೆ ಆಮ್ಲ ಮಳೆ ಅನ್ನೋ ಕಾನ್ಸೆಪ್ಟು ಮುಕ್ತಾಯ ಆಯಿತು. ವೇಟ್ ಮಾಡ್ತಾ ಇರ್ರಿ. ನಾನು ನಿರಂತರವಾಗಿ ನಿಮಗೆ ಬೇರೆ ಬೇರೆ ಎಕಾಲಜಿಕಲ್ ಕಾನ್ಸೆಪ್ಟನ್ನು ಸಹಿತ ನಾನು ಸಮಯ ಸಿಕ್ಕಾಗೆಲ್ಲ ಮಾಡ್ತಾ ಹೋಗ್ತಾ ಇರ್ತಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಒಂದು ಹಂತಕ್ಕೆ ಬಂದುಬಿಟ್ಟಿವಿ. ಅನ್ನೇನು ಭಾಳ ಕಮ್ಮಿ ಆಗಿರುವಂಥ ಸಿಲೆಬಸ್ ಇಲ್ಲ. ಸುಮಾರು ನಿಮಗೆ 200 ಗಂಟೆಗಳಿಗಿಂತ ಜಾಸ್ತಿ ಕ್ಲಾಸಸ್ ನಾನು ಕೊಟ್ಟಿದ್ದೀನಿ. ಇನ್ನು ಮುಂಬರುವ ದಿನಗಳಲ್ಲಿ ನಿಮಗೆ ಕ್ಲಾಸಸನ್ನು ಕೊಡ್ತಾ ಹೋಗ್ತೀನಿ. ಮತ್ತು
ತಮಗೆ ಕೊನೆಯದಾಗಿ ರಿಕ್ವೆಸ್ಟು ಯಾವಾಗಲೂ ಇದ್ದೇ ಇರ್ತದೆ. ರಿಕ್ವೆಸ್ಟ್ ಅನ್ನೋದಕ್ಕಿಂತ ಎಲ್ರಿಗೂ ಅನುಕೂಲ ಆಗಲಿ ಅಂತಷ್ಟೇ. ನೀವಷ್ಟೇ ಯೂಸ್ ಮಾಡಿಕೊಂಡು ಖುಷಿ ಪಡೋದಿಲ್ಲ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಸಹಿತ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗಳನ್ನು ಹಂಚ್ಕೊಳ್ರಿ. ಅವರಿಗೆ ಸಹಿತ ಕ್ಲಾಸನ್ನು ಕೇಳೋಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ತಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುವಂಥ ಅವಕಾಶ ಅವ್ರಿಗೆ ಸಿಕ್ಕಿರ್ತದೆ. ಸೊ ಇಷ್ಟು ಆಮ್ಲಮಳೆ ಬಗ್ಗೆ ಇರುವಂಥ ಪ್ರಮುಖ ಕಾನ್ಸೆಪ್ಟ್ಗಳು. ಏನು ಉಳಿದಿಲ್ರಿ, ಎಲ್ಲ ವಾಶೌಟ್ ಮಾಡಿಬಿಟ್ಟು ನಾವೀಗ 1 ಅವರಲ್ಲಿ ಆ್ಯಸಿಡ್ ರೈನ್ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇಷ್ಟು ಬಿಟ್ಟು ನನ್ನ ಪ್ರಕಾರ ಯಾವುದೇ ಕ್ವಶನ್ ಎಕ್ಸಾಮ್ದಲ್ಲಿ ರೈಸ್ ಆಗಿಲ್ಲ. ನೀವು ಬೇಕಾದರೆ ಓಪನ್ ಚಾಲೆಂಜ್ ಮಾಡ್ತೀನಿ, ಹಳೆ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ, ಮತ್ತು ಯಾವುದೇ ರೀತಿ ಕ್ವಶನ್ ಬಂದರೂ ಸಹಿತ ನೀವು ಆನ್ಸರ್ ಮಾಡ್ತೀರಂತ ನನಗೆ ನಂಬಿಕೆ ಇದೆ. ಮಾಡ್ತೀರಿ, ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ನೊಂದು ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಮುಂದೆ ಆದಷ್ಟು ಬೇಗನೆ ಬರ್ತೀನಿ. ಥ್ಯಾಂಕ್ ಯು.